ಪ್ರಿಯ ವೀಕ್ಷಕರೇ, ಇವತ್ತಿನ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪರಶುರಾಮ ಸೃಷ್ಟಿಯ ನಾಡಾಗಿ 18 ಬಸದಿ, 18 ದೇವಸ್ಥಾನ ಹಾಗೂ 18 ಕೆರೆಯನ್ನೊಳಗೊಂಡ ದಕ್ಷಿಣ ಕಾಶಿ ಎನಿಸಿರುವ ಮೂಡುಬಿದ್ರೆ ತಾಲೂಕಿನಲ್ಲಿರುವ ಮೂಡುಬಿದ್ರೆ ಕೋಆಪರೇಟಿವ್ ಸರ್ವಿಸ್ ಬ್ಯಾಂಕ್ ಇದರ ಅಧ್ಯಕ್ಷರಾದಂತಹ ಹಾಗೂ ಸಕ್ರಿಯ ಒಂದು ಸಹಕಾರ ರಂಗದಲ್ಲಿ ಸಾಮಾಜಿಕ ಸೇವೆಯಲ್ಲಿ ಸುಮಾರು 45 ವರ್ಷ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರೆದಿರುವಂತಹ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಆಗಿರುವ, ಪ್ರಾರಂಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಕಿರಿಂಜೆ ಗ್ರಾಮ, ಇಲ್ಲಿಯೂ ಕೂಡ ಒಂದು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಸಾಕಷ್ಟು ಒಂದು ಸೇವೆಯನ್ನು ಸಲ್ಲಿಸಿದಂತಹ ಹಾಗೂ ಮಂಡಲ ಪಂಚಾಯತ್ ಸದಸ್ಯರಾಗಿ ಹೊಸಬೆಟ್ಟು ಗ್ರಾಮದಿಂದ ಅಲ್ಲಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಿದಂತಹ ಹಾಗೂ 3 ಬಾರಿ ಪುರಸಭೆ ಸದಸ್ಯರು ಮೂಡುಬಿದ್ರೆ, ಇದರಲ್ಲಿ 3 ಬಾರಿ ಸದಸ್ಯರಾಗಿ ಜೊತೆಗೆ ಒಂದು ಮಾಜಿ ಸ್ಥಾಯಿ ಸಮಿತಿಯ ಒಂದು ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದಂತಹ ಹಾಗೂ ಪಟ್ಟಣ ಯೋಜನಾ ಪ್ರಾಧಿಕಾರ ಇದರ ಒಂದು ಪ್ರಪ್ರಥಮ ಅಧ್ಯಕ್ಷರಾಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಿದಂತಹ ಹಾಗೂ ಮೂಡುಬಿದ್ರೆ ವಕೀಲರ ಸಂಘದ ಸಂಸ್ಥಾಪಕ ಅಧ್ಯಕ್ಷರು ಆಗಿರುವ, ಸುಮಾರು ಒಂದು 6 ಅವಧಿಗೆ ವಕೀಲರ ಸಂಘದ ಅಧ್ಯಕ್ಷರಾಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಿದಂತಹ ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಮಹಾವೀರ ಕಾಲೇಜಿನಿಂದ ಅಧ್ಯಕ್ಷರಾಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಿದಂತಹ, ಸ್ವತಃ ಒಂದು ಉಪನ್ಯಾಸಕ ವೃತ್ತಿಯನ್ನು ಕೂಡ ಒಂದು ಸೇವೆಯನ್ನು ಸಲ್ಲಿಸಿದಂತಹ ಹಾಗೂ ರೋಟರಿ ಕ್ಲಬ್ ಮೂಡುಬಿದ್ರೆ ಇದರ ಒಂದು ಮಾಜಿ ಅಧ್ಯಕ್ಷರಾಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಿದಂತಹ ಹಾಗೂ ಮಂಗಳೂರು ವಿಶ್ವವಿದ್ಯಾಲಯ ಇದರ ಒಂದು ಮಾಜಿ ಸೆನೆಟ್ ಮೆಂಬರು ಕೂಡ ಆದಂತಹ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಗ್ರಂಥಾಲಯ ಪ್ರಾಧಿಕಾರ ಇದರ ಒಂದು ಉಪಾಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದಂತಹ, ಜೊತೆಗೆ ಭಾರತ ದೇಶದ ಒಂದು ಪ್ರತಿಷ್ಠಿತ ಪ್ರಶಸ್ತಿ ಭಾರತ ಜ್ಯೋತಿ ಪ್ರಶಸ್ತಿಗೂ ಕೂಡ ಒಂದು ಭಾಜನರಾದಂತಹ ಹಾಗೂ 2020ರಲ್ಲಿ ಕರ್ನಾಟಕ ಸರ್ಕಾರದಿಂದ ಸಹಕಾರ ರತ್ನ ಪ್ರಶಸ್ತಿಯಿಂದ ಒಂದು ಪ್ರಶಸ್ತಿಯನ್ನು ಕೂಡ ಒಂದು ಭಾಜನರಾದಂತಹ ಶ್ರೀಯುತ ಎಂ ಬಾಹುಬಲಿ ಪ್ರಸಾದ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinIndia.com ವತಿಯಿಂದ ಹಾರ್ದಿಕ ಸ್ವಾಗತ. ಸರ್ ನಮಸ್ತೆ. ಜೊತೆಗೆ ಸಂಸ್ಥೆಯ ಒಂದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸುಮಾರು 2002ರಿಂದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಈಗ ಒಂದು ಸ್ಪೆಷಲ್ ಚೀಫ್ ಎಕ್ಸಿಕ್ಯೂಟಿವ್ ಆಗಿ ಸುಮಾರು 2 ವರ್ಷದಿಂದ ಸಂಸ್ಥೆಯ ಒಂದು ಹೊಣೆ ಹೊತ್ತು ಸಂಸ್ಥೆಯ ಒಂದು ಪ್ರತಿಯೊಂದು ಕೆಲಸ ಒಂದು ಯೋಜನೆ ಪ್ರಗತಿ ಪಥದಲ್ಲಿ ಒಂದು ಸಾಧಿಸುವಂಗೆ ಮಾಡಿದಂತಹ ಶ್ರೀಯುತ ಚಂದ್ರಶೇಖರ್ ಎಂ ಸರ್ ಕೂಡ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಅವರಿಗೆ ನಮ್ಮ politiciansinIndia.com ವತಿಯಿಂದ ಹಾರ್ದಿಕ ಸ್ವಾಗತ. ಸರ್ ನಮಸ್ತೆ. ಹಾಗೆಯೇ ಬಾಹುಬಲಿ ಸರ್, ಒಂದು ಸಹಕಾರ ರಂಗದಲ್ಲಿ ಸುಮಾರು 45 ವರ್ಷದಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಂತ ಮೂಡುಬಿದ್ರೆಯ ಒಂದು ಪ್ರತಿಷ್ಠಿತ ಕೋಆಪರೇಟಿವ್ ಬ್ಯಾಂಕ್ ಮೂಡುಬಿದ್ರೆ ಕೋಆಪರೇಟಿವ್ ಸರ್ವಿಸ್ ಬ್ಯಾಂಕ್ ಇದರ ಒಂದು ಅಧ್ಯಕ್ಷರಾಗಿ ಸಾಕಷ್ಟು ಒಂದು ಪ್ರಗತಿ ಪಥದ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೀರಿ. ಈ ಭಾಗದಲ್ಲಿ ತಾವು ಸಾಕಷ್ಟು ಪರಿಚಿತ ಆದರೂ ಕೂಡ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ. ನಾನು ಎಂ ಬಾಹುಬಲಿ ಪ್ರಸಾದ್. ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. politiciansinIndia.com ಇವರಿಗೂ ನನ್ನ ಹಾರ್ದಿಕ ಅಭಿನಂದನೆಗಳು. ನಾನು ಮೂಡುಬಿದ್ರೆಯಲ್ಲಿ ತನ್ನ ಪ್ರೌಢಶಾಲೆಯಿಂದ BA ತರಗತಿಯವರೆಗೆ ನಾನು ಮೂಡುಬಿದ್ರೆಯಲ್ಲಿ ನಾನು ವಿದ್ಯಾಭ್ಯಾಸವನ್ನು ಮಾಡಿರುತ್ತೇನೆ. BA ಪದವಿಯನ್ನು ಶ್ರೀ ಮಹಾವೀರ ಕಾಲೇಜಿನಲ್ಲಿ ಮುಗಿಸಿ LLB ಪದವಿಯನ್ನು ನಾನು ಉಡುಪಿ ಲಾ ಕಾಲೇಜಿನಲ್ಲಿ ಪಡೆದಿರುತ್ತೇನೆ. ಆಮೇಲೆ ನಾನು ವಕೀಲ ವೃತ್ತಿಯನ್ನು ಕಾರ್ಕಳದಲ್ಲಿ ನಾನು ಪ್ರಾರಂಭಿಸಿ ಈಗ ಮೂಡುಬಿದ್ರೆಯಲ್ಲಿ ನನ್ನ ವಕೀಲ ವೃತ್ತಿಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ. ತುಂಬ ಸಂತೋಷ ಸರ್. ಅದ್ರ ಜೊತೆಗೆ CEO ಸರ್, ತಾವು ಕೂಡ ಸಂಸ್ಥೆಯನ್ನ ತುಂಬ ಒಂದು ಅಚ್ಚುಕಟ್ಟಾಗಿ ಒಂದು ನೀಟಾಗಿ ನಡೆಸ್ತಾ ಇದ್ದೀರಿ. ಅದೇ ರೀತಿಯಾಗಿ ಸಂಸ್ಥೆ ಮುನ್ನಡೆಕೊಂಡು ಬರ್ತಾ ಇದೆ. ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್. ಎಲ್ಲ ವೀಕ್ಷಕರಿಗೆ ನಮಸ್ತೆ. politiciansinIndia.com ಇದರ ಎಲ್ಲ ಅಧಿಕಾರಿ ವರ್ಗದವರಿಗೂ ನನ್ನ ನಮಸ್ಕಾರಗಳು. ನಾನು ಮೂಲತಃ ಕಾರ್ಕಳ ತಾಲೂಕು BCom ಪದವೀಧರನಾಗಿ ಸಹಕಾರಿ ಕ್ಷೇತ್ರದ ಸಹಕಾರ ಸಂಘಗಳ ಎಕ್ಸ್ಟೆನ್ಷನ್ ಆಫೀಸರಾಗಿ ನಾನು ಸಹಕಾರಿ ಇಲಾಖೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿಕೊಂಡು ಬಂದವರು. 1984ರಲ್ಲಿ ನಾನು ಇಲಾಖೆಗೆ ಜಾಯಿನ್ ಆಗಿದ್ದೇನೆ. ಅದರ ನಂತರ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡುವಂಥ ಸುಯೋಗ ಬಂತು. ವಿಶೇಷವಾಗಿ ಕ್ಷೇತ್ರಾಭಿವೃದ್ಧಿ ಅಧಿಕಾರಿ BDO ಆಫೀಸ್ನಲ್ಲಿದ್ದೇನೆ. ಅದೇ ರೀತಿ
ಮೀನುಗಾರಿಕಾ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೆ. ಅದೇ ರೀತಿ ಪರಿಶಿಷ್ಟ ವರ್ಗದವರ ವಿವಿಧೋದ್ದೇಶ ಸಹಕಾರಿ ಸಂಘ ಅಂತೇಳಿ ಲ್ಯಾಂಬ್ಸ್ ಅಂತ ಅದು ಉಡುಪಿಯಲ್ಲಿದೆ. ಅಲ್ಲಿ ಕೂಡ ನಾನೊಂದು 6 ವರ್ಷ ಸರ್ವೀಸನ್ನು ಮಾಡಿಕೊಂಡಿರುವಾಗ ವಿಶೇಷವಾಗಿ ನಮ್ಮ ಈ MCS ಬ್ಯಾಂಕಿನ ಆಗಿನ ಅಧ್ಯಕ್ಷರು, ಆಡಳಿತ ಮಂಡಳಿಯವರು ನಮ್ಮ ಉಡುಪಿಗೆ ಬಂದು ಈ ಸಂಸ್ಥೆಯಲ್ಲಿ ಕನಿಷ್ಠ 1 ವರ್ಷ ನೀವು ಸೇವೆ ಸಲ್ಲಿಸಬೇಕು ಅಂತ ಹೇಳುವಂಥ ಕೋರಿಕೆಯ ಮೇರೆಗೆ ಈ ಸಂಸ್ಥೆಗೆ ನಾನು 2002ರಲ್ಲಿ ಇಲ್ಲಿ ಕಾರ್ಯದರ್ಶಿಯಾಗಿ ಸರ್ಕಾರದಿಂದ ಓಡಿಯಲ್ಲಿ ನೆಲೆಯಲ್ಲಿ ನನ್ನನ್ನು ನೇಮಕ ಮಾಡಿದೆ. ಹಾಗೆ 2018ರವರೆಗೆ ನಾನು ಅದೇ ವೃತ್ತಿಯಲ್ಲಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಬೇರೆ ಬೇರೆ ಇದರಲ್ಲಿ ನಾನು ಕರ್ತವ್ಯವನ್ನು ನಿರ್ವಹಿಸಿಕೊಂಡು 2018ರವರೆಗೆ ನಾನು ಇಲಾಖೆಯಿಂದ ನಿವೃತ್ತಿಯನ್ನು ಪಡೆದೆ. ಆದರೆ ಈ ಬ್ಯಾಂಕಿನ ಆಡಳಿತ ಮಂಡಳಿ ಅಧ್ಯಕ್ಷರು, ಈ ಸಿಬ್ಬಂದಿ ವರ್ಗ, ಇಲ್ಲಿಯ ಎಲ್ಲ ಸದಸ್ಯರ ಒಂದು ಕೋರಿಕೆಯ ಮೇರೆಗೆ ಪುನಃ ನಾನು ಒಂದು 5 ವರ್ಷಗಳ ಅವಧಿಗೆ ಪುನಃ ವಿಶೇಷ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ನನ್ನನ್ನು ಇಲ್ಲಿ ನೇಮಿಸಿಕೊಂಡು ಹೆಚ್ಚುವರಿ ಹೊಣೆಯನ್ನು ಕೂಡ ನನಗೆ ಕೊಟ್ಟಿದ್ದಾರೆ. ಅದಕ್ಕೆ ವಿಶೇಷವಾಗಿ ನಾನು ಅಧ್ಯಕ್ಷರು, ಆಡಳಿತ ಮಂಡಳಿಗೆ, ನಮ್ಮ ಸಮಸ್ತ ಸದಸ್ಯರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ತುಂಬ ಸಂತೋಷ ಸರ್. ಅಧ್ಯಕ್ಷರೇ, ತಾವು ಈಗ ಒಂದು ಸಹಕಾರ ರಂಗಕ್ಕೆ ಬರಲಿಕ್ಕೆ ಏನೊಂದು ಪ್ರೇರಣೆ ಆಯ್ತು ಸರ್? ನಾನು ವಕೀಲ ವೃತ್ತಿಯನ್ನು ಪ್ರಾರಂಭಿಸಿದ ನಂತರ ನನಗೆ ರಾಜಕೀಯ ಕ್ಷೇತ್ರ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಹೆಚ್ಚು ಆಸಕ್ತಿ ಉಂಟಾಯಿತು. ಇದರ ಜೊತೆಯಲ್ಲಿ ಮೂಡಬಿದಿರೆ ಕೋಆಪರೇಟಿವ್ ಸರ್ವಿಸ್ ಬ್ಯಾಂಕ್ ನಮ್ಮ ಕಚೇರಿಯ ಮುಂಭಾಗದಲ್ಲಿ ಇರುವ ಕಾರಣ, ಈ ಬ್ಯಾಂಕಿನಲ್ಲಿ ಬಹಳ ಹತ್ತಿರದ ನಿಕಟ ಸಂಪರ್ಕ ಇಟ್ಟುಕೊಂಡ ಕಾರಣ ನಾನು ಈ ಒಂದು ಬ್ಯಾಂಕಿನ ನಿರ್ದೇಶಕ ಆಗಬೇಕೆಂಬ ಒಂದು ಇಚ್ಛೆಯಿಂದ ನಾನು ಚುನಾವಣೆಯಲ್ಲಿ ನಿಂತು ಗೆದ್ದೆ. ನಾನು ಮೂಡಬಿದಿರೆಯಲ್ಲಿ ಪ್ರೌಢಶಾಲೆಯನ್ನು ಜೈನ ಸ್ಕೂಲ್ನಲ್ಲಿ ಪೂರೈಸಿ ಮತ್ತು BA ಪದವಿಯನ್ನು ಶ್ರೀ ಮಹಾವೀರ ಕಾಲೇಜಿನಲ್ಲಿ ಪಡೆದುಕೊಂಡು ಉಡುಪಿಯಲ್ಲಿ ಲಾ ಕಾಲೇಜಿನಲ್ಲಿ ಲಾ ಡಿಗ್ರಿಯನ್ನು ಪಡೆದುಕೊಂಡಿದ್ದೇನೆ. ತದನಂತರ ನಾನು 1978ರಲ್ಲಿ ಕರಿಜ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಆಯ್ಕೆಯಾಗಿರುತ್ತೇನೆ. ತದನಂತರ ನಾನು ಹೊಸಪೇಟೆ ಮಂಡಲ ಪಂಚಾಯತಿನ ಚುನಾವಣೆ ನಿಂತು ಹೊಸಪೇಟೆ ಮಂಡಲ ಪಂಚಾಯತಿನ ಸದಸ್ಯನಾಗಿ ಸಹ ಆಯ್ಕೆಯಾಗಿರುತ್ತೇನೆ. ಆಮೇಲೆ 3 ಸಲ ನಾನು ಮೂಡಬಿದಿರೆ ಪುರಸಭೆಯ ಸದಸ್ಯನಾಗಿ ಹಾಗೂ ಸ್ಥಾಯಿ ಸಮಿತಿಯ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿರುತ್ತೇನೆ. ಮೂಡಬಿದಿರೆಯ ಪ್ರಥಮ ಪಟ್ಟಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸುತ್ತೇನೆ. ಮೂಡಬಿದಿರೆಯಲ್ಲಿ ಒಂದು ನ್ಯಾಯಾಲಯ ಸ್ಥಾಪನೆ ಮಾಡಬೇಕೆಂಬ ಒಂದು ಇಚ್ಛೆ ಇಟ್ಟುಕೊಂಡು ವಿಶೇಷವಾಗಿ ಆ ಮೂಡಬಿದಿರೆ ಹೋಬಳಿ ಮಟ್ಟದಲ್ಲಿ ಒಂದು ನ್ಯಾಯಾಲಯ ಸ್ಥಾಪನೆ ಮಾಡೋದ್ರಲ್ಲಿ ನಾನು ಬಹಳಷ್ಟು ಶ್ರಮಪಟ್ಟಿದ್ದೇನೆ ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತಿದ್ದೇನೆ, ಹೋರಾಟ ಮಾಡಿದ್ದೇನೆ. ಮೂಡಬಿದಿರೆಯ ಪ್ರಥಮ ವಕೀಲ ಸಂಘದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿ ನ್ಯಾಯಾಲಯ ಸ್ಥಾಪನೆಗೆ ನಾನು ವಿಶೇಷವಾದ ಪ್ರಾಮುಖ್ಯತೆ ಕೊಟ್ಟಿದ್ದೇನೆ. ಅದಕ್ಕೋಸ್ಕರ ಬೇಕಾಗುವ ಸರ್ಕಾರದಿಂದ ಬರುವಂತಹ ಫಂಡ್ಸ್ ಇರ್ಬೋದು, ಸ್ಥಳದ ಅಲಾಟ್ಮೆಂಟ್ ಇರ್ಬೋದು, ಹಾಗೂ ಇತರ ಎಲ್ಲ ಕೆಲಸಗಳನ್ನು ಸುಮಾರು 5 ವರ್ಷದಲ್ಲಿ ಅದರ ಬಗ್ಗೆ ನಾನು ವಿಶೇಷವಾಗಿ ಕಾಳಜಿ ವಹಿಸಿಕೊಂಡೆ. ಸುಮಾರು 6 ಕೋಟಿ ರೂಪಾಯಿ ವೆಚ್ಚದ ಹೊಸ ಕಟ್ಟಡವನ್ನು, ನ್ಯಾಯಾಲಯ ಕಟ್ಟಡವನ್ನು ಇಲ್ಲಿ ಸ್ಥಾಪಿಸಿ ಅದರ ಉದ್ಘಾಟನಾ ಸಮಾರಂಭವೂ ಸಹ ಇಲ್ಲಿ ನಾವು ಮಾಡಿದ್ದೇವೆ ಅಂತ ಹೇಳಿ ನಾನು ಇಚ್ಛೆ ಪಡ್ತಿದ್ದೇನೆ. ಇವತ್ತು ಮೂಡಬಿದಿರೆ ಕೋಆಪರೇಟಿವ್ ಸರ್ವಿಸ್ ಬ್ಯಾಂಕ್ ಆರ್ಥಿಕ ಮಟ್ಟದಲ್ಲಿ ಏನಾದರೂ ಜನರಿಗೆ ಸಹಾಯ ಮಾಡಬೇಕೆಂಬ ಇಚ್ಛೆಯಿಂದ ಮೂಡಬಿದಿರೆ ಕೋಆಪರೇಟಿವ್ ಸರ್ವಿಸ್ ಬ್ಯಾಂಕಿನ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ನಾನು ಕೆಲಸ ಮಾಡಿರುತ್ತೇನೆ. ತದನಂತರ ನಾನು ಉಪಾಧ್ಯಕ್ಷನಾಗಿ ಬ್ಯಾಂಕಿನ ಸೇವೆ ಸಲ್ಲಿಸುತ್ತೇನೆ. ಕಳೆದ 2 ವರ್ಷಗಳಿಂದ ನಾನು ಈ ಬ್ಯಾಂಕಿನ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇದರ ಉದ್ದೇಶ ಒಂದೇ, ಇವತ್ತು ಆರ್ಥಿಕ ಪರಿಸ್ಥಿತಿ ಭಾಳ ದೇಶದ ಪ್ರಾಮುಖ್ಯವಾದದ್ದು. ಯಾವ ರೀತಿಯಲ್ಲಿ ಇವತ್ತು ಕೋಆಪರೇಟಿವ್ ಫೀಲ್ಡ್ GDPಗೆ ಬಹಳಷ್ಟು ಇವತ್ತು ಕೊಡುಗೆ ಕೊಡುವುದು ಇವತ್ತು ಕೋಆಪರೇಟಿವ್ ಸೆಕ್ಟರ್. ಇದನ್ನೆಲ್ಲ ನಾನು ಆಲೋಚನೆ ಮಾಡಿ ಕೋಆಪರೇಟಿವ್ ಸೆಕ್ಟರ್ನಲ್ಲಿ ಇವತ್ತು ಸೇರಿ ಜನರಿಗೆ ಏನಾದರೂ ಇದರಿಂದ ಆರ್ಥಿಕ ಸಬಲೀಕರಣದ ಬಗ್ಗೆ ವಿಶೇಷ ಒತ್ತು ಕೊಡಬೇಕು. ಒಬ್ಬ ಸಾಮಾನ್ಯ ಮನುಷ್ಯ ಸಹ ಆರ್ಥಿಕ ದೃಢವಾಗಿ ನಿಲ್ಲಬೇಕೆಂಬ ಕಾರಣದಿಂದ ಇವತ್ತು ಕೋಆಪರೇಟಿವ್ ಸೆಕ್ಟರ್ಗೆ ನಾನು ಬರಲಿಕ್ಕೆ ಕಾರಣ ಆಯಿತು. ಇದಕ್ಕೆ ನಮ್ಮ ಹಿಂದಿನ ಮಂತ್ರಿಗಳಾದ ಶ್ರೀ ಅಮರನಾಥ್ ಶೆಟ್ಟರ್ ಸಹ ನನಗೆ ಪ್ರೇರಣೆ ಕೊಟ್ಟ ಕಾರಣ ಬಹುಶಃ ನಾನು ಈ ನಿರ್ದೇಶಕನಾಗಿ ಆಗಲಿಕ್ಕೆ ಕಾರಣ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಿದ್ದೇನೆ. ತುಂಬ ಸಂತೋಷ ಸರ್. ಹಾಗೆಯೇ ಅಧ್ಯಕ್ಷರೇ, ಸಂಸ್ಥೆ ಸಾಕಷ್ಟು ಒಂದು ಪ್ರಗತಿ ಪಥದಲ್ಲಿ ಸಾಗ್ತಾ ಇದೆ. ಈ ಸಂಸ್ಥೆಯ ಒಂದು ಸ್ಥಾಪಕ ಅಧ್ಯಕ್ಷರು ಯಾರು? ಸುಮಾರು ಯಾವಾಗ ಸ್ಥಾಪನೆ ಆಯಿತು? ತದನಂತರ ಯಾವ ರೀತಿಯ ಒಂದು ಪ್ರಗತಿಯನ್ನು ಸಾಧಿಸ್ತಾ ಬಂತು ಸರ್? 1916ರಲ್ಲಿ
ಈ ಸಂಸ್ಥೆ ಸ್ಥಾಪನೆ ಆಯಿತು. ಇದರ ಮೊದಲ ಅಧ್ಯಕ್ಷರಾಗಿ ವೆಂಕಟೇಶ್ ಭಟ್ರು ಅವರು ಕಾರ್ಯನಿರ್ವಹಿಸಿದರು. ತದನಂತರ ಉಮಾನಾಥರಾವ್ ಅವರು ಸುಮಾರು 42 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಆಮೇಲೆ ಕೇಶವ ಪೈ ಅವರಿಗೂ, ಆಮೇಲೆ ಕಳೆದ 27 ವರ್ಷಗಳಿಗೆ ಮಾನ್ಯ ಕೆ ಅಮರನಾಥ್ ಶೆಟ್ಟಿ ಅವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. 2011ರಲ್ಲಿ ನಾವು ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಿ ಸುಮಾರು ಅದು 25,000 ಚದರ ಅಡಿ ವಿಸ್ತೀರ್ಣದಲ್ಲಿ 4 ಅಂತಸ್ತಿನ ಹೊಸ ಕಟ್ಟಡವನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಬಹುಶಃ ಇದು ಮೂಡಬಿದಿರೆ ಕೋಆಪರೇಟಿವ್ ಸರ್ವಿಸ್ ಬ್ಯಾಂಕ್ ನಾವು ನ್ಯಾಷನಲೈಸ್ ಬ್ಯಾಂಕಿನೊಟ್ಟಿಗೆ ಪೈಪೋಟಿಯನ್ನು ಕೊಡುವಂತಹ ಸಾಮರ್ಥ್ಯವಿರುವಂಥ ಬ್ಯಾಂಕ್. ಎಲ್ಲ ಬ್ಯಾಂಕ್ಗಳನ್ನ ನಾವು ಈಗ ಕಂಪೇರ್ ಮಾಡುವಾಗ ನಮ್ಮ ಗ್ರಾಹಕರಿಗೆ ನಾವು ವಿಶೇಷವಾಗಿ ಸಹಕಾರ ಕೊಡುವ ಕಾರಣ ನಮ್ಮ ಆಡಳಿತ ವರ್ಗ ಇರ್ಬೋದು, ನಮ್ಮ ಸಿಬ್ಬಂದಿ ವರ್ಗ ಇರ್ಬೋದು, ಉತ್ತಮ ರೀತಿಯಲ್ಲಿ ಸಹಕಾರ ಕೊಡುವ ಕಾರಣ ಬಹುಶಃ ಈ ಸರಿ ನಮ್ಮ ಠೇವಣಿ ಸುಮಾರು 500 ಕೋಟಿಯವರೆಗೆ ಹೆಚ್ಚಿದೆ ಅಂತ ಹೇಳಿಕೆ ನಾನು ಇಚ್ಛೆಪಡ್ತಿದ್ದೇನೆ. ನಾವು ಕಳೆದ ವರ್ಷ 2020-21ರಲ್ಲಿ ನಾವು ಸುಮಾರು 11 ಕೋಟಿ ರೂಪಾಯಿಯಷ್ಟು ಲಾಭ ಪಡೆದುಕೊಂಡಿದ್ದೇವೆ. ಬಹುಶಃ 106 ವರ್ಷಗಳ ಇತಿಹಾಸದಲ್ಲಿ ಪ್ರಥಮ ಸಲ ನಾವು ಅಷ್ಟು ಲಾಭ ಪಡ್ಕೊಂಡಿದ್ದೇವೆ, 11 ಕೋಟಿ ರೂಪಾಯಿ. ಈ ಸರಿ ಸುಮಾರು ನಾವು 2022 ಸುಮಾರು 12 ಕೋಟಿಯಷ್ಟು ಲಾಭವನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಕಳೆದ ಸುಮಾರು 20 ವರ್ಷಗಳಿಂದ ನಾವು ಶೇಕಡ 25% ಅಷ್ಟು ನಾವು ಡಿವಿಡೆಂಡನ್ನು ಕೊಡ್ತಾ ಇದ್ದೇವೆ. ಬಹುಶಃ ನಮಗೆ ಸರ್ಕಾರ ಮ್ಯಾಕ್ಸಿಮಮ್ ಡಿವಿಡೆಂಡ್ ಕೊಡುವಂಥ ಅವಕಾಶ ಕೊಟ್ಟದ್ದು ಕೇವಲ 25%. ಈ ಸರಿ ಸಹ ನಾವು ಶೇಕಡ 25% ಅಷ್ಟು ಡಿವಿಡೆಂಡನ್ನು ನಾವು ಖಂಡಿತವಾಗಿ ಕೊಡ್ತೇವೆ ಅಂತ ಹೇಳ್ತಾ ಇದ್ದೇವೆ. ಇದರ ಜೊತೆಯಲ್ಲಿ ನಮ್ಮ ಸಾಲ ವಸೂಲಾತಿ ಶೇಕಡ ಕಳೆದ ವರ್ಷ 95% ಇತ್ತು. ಈ ಸರಿ ನಾವು 96% ಸಾಲವನ್ನು ವಸೂಲು ಮಾಡಿದ್ದೇವೆ ಅಂತ ಹೇಳಿಕೆ ಸಂತೋಷ ಪಡ್ತಿದ್ದೇವೆ. ಇವತ್ತು ಲೆಕ್ಕ ಪರಿಶೋಧನಾ ವರ್ಗೀಕರಣದಲ್ಲಿ ನಾವು ಎ ಕ್ಲಾಸ್ನಲ್ಲಿ ಇದ್ದೇವೆ. ಹಾಗೆ CRAR ಬಹುಶಃ ಇದು ಅತಿ ಹೆಚ್ಚು 15.95%ಗೆ ನಾವು ಇದ್ದೇವೆ. ಇವತ್ತು ಇಡೀ ನಮ್ಮ ಬ್ಯಾಂಕಿನ ಅಳತೆ ಯಾವ ರೀತಿಯಲ್ಲಿ ಮಾಡೋದಾದರೆ CRAR ಅಂದರೆ ಕ್ಯಾಪಿಟಲ್ ರಿಸ್ಕ್ ಅವರೇಜ್ ರೇಷಿಯೋ. ಬಹುಶಃ ನಾವು 6-7% ಬಂದರೆ ಅದು ಕೋಆಪರೇಟಿವ್ ಸೊಸೈಟಿ ಒಳ್ಳೆಯ ರೀತಿಯಲ್ಲಿ ನಡೆಯುವುದಿಲ್ಲ ಅಂತ. ಅಬೌವ್ 10% ನಮಗೆ ಬಂದರೆ CAR ಬಂದರೆ ಸರ್ಕಾರ ಸಹ ನಮಗೆ ಕೈ ಹಾಕುವಂಥ ಪರಿಸ್ಥಿತಿಯಲ್ಲಿ ನಮ್ಮದು ಭಾಳ ಹೈಯೆಸ್ಟ್ ರೇಟ್ನಲ್ಲಿ ಇದೆ, ಭಾಳ ಉತ್ತಮ ರೀತಿಯಲ್ಲಿ ನಡೀತೇವೆ ಅಂತ ನಮಗೆ ಸರ್ಕಾರ ಹೆಚ್ಚೆ ನಮ್ಮ ಜೊತೆ ಕೈ ಹಾಕುವಂಥ ಪರಿಸ್ಥಿತಿ ಇದೆ. ಈಗ ಸರ್ವಾಂಗೀಣ ಬೆಳವಣಿಗೆಗೆ ನಮ್ಮ ಆಡಳಿತ ಮಂಡಳಿಯವರ ಅತ್ಯುತ್ತಮ ಸಹಕಾರ, ಭಾಳ ಒಳ್ಳೆಯ ರೀತಿಯಲ್ಲಿ ಈ ಬ್ಯಾಂಕ್ ನಡೆದುಕೊಂಡು ವಿಶೇಷವಾಗಿ ಗ್ರಾಹಕರಿಗೆ ನಮ್ಮಲ್ಲಿ ಇರುವಂಥ ವಿಶೇಷವಾದ ನಂಬಿಕೆ, ಆ ನಂಬಿಕೆಯಿಂದ ಈ ಬ್ಯಾಂಕ್ ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಯಾರೂ ಸಾಲ ಪಡೆದುಕೊಂಡು ಹೋದರೂ ರೀಪೇಮೆಂಟ್ ಮಾಡಬೇಕೆಂಬ ಒಂದು ಅವರ ಇಚ್ಛೆ ಇದ್ದ ಕಾರಣ ಇವತ್ತು ನಮ್ಮ ಸಾಲ ವಸೂಲಾತಿ ಇರ್ಬೋದು, ಡಿಪಾಸಿಟ್ ಇರ್ಬೋದು, ಅಥವಾ ನಾವು ಕೊಡುವಂಥ ಫೆಸಿಲಿಟೀಸ್ ಇರ್ಬೋದು, ಉತ್ತಮ ರೀತಿಯಲ್ಲಿ ನಡೀತಾರೆ. ತುಂಬ ಸಂತೋಷ ಸರ್. ಅದೇ ರೀತಿಯಾಗಿ CEO ಸರ್ ಚಂದ್ರಶೇಖರ್ ಎಂ ಸರ್, ಸಂಸ್ಥೆಯ ಒಂದು ಅಭಿವೃದ್ಧಿ ಬಗ್ಗೆ ಕೂಲಂಕುಷವಾಗಿ ಸರ್ ಹೇಳಿ. ಸುಮಾರು ಇದು ಹಂತವಾಗಿ ಯಾವ ರೀತಿ ಒಂದು ಪ್ರಗತಿಯನ್ನು ಸಾಧಿಸ್ತಾ ಬಂತು, ಜೊತೆಗೆ ಈಗ ಒಂದು ಉತ್ತಮ ಒಂದು ಆಡಳಿತ ನಿರ್ವಹಣೆಯಿಂದ ಸಾಕಷ್ಟು ಒಂದು ಪ್ರಗತಿ ಪದದಲ್ಲಿ ಸಾಗ್ತಾ ಇದೆ, ಅದ್ರ ಬಗ್ಗೆ ಹೇಳಿ ಸರ್. 1916ನೇ ಇಸ್ವಿಯಲ್ಲಿ ಪ್ರಾರಂಭಗೊಂಡ ಈ ಸಂಸ್ಥೆ ಪ್ರಥಮವಾಗಿ ಇಲ್ಲಿ ಸತ್ಯನಾರಾಯಣ ದೇವಸ್ಥಾನ ಅಂತ ಇದೆ, ಅಲ್ಲಿಯ ಒಂದು ಬಾಡಿಗೆಯ ಸಣ್ಣ ಕಟ್ಟಡದಲ್ಲಿ ಕೆಲಸ ನಿರ್ವಹಿಸಿತ್ತು. ಅದರ ನಂತರ ಇನ್ನೊಂದು ಡಾಕ್ಟರ್ ಬಾಳಿಗರ ಒಂದು ಕಟ್ಟಡಕ್ಕೆ ಸ್ಥಳಾಂತರಿಸಲಾಯಿತು. ಅದರ ನಂತರ ನಮ್ಮದೇ ಬ್ಯಾಂಕಿನ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರೆಲ್ಲ ಆಗಿರುವಂಥ ಡಾಕ್ಟರ್ ಪಾಂಡುರಂಗ ಮಲ್ಯರ ಕಟ್ಟಡದಲ್ಲಿ ಕೆಲಸವನ್ನು ನಿರ್ವಹಿಸಿ ಅದರ ನಂತರ ಸ್ವಂತ ನಿವೇಶನವನ್ನು ಹೊಂದಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು. 2011ರಲ್ಲಿ ಈ ಹಳೆಯ ಕಟ್ಟಡಗಳನ್ನೆಲ್ಲ ತೆಗೆದು ಸರ್ವಾಂಗೀಣವಾಗಿ ನಮ್ಮ ಬ್ಯಾಂಕ್ ಒಂದು ದೊಡ್ಡ ನ್ಯಾಷನಲೈಸ್ ಬ್ಯಾಂಕಿನ ಹೆಡ್ ಆಫೀಸ್ ಇರುವ ರೀತಿಯಲ್ಲಿ ಅದು ಇರಬೇಕು ಅಂತ ಹೇಳುವ ಒಂದು ಇಚ್ಛೆಯಿಂದ, ಎಲ್ಲ ಸರ್ವಿಸ್ ಒಂದೇ ಕಡೆ ಸಿಗಬೇಕು ಅಂತ ಹೇಳುವ ಒಂದು ಇಚ್ಛೆಯಿಂದ 1 ಕೋಟಿ
1.20 ಲಕ್ಷದ 1.2 1 ಕೋಟಿ 2 ಲಕ್ಷ. 1.20 ಲಕ್ಷದ ವೆಚ್ಚದಲ್ಲಿ ಈ ಕಟ್ಟಡವನ್ನು ನಿರ್ಮಿಸಲಾಯಿತು. ಅದರ ನಂತರ ನಮ್ಮ ಬ್ಯಾಂಕಿನ ಒಂದು ವ್ಯವಹಾರ ನಾಗಾಲೋಟದಲ್ಲಿ ಅಷ್ಟು ಸ್ಪೀಡ್ ಆ ವ್ಯವಹಾರ ಮಲ್ಟಿಪ್ಲಿಕೇಶನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಹೇಳಿದರೆ ಜನರಿಗೆ ಮೊದಲಿಂದಲೂ ನಮ್ಮ ಮೇಲೆ ವಿಶ್ವಾಸ ಇತ್ತು. ಆದರೆ ಸಣ್ಣ ಕಟ್ಟಡ, ಸಣ್ಣ ಒಂದು ವ್ಯವಸ್ಥೆಯನ್ನು ನೋಡುವಾಗ ಸ್ವಲ್ಪ ಜನರಿಗೆ ಗೊಂದಲಗಳು, ಒಳಗೆ ಬಂದು ನಿಲ್ಲಿಕ್ಕೂ ಜಾಗ ಇಲ್ಲದ ಒಂದು ಪರಿಸ್ಥಿತಿ ಇತ್ತು. ಈಗ ಹಾಗೆಲ್ಲ ವಿಶಾಲವಾದ ಕಟ್ಟಡ, ವಿಶಾಲವಾದ ಮನಸ್ಸುಳ್ಳ ಆಡಳಿತ ಮಂಡಳಿ, ವಿಶಾಲ ಹೃದಯ ಅಧ್ಯಕ್ಷರುಗಳು, ಇವರನ್ನೆಲ್ಲ ನೋಡಿಕೊಂಡು ಬ್ಯಾಂಕಿನ ಎಲ್ಲ ಸದಸ್ಯರು ಕೂಡ ಈ ಬ್ಯಾಂಕಿನ ಮೇಲೆ ವಿಶೇಷ ಗೌರವ, ಆದರ, ಇಲ್ಲಿ ಸಿಗುವಂತಹ ಒಂದು ಸೌಲಭ್ಯಗಳನ್ನು ನೋಡಿಕೊಂಡು ಎಲ್ಲರೂ ಸದಸ್ಯರಾಗಿ ಯಾವುದೇ ಒತ್ತಾಯಕ್ಕಲ್ಲ, ಎಲ್ಲರೂ ಕೂಡ ಈ ನಮ್ಮ 2 ಗ್ರಾಮ, ಪ್ರಾಂತ್ಯ ಮತ್ತು ಮಾರ್ಪಾಡಿ ಎಂಬ 2 ವಿಲೇಜಿಗೆ ಇದು ಸಂಬಂಧಪಟ್ಟ ಬ್ಯಾಂಕ್. ಈ 2 ವಿಲೇಜಿನ ಎಲ್ಲ ಸದಸ್ಯರು, ಪ್ರತಿ ಮನೆಯವರು ಕೂಡ ಇಲ್ಲಿ ಸದಸ್ಯರಾಗಿದ್ದಾರೆ ಅಂತೇಳಿ ಹೇಳಿಕೊಳ್ಳಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ. ಈ ಒಂದು ಹಂತದಲ್ಲಿ ನಮ್ಮ ಒಂದು ಚಿಂತನೆ, ಸರ್ಕಾರದಿಂದ ಯಾವುದೇ ಸೌಲಭ್ಯವನ್ನು ಪಡೆಯದೆ ನಾವು ನಮ್ಮ ಕಾಲ ಮೇಲೆ ನಿಂತುಕೊಳ್ಬೇಕು ಅಂತ ಹೇಳುವ ಒಂದು ಯೋಜನೆ. ಯಾಕೆಂದರೆ ಸಬ್ಸಿಡಿಯನ್ನು ಕೇಳುವಂಥದ್ದು, ಸಾಲವನ್ನು ಕೇಳುವಂಥದ್ದು, ಪಾಲು ಬಂಡವಾಳವನ್ನು ಕೇಳುವಂಥದ್ದು, ಇದಕ್ಕೆ ಅವಕಾಶವನ್ನು ಕೊಡದೆ ಸ್ವತಂತ್ರ ಆ ರೀತಿಯ ಚಿಂತನೆಯೊಂದಿಗೆ ಯಾವ ಮೆಂಬರ್ಸಿಂದಲೂ ಯಾವುದೇ ಡೊನೇಷನ್ ತಗೊಳ್ಳಿಲ್ಲ, ಯಾರಿಂದಲೂ ಯಾವುದೇ ಡೊನೇಷನನ್ನು ಅಪೇಕ್ಷೆ ಪಡದೆ, ಯಾವುದೇ ಸೌಲಭ್ಯವನ್ನು ಅಪೇಕ್ಷಿಸ ಪಡದೆ, ನಿಜವಾದ ಒಂದು ಆರ್ಥಿಕ ಸಂಸ್ಥೆ ಯಾವ ರೀತಿ ಇರಬೇಕು ಆ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು ಅಂತಾದರೆ ಜನರಿಂದ ನಾವು ಯಾವುದೇ ನಿರೀಕ್ಷೆಯನ್ನು ಇಟ್ಟುಕೊಳ್ಬಾರ್ದು, ಯಾರಿಂದ ಸಹಾಯವನ್ನು ಕೇಳಲಿಕ್ಕೆ ಹೋಗಬಾರ್ದು, ಯಾರಿಂದ ಇನ್ನೊಂದು ಬ್ಯಾಂಕಿನ ಇದಕ್ಕೆ ಅವರಿಂದ ಅಪೇಕ್ಷೆಯನ್ನು ಪಡೆದೆ, ಅವರ ಅಧೀನವನ್ನು ಹೊಂದದೆ ನಾವು ಕೆಲಸವನ್ನು ನಿರ್ವಹಿಸುವಂತಾಗಬೇಕು ಅಂತ ಹೇಳಿ ಒಂದು ಹಿನ್ನೆಲೆಯನ್ನು ಇಟ್ಟುಕೊಂಡು ಸರ್ಕಾರದಿಂದ ಯಾವುದೇ ಅಪೇಕ್ಷೆಯನ್ನು ಪಡೆದೆ ನಮ್ಮ ಸದಸ್ಯರಿಗೆ ಮ್ಯಾಕ್ಸಿಮಮ್ ಅವರಿಗೆ ಬೆನಿಫಿಟ್ ಅನ್ನು ಕೊಡಬೇಕು ಅಂತ ಹೇಳುವ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ, ಮಹತ್ತರವಾದ ಒಂದು ಯೋಜನೆ. ಅದು ಹೇಗೆ ಸಾಧ್ಯ ಆಯ್ತು ಸರ್? ಇಲ್ಲಿ ಪ್ರತಿಯೊಬ್ಬರು ಇದು ನಮ್ಮ ಸಂಸ್ಥೆ ಅಂತ ಹೇಳಿ ನಮ್ಮ ಎಲ್ಲ ಸದಸ್ಯರು, ನಮ್ಮ ಎಲ್ಲ ಗ್ರಾಹಕರು ಇಲ್ಲಿ ಬಂದು 5 ನಿಮಿಷದ ಮಟ್ಟಿಗೆ ಬಂದವರು ಕೂಡ ಕೂಡಲೇ ಹೊರಗೆ ಹೋಗಲಿಕ್ಕೆ ಮನಸ್ಸಿಲ್ಲ, ಅವರು ಇಲ್ಲೇ ಇರಲಿಕ್ಕೆ ಪ್ರಯತ್ನಿಸ್ತಾರೆ. ಇಲ್ಲಿಯ ಒಂದು ಸಿಬ್ಬಂದಿಯ ಒಂದು ಏನು ಸೇವಾ ಮನೋಭಾವ, ಅವರ ಒಂದು ನಗುಮುಖದ ಸೇವೆ, ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲರೂ ಇಲ್ಲಿಗೆ ಬರ್ತಾರೆ. ಪ್ರತಿಯೊಬ್ಬರೂ ಅವರವರ ಅಕೌಂಟನ್ನು ಇಲ್ಲಿ ಮಾಡಿಕೊಂಡು ಇಲ್ಲಿಯೇ ವ್ಯವಹರಿಸಿದ ಕಾರಣ ಈ ಸಂಸ್ಥೆ ಇಷ್ಟು ಬೆಳಗಲಿಕ್ಕೆ ಅವಕಾಶ ಆಗಿದೆ. ಇದು ಏನು ಹೇಳಿದರೆ ಜನರು ಇಟ್ಟ ಪ್ರೀತಿ ಮತ್ತು ವಿಶ್ವಾಸ ಮತ್ತು ನಾವು ಕೊಡುವಂತಹ ಸಿಬ್ಬಂದಿ ವರ್ಗದವರು, ಆಡಳಿತ ಮಂಡಳಿಯವರು ಅದನ್ನು ಕೊಡುವಂತಹ ನಗುಮುಖದ ಒಂದು ಸೇವೆ. ಈ ಒಂದು ಇದರಿಂದಾಗಿ MCS ಬ್ಯಾಂಕ್ ಅಂತ ಹೇಳಿದರೆ ಮೂಡುಬಿದ್ರೆಯಲ್ಲಿ ಒಂದು ಪ್ರತಿಷ್ಠಿತ ಬ್ಯಾಂಕ್ ಅಂತೇಳಿ ಆಗಲಿಕ್ಕೆ ಒಂದು ಕಾರಣ ಆಯಿತು. ತುಂಬ ಸಂತೋಷ ಸರ್. ಈ ಒಂದು ಸಂಸ್ಥೆಯ ಬೆಳವಣಿಗೆ ಟೈಮಲ್ಲಿ ಸರ್, ಈಗ ಒಂದು ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕನ್ನೊಂದು ಕಾಳಜಿ ಇತ್ತು. ಆವಾಗ ಆ ಒಂದು ಠೇವಣಿಗಳನ್ನು ಸಂಗ್ರಹ ಮಾಡುವಾಗ ಹೇಗಿತ್ತು ಸರ್? ಅದು ದುಡಿಯೋ ಬಂಡವಾಳ ಎಷ್ಟಿತ್ತು? ಠೇವಣಿ ಸಂಗ್ರಹದ ಬಗ್ಗೆ ಏನೊಂದು ತಾವು ಕಾರ್ಯಪ್ರವೃತ್ತರಾದ 2002ರಿಂದ ಹೇಳ್ತೇನೆ. 10 ಕೋಟಿಯಷ್ಟು ಠೇವಣಿ, 10 ಕೋಟಿಯ ಠೇವಣಿ ಆಗಿನ ಕಾಲದಲ್ಲಿ ಅದು ದೊಡ್ಡ ವಿಷಯ. ಒಂದು 10 ಲಕ್ಷ 12 ಲಕ್ಷ ಲಾಭ ಇರುವಂಥ ಪರಿಸ್ಥಿತಿ ಆಗ, ಅದು ಕೂಡ ಆ ಇಸ್ವಿಯಲ್ಲಿ ಅದು ದೊಡ್ಡ ಠೇವಣಿ, ದೊಡ್ಡದಾದ ಠೇವಣಿ, ಷೇರುದಾರರ ಅವಶ್ಯಕತೆಗಳನ್ನು ಪೂರೈಸಬೇಕು. ಈ ಸಣ್ಣ ಇದರಲ್ಲಿ ಅದನ್ನು ಪೂರೈಸಲಿಕ್ಕೆ ಸಾಧ್ಯ ಆಗಿದೆ. ಆಡಳಿತ ಮಂಡಳಿಯ ಚಿಂತನೆ ಏನು ಹೇಳಿದರೆ, ಈ ಬ್ಯಾಂಕಿನಲ್ಲಿ 1,000 ಸಾಲದಿಂದ 50 ಕೋಟಿಯವರೆಗೂ ಸಾಲದ ಅವಶ್ಯಕತೆ ಯಾರಿಗಿದೆ ಅದನ್ನು ಪೂರೈಸಬೇಕು ಅಂತ ಹೇಳುವ ಒಂದು ಚಿಂತನೆ. ಸಣ್ಣ ಸಾಲದಿಂದ ದೊಡ್ಡ ಮಟ್ಟದ, ಯಾರು ಇನ್ನೊಂದು ನಮ್ಮಲ್ಲಿ ಇಂಥ ಯೋಜನೆಗೆ ಸಾಲ ಇಲ್ಲ ಅಂಥೇಳಿ ಅವ ಇಲ್ಲಿಂದ ಹೊರಗೆ ಹೋಗಿ ಇನ್ನೊಂದು ಬ್ಯಾಂಕನ್ನು ಆಶ್ರಯಿಸುವ ಪರಿಸ್ಥಿತಿ ಬರಬಾರ್ದು. ಈ ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ಸಣ್ಣದಿಂದ ದೊಡ್ಡದವರೆಗೆ ಯಾವುದೇ ಯೋಜನೆಗಳಿಗೆ ನಮ್ಮಲ್ಲಿ ಸಾಲ ಸೌಲಭ್ಯ ಇದೆ. ಅದು ಏನು ತಕ್ಷಣ ತುಂಬ ಇಲ್ಲಿ ಹೆಡ್ ಆಫೀಸ್ಗೆ ಹೋಗ್ಲಿಕ್ಕೆ ಉಂಟು, ಅದನ್ನು ಮಂಜೂರು ಮಾಡಲಿಕ್ಕಿದೆ, ಅದೆಲ್ಲ ಏನಿಲ್ಲ. ನಮ್ಮಲ್ಲಿ ಅಗತ್ಯ ಬಂದರೆ ವಾರಕ್ಕೊಂದು ಸಾರ್ತಿ ಕೂಡ ಬೋರ್ಡ್ ಮೀಟಿಂಗ್ ಆಗ್ತದೆ. ಇಲ್ಲಿ ಸಬ್ ಕಮಿಟಿ ಅಂತ ಇಲ್ಲ, ಫುಲ್ ಬೋರ್ಡ್ಗೆ ಯಾವುದೇ ಅಪ್ಲಿಕೇಶನ್ ಫುಲ್ ಬೋರ್ಡ್ಗೆ ಬರ್ತದೆ, ಬೋರ್ಡ್ನಲ್ಲಿ ಪಾಸ್ ಆಗ್ತದೆ. ಪಾಸ್ ಆದ ನಂತರ ಅದನ್ನು ಬೋರ್ಡ್ನಲ್ಲಿ ನಿರ್ಣಯದ ಶರ್ತಗಳ ಒಳಪಟ್ಟು ಅದನ್ನು ರಿಲೀಸ್ ಮಾಡ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಮ್ಮ
ಮೂಡುಬಿದ್ರಿಯ ಒಂದು ಅಭಿವೃದ್ಧಿಯಲ್ಲಿ ಇಲ್ಲಿ ಮೂಡ ಬಂತು, ಪುರಸಭೆ ಆಯಿತು, ಬೇರೆ ಬೇರೆ ಇದಾಗುವಾಗ ಅಭಿವೃದ್ಧಿ ಯೋಜನೆಗಳು, ಅದೇ ರೀತಿ ಆಳ್ವಾಸ್ ಶಿಕ್ಷಣ ಸಂಸ್ಥೆಗಳು, ಈ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಾಗುವಾಗ ಈ ಮೂಡುಬಿದ್ರಿಯ ಅಭಿವೃದ್ಧಿಯ ಒಟ್ಟಿಗೆ ನಮ್ಮ ಪಾತ್ರ ಕೂಡ ಇದೆ. ಕೆಲವು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಾಯಿತು, ಸಣ್ಣ ಸಣ್ಣ ವ್ಯಾಪಾರದ ಅವರಿಗೆ ಸಾಲಗಳು ಬಂತು, ಈ ಸಾಗಾಣಿಕೆ ವೆಹಿಕಲ್ಗಳು ಬೇಕು ಅಂತಾಯಿತು, ಬಸ್ಸುಗಳು, ಲಾರಿಗಳು, ಈ ಸಣ್ಣ ಸಣ್ಣ ಇವರಿಗೆ ರಿಕ್ವೈರ್ಮೆಂಟ್ಗಳು. ಅದೇ ರೀತಿ ವಿದ್ಯಾರ್ಥಿ ಶೈಕ್ಷಣಿಕ ಸಾಲಗಳನ್ನು ನೀಡುವ ಮೂಲಕ ನಾನು ಇಲ್ಲಿ ಹೇಳುವುದು ಏನು ಹೇಳಿದರೆ, ಇಂಥದ್ದೇ ಉದ್ದೇಶದ ಸಾಲ ಅಂತೇಳಿ ಅಲ್ಲ, ಪ್ರತಿಯೊಬ್ಬನ ಅವನೊಂದು ಆರ್ಥಿಕ ಅಭಿವೃದ್ಧಿಗೆ, ಸಾಮಾಜಿಕ ಅಭಿವೃದ್ಧಿಗೆ ಎಲ್ಲದಕ್ಕೂ ಸಾಲಗಳು ಇಲ್ಲಿ ಸಿಗುವ ಒಂದು ಯೋಜನೆ. ಈಗ ಒಂದು ಮದುವೆ ಮಾಡೋದು, ಅವರ ಮಗಳಿಗೆ ಮದುವೆ ಮಾಡೋದು ಕೂಡ ಒಂದು ಸಾಮಾಜಿಕ ಹೊಣೆ. ಈ ಹಿನ್ನೆಲೆಯಲ್ಲಿ ಕೂಡ ನಾವು ಸಾಲ ಸೌಲಭ್ಯವನ್ನು ರೈತನಿಗೆ, ನಮ್ಮ ಎಲ್ಲ ಸದಸ್ಯರಿಗೆ ಕೊಡುವ ಕಾರಣ, ಮದುವೆಗೆ ದಿನ ಎಂಗೇಜ್ಮೆಂಟ್ ಆಗಿ ದಿನ ಗೊತ್ತುಪಡಿಸಬೇಕಾದ್ರೆ MCS ಬ್ಯಾಂಕನ್ನು ಬಂದು ಕೇಳು, ಸರ್ ನಮಗೆ ಸಾಲ ಆಗ್ಬೋದಾ ಅಂತ. ಆಗ್ತದೆ ಅಂತಾದರೆ ಹೋಗಿ ದಿನಾಂಕ ನಿಗದಿಪಡಿಸುವಂಥ ಒಂದು ಕಾರ್ಯಕ್ರಮ ಕೂಡ ಹಲವಾರು ಸದಸ್ಯರು ಅದನ್ನು ಓಪನ್ ಆಗಿ ಕೇಳಿದ್ದಾರೆ. ದಿನಾಂಕ ಗೊತ್ತುಪಡಿಸಬೇಕಾದ್ರೆ ನಾವು MCS ಬ್ಯಾಂಕನ್ನು ಕೇಳಿ ಅವರು ಆರ್ಥಿಕವಾಗಿ ನಮಗೆ ಸಹಾಯ ಮಾಡ್ತಾರೆ ಅಂತಾದರೆ ದಿನಾಂಕ ಗೊತ್ತುಪಡಿಸುವುದು ಒಂದು ಅಷ್ಟೊಂದು ನಮ್ಮಲ್ಲಿ ಆತ್ಮೀಯವಾಗಿರುವಂತಹ ಸದಸ್ಯರು. ಇವರೆಲ್ಲರ ಒಂದು ಸಾಮೂಹಿಕ ಏನು ಸಹಕಾರದಿಂದ ಈ ಸಹಕಾರ ಬ್ಯಾಂಕ್ ನಿಂತಿದೆ ಅಂತೇಳಿ ಹೇಳಿಕೊಳ್ಳಿಕ್ಕೆ ನಾನು ತುಂಬ ಸಂತೋಷ ಸರ್. ಈ ಎಲ್ಲ ಅಂಶಗಳನ್ನು ಒಳಗೊಂಡು ಈ ಸಂಸ್ಥೆ ಯಶಸ್ಸಿನತ್ತ ಸಾಗಲಿಕ್ಕೆ ಪ್ರಮುಖವಾದ ಕಾರಣ ಇದೆ ಸರ್. ಹಾಗೆ ಸರ್, ಸಂಸ್ಥೆಯ ಪ್ರಗತಿ ಯಾವ ಥರ ಇದೆ ಸರ್? ಕಳೆದ ವರ್ಷ ನಮ್ಮ ಬ್ಯಾಂಕಿನಲ್ಲಿ ಇರುವುದು ಎಲ್ಲ A ತರಗತಿ ಮೆಂಬರ್ಸ್, ನಾಮಿನಲ್ ಮೆಂಬರ್ಸ್, B ಕ್ಲಾಸ್ ಮೆಂಬರ್ಸ್ ಎಲ್ಲರೂ ವೋಟಿಂಗ್ ರೈಟನ್ನು ಹೊಂದಿರುವಂಥ ಸದಸ್ಯರು 11,349 ಜನ ಕಳೆದ ಬಾರಿ ಸದಸ್ಯರಾಗಿದ್ದರೆ, ಈ ಬಾರಿ 11,541 ಜನ ಸದಸ್ಯರಾಗಿದ್ದಾರೆ. ಪಾಲು ಬಂಡವಾಳ 15 ಕೋಟಿಯಿಂದ 17 ಕೋಟಿಗೆ ವಿಸ್ತಾರ ಆಗಿದೆ. ಕ್ಷೇಮ ನಿಧಿ 42 ಕೋಟಿ ಇದ್ದದ್ದು 59 ಕೋಟಿಗೆ ವಿಸ್ತರಿಸಿದೆ. ಹಾಗೆ ಲಾಭ 11 ಕೋಟಿಯಿಂದ 12 ಕೋಟಿಗೆ ವಿಸ್ತರಿಸಿದೆ. ವಸೂಲಾತಿ ಕೂಡ ಅಷ್ಟೇ 95%ಇಂದ 96ಕ್ಕೆ ಏರಿದೆ. ಸದಸ್ಯರಿಗೆ ಡಿವಿಡೆಂಡು 25% ಕೊಡುವಂಥ ಅದು ನಿರಂತರ ಯೋಜನೆ. ಲೆಕ್ಕ ಪರಿಶೋಧನೆಯಲ್ಲಿ ಕೂಡ A ಗ್ರೇಡನ್ನು ಹೊಂದಿದೆ. ಎಲ್ಲ ಸಾಲಗಳು ಇಲ್ಲಿ ಒಂದು ವಿಶೇಷ ಏನೇನು ಹೇಳಿದ್ರೆ, ನಾವು ನೀಡಿದ ಸಾಲ ಇವತ್ತಿನವರೆಗೆ 106 ವರ್ಷಗಳ ಇತಿಹಾಸದಲ್ಲಿ ಯಾವುದೇ ಒಂದು ಸಾಲ ನಾವು ಕೋರ್ಟಿಗೆ ಹೋಗಿ ಅಮಲ್ಜಾರಿ ತಗೊಂಡು ವಸೂಲು ಮಾಡಿದ್ದಿಲ್ಲ. ಆಡಳಿತ ಮಂಡಳಿ ಮತ್ತು ಬ್ಯಾಂಕಿನ ಸಿಬ್ಬಂದಿಗಳ ಒಂದು ಸಹಕಾರದಿಂದ ಯಾರು ಡಿಫಾಲ್ಟರ್ ಆಗಿದ್ದಾರೆ ಅವರನ್ನು ಕರೆದು ಅವರ ಸಮಸ್ಯೆಯನ್ನು ಆಲಿಸಿ ಅವರಿಗೆ ಅದಕ್ಕೆ ಬೇಕಾದ ಪೂರಕ ವ್ಯವಸ್ಥೆಗಳನ್ನು ಮಾಡಿ ಒಂದು ಎಮಿಕೇಬಲ್ ರೀತಿಯಲ್ಲಿ ಅದನ್ನು ಸಾಲವನ್ನು ವಸೂಲಾತಿ ನಡೆಸುವಂಥ ಒಂದು ವಿಶೇಷ ಪ್ರಸಂಗ ಈ ಬ್ಯಾಂಕಿನಲ್ಲಿ. ನಮ್ಮದು ಯಾವುದೇ ಒಂದು ಪ್ರಕರಣ ಕೋರ್ಟಿನಲ್ಲಿ ರಾಜ್ಯದಲ್ಲಿ ಬಾಕಿ ಇರುವುದಿಲ್ಲ. ಯಾವುದೇ ನಾವು ಕೋರ್ಟ್ ಮೆಟ್ಲನ್ನು ಹತ್ತದೆ ಆಡಳಿತ ಮಂಡಳಿಯ ಅಧ್ಯಕ್ಷರು ಸಿಬ್ಬಂದಿ ವರ್ಗದ ಪ್ರಯತ್ನದಿಂದ ಸಾಲ ವಸೂಲಾತಿ 96% ಆಗಿದೆ ಅಂತೇಳಿ ಹೇಳಿಕೊಳ್ಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ. ಇನ್ನೊಂದು, ಜನರಲ್ಲಿರುವಂತಹ ಆರ್ಥಿಕ ಸಂಪನ್ಮೂಲ ಅದು ನಮ್ಮ ಬ್ಯಾಂಕಿಗೆ ಹರಿದು ಬರ್ತಾ ಇದೆ. ವಿಶೇಷವಾಗಿ ಠೇವಣಿ ಬಡ್ಡಿದರ ಈಗ ಎಲ್ಲ ಬ್ಯಾಂಕಿನ ಅಷ್ಟೇ ಇದ್ದರೂ ಕೂಡ ನಮ್ಮ ಬಗ್ಗೆ ಒಂದು ವಿಶೇಷ ಕಾಳಜಿ, ಇಲ್ಲಿ ಕೊಡುವಂಥ ಸೌಲಭ್ಯಗಳು ಇದನ್ನೆಲ್ಲ ನೋಡಿಕೊಂಡು ಎಲ್ಲರೂ ನಮ್ಮಲ್ಲಿಯೇ ಠೇವಣಿ ಇಡುವ ಕಾರಣ ಸುಮಾರು 500 ಕೋಟಿಗೂ ಮಿಕ್ಕಿ ನಮ್ಮಲ್ಲಿ ಠೇವಣಿ ಹರಿದು ಬರ್ತಾ ಇದೆ. 17 ಕೋಟಿಗೂ ಮಿಕ್ಕಿ ಪಾಲು ಬಂಡವಾಳ ಇದೆ, 500 ಕೋಟಿಗೂ ಮಿಕ್ಕಿ ನಮ್ಮ ಠೇವಣಿಗಳಿದೆ, ಸುಮಾರು 60 ಕೋಟಿಗೂ ಮಿಕ್ಕಿ ನಮ್ಮದೇ ಸ್ವಂತ ಬಂಡವಾಳ ಇದೆ, ಕ್ಷೇಮ ನಿಧಿ, ಇತರ ನಿಧಿ. ಈ ಹಿನ್ನೆಲೆಯಲ್ಲಿ ನಮಗೆ ದುಡಿಯುವ ಬಂಡವಾಳದ ಸಮಸ್ಯೆ ಇಲ್ಲ. ಆದ್ದರಿಂದ ಬಂದ ಲಾಭ ಅದು ಸದಸ್ಯರ ಮೆಂಬರ್ ಡೆವಲಪ್ಮೆಂಟ್ ಸ್ಕೀಮ್, ಸದಸ್ಯರ ಅಭಿವೃದ್ಧಿಗೆ ಅದು ಉಪಯೋಗ ಆಗಬೇಕು ಅಂತ ಹೇಳುವ ಒಂದು ಹಿನ್ನೆಲೆಯನ್ನು ಇಟ್ಟುಕೊಂಡು ನಾವು ಆಡಳಿತ ಮಂಡಳಿಯವರು ರೈತರ ಪಿಂಚಣಿ ಯೋಜನೆ ಅಂತ ಹೇಳಿ ಪ್ರಾರಂಭ ಮಾಡಿದ್ವಿ. ರೈತರ ಇಲ್ಲಿ ನೋಡಿದರೆ ಈ ಸರ್ಕಾರ ಯಶಸ್ವಿನಿ ಯೋಜನೆಯನ್ನು ಕೈಬಿಟ್ಟಿದೆ. ಯಶಸ್ವಿನಿ ಯೋಜನೆಯಲ್ಲಿ ನಿಜವಾಗಿ ಕೆಲವರಿಗೆ ತುಂಬ ಉಪಕಾರ ಆಗಿದೆ.
ಆ ಯೋಜನೆ ಕೈಬಿಟ್ಟಾಗ ಆಡಳಿತ ಮಂಡಳಿಯ ಒಂದು ಚಿಂತನೆ ಫಲವಾಗಿ ಕಲ್ಪವೃಕ್ಷ ಆರೋಗ್ಯ ಕಾರ್ಡ್ ಅಂತ ಮಾಡಿದ್ರು. ಅಲ್ಲಿ 2 ಲಕ್ಷದವರೆಗೆ ಯಾವುದೇ ನಮ್ಮ ಸದಸ್ಯ ಶಸ್ತ್ರಚಿಕಿತ್ಸೆಗೆ ಒಳಗಾದರೆ, ಯಾವುದಾದ್ರೂ ಕಾಯಿಲೆಯಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾದರೆ ಯಶಸ್ವಿನಿ ವಿಮಾ ಯೋಜನೆಯಲ್ಲಿ ಯಾವ ರೀತಿ ಅವರಿಗೆ ಪ್ಯಾಕೇಜು ಸಿಗ್ತಾ ಇತ್ತು ಅದನ್ನು ನಮ್ಮ ಬ್ಯಾಂಕ್ ಅದನ್ನು ಮುಂದುವರಿಸಿಕೊಂಡು ಬಂತು. ಈ ಹಿನ್ನೆಲೆಯಲ್ಲಿ ಒಂದು ಸಾಮಾನ್ಯ ಮೆಂಬರ್ ಕೂಡ ಕಾಯಿಲೆಗೆ ಒಳಪಟ್ಟಾಗ ಅದರಿಂದ ನಮ್ಮಿಂದ ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಆಯಿತು. ಅದು ನಾನು ಹೇಳುವುದಾದರೆ ನಾವು ಅದನ್ನು ಪ್ರಚಾರ ಅಂತೇಳಿ ಹೇಳುವುದಲ್ಲ, ಪರಸ್ಪರ ಜನರಿಂದ ಒಬ್ಬರಿಗೆ ಒಬ್ಬ ಸದಸ್ಯನಿಂದ ಇನ್ನೊಬ್ಬನಿಗೆ ಅದು ಪ್ರಚಾರ ಆಗಿ ಎಲ್ಲಿವರೆಗೆ ಹೇಳಿದರೆ ನಮಗೆ ಸದಸ್ಯತ್ವ ಅರ್ಜಿ ಪ್ರತಿ ತಿಂಗಳು ಪ್ರತಿಯೊಂದು ಸಿಟ್ಟಿಂಗ್ ಮೀಟಿಂಗಿಗೆ 50ಕ್ಕಿಂತ ಹೆಚ್ಚು ಮೆಂಬರ್ಶಿಪ್ ಅರ್ಜಿಗಳು ಬರ್ತಾ ಇದೆ. ಇದರಲ್ಲಿ ಯಾವುದೇ ಜಾಹೀರಾತಾಗಲಿ ಯಾವುದಾದ್ರೂ ನಾವು ಹೋಗಿ ಅವರನ್ನು ಮನವೊಲಿಸುವುದಾಗಲಿ ಇಲ್ಲ. ನೀವು ಹೇಗೆ ಇಲ್ಲಿ ಯಾಕೆ ಮೆಂಬರ್ ಆಗ್ತೀರಿ ಅಂತ ಹೇಳಿದರೆ, ಸರ್ ನಿಮ್ಮಲ್ಲಿ ಒಂದು ಆರೋಗ್ಯ ಕಾರ್ಡ್ ಇದೆ ಮತ್ತು ಇಂಥ ಸೌಲಭ್ಯಗಳನ್ನೆಲ್ಲ ಕೊಡ್ತಾ ಇದ್ದೀರಿ, ಈ ಹಿನ್ನೆಲೆಯಲ್ಲಿ ನಾವು ಇಲ್ಲಿ ಮೆಂಬರ್ ಆಗಲಿಕ್ಕೆ ಬರ್ತಾ ಇದ್ದೀವಿ ಅಂತ ಹೇಳಿ ಅವರು ಒಂದು ಒಳ್ಳೆಯ ಮನಸ್ಸಿನಿಂದ ಬರ್ತಾ ಇದ್ದಾರೆ ಅಂತ ಹೇಳುವುದು ನಮ್ಮ ಗಮನಕ್ಕೆ ಬಂದಿದೆ. ತುಂಬ ಸಂತೋಷ ಸರ್. ಹಾಗೆ ಸರ್, ಸಂಸ್ಥೆ ಮೂಡುಬಿದ್ರೆ ಕೋಆಪರೇಟಿವ್ ಸರ್ವಿಸ್ ಬ್ಯಾಂಕ್ ಪ್ರತಿಯೊಂದು ಹಂತದಲ್ಲೂ ಕೂಡ ಯಶಸ್ಸನ್ನು ಕಾಣ್ತಾ ಒಂದು ಪ್ರಗತಿ ಪಥದಲ್ಲಿ ಸಾಗ್ತಾ ಇದೆ. ಇದರಲ್ಲಿ ಇನ್ನೂ ಹೆಚ್ಚಿನ ವಿಶೇಷವಾಗಿ ಏನೇನು ಅಂತ ಒಂದು ಸವಲತ್ತುಗಳನ್ನು ಕೊಡ್ತಾ ಇದ್ದೀರಿ ಸರ್ ಒಂದು ರೈತ ಗ್ರಾಹಕರಿಗೆ? ಕಲ್ಪವೃಕ್ಷ ಆರೋಗ್ಯ ವಿಮಾ ಯೋಜನೆ 2018ರಲ್ಲಿ ನಾವು ಜಾರಿಗೆ ತಂದಿದ್ದೇವೆ. ಕರ್ನಾಟಕ ಸರ್ಕಾರ ಯಶಸ್ವಿನಿ ಯೋಜನೆ ನಿಲ್ಲಿಸಿದ ತಕ್ಷಣ ಆರೋಗ್ಯ ಡಿಸ್ಟ್ರಿಕ್ಟ್ ಸಾಮಾಜಿಕ ಕಳಕಳಿ ಇಟ್ಕೊಂಡು ಈ ಒಂದು ಯೋಜನೆಯನ್ನು ಬಹುಶಃ ಇದು ದೇಶದಲ್ಲಿ ಪ್ರಥಮ. ಈ ಯಾಕಂದ್ರೆ ಸರ್ಕಾರದಲ್ಲಿ ಬಂದ್ ಮಾಡಿಬಿಡ್ತಾರೆ. ಕಲ್ಪವೃಕ್ಷ ಆರೋಗ್ಯ ವಿಮಾ ಯೋಜನೆ ಬೇರೆ ಯಾವ ಕೋಆಪರೇಟಿವ್ ಸೊಸೈಟಿಯಲ್ಲಿ ಇಲ್ಲ, ಇಡೀ ದೇಶದಲ್ಲಿ ಇಲ್ಲ. ಕೇವಲ 1,000 ರೂಪಾಯಿ ನಾವು ಕಟ್ಟಿದ್ರೆ, ಒಬ್ಬ ನಮ್ಮ ಸದಸ್ಯ ಕಟ್ಟಿದ್ರೆ 2 ಲಕ್ಷದಷ್ಟು ಇನ್ಶೂರೆನ್ಸ್ ಕವರೇಜ್ ಆಗ್ತದೆ. ಇಷ್ಟರವರೆಗೆ ನಾವು 55,37,83 ರೂಪಾಯಿಯಷ್ಟು ಇವತ್ತು ಕಲ್ಪವೃಕ್ಷ ಆರೋಗ್ಯ ವಿಮೆ ಯೋಜನೆಯಲ್ಲಿ ಇವತ್ತು ನಮ್ಮ ಸದಸ್ಯರಿಗೆ ನಾವು ಹಂಚಿದ್ದೇವೆ. ಇದರ ಜೊತೆಯಲ್ಲಿ ಚಿಕಿತ್ಸೆ ಬಗ್ಗೆ ನಾವು ನೆರವು ನೀಡ್ತಾ ಇದ್ದೇವೆ. ಇವತ್ತು ಕ್ಯಾನ್ಸರ್ ಇರ್ಬೋದು, ಹೃದಯಕ್ಕೆ ಸಂಬಂಧಪಟ್ಟ ಇರ್ಬೋದು, ಕಿಡ್ನಿ ಸಮಸ್ಯೆ, ಈ 3 ರೋಗಗಳಿಗೆ ನಾವು ರೂಪಾಯಿ 15,000ರಷ್ಟು ನಾವು ನಮ್ಮ ಸದಸ್ಯರಿಗೆ ನೆರವು ನೀಡ್ತಾ ಇದ್ದೇವೆ. ಅದೇ ರೀತಿ ಮರಣ ನಿಧಿ, ನಮ್ಮ ಯಾರು ಸದಸ್ಯರು ತೀರಿಕೊಳ್ತಾರೆ ಅವರಿಗೆ ಸುಮಾರು 12,000ರಷ್ಟು ಅವರ ಉತ್ತರ ಕ್ರಿಯೆಗೆ ನಾವು ಇವತ್ತು ಇತರ ಕೆಲಸಗಳಿಗೆ ನಾವು ಮರಣ ನಿಧಿಯಲ್ಲಿ ನಾವು ಹಣವನ್ನು ಕೊಡ್ತಾ ಇದ್ದೇವೆ. ವಿಶೇಷವಾಗಿ ನಾವು ಆಳ್ವಾಸ್ ಹೆಲ್ತ್ ಸೆಂಟರಿಗೆ 2 ಡಯಾಲಿಸಿಸ್ ಮೆಷಿನ್ ನಾವು ಕೊಟ್ಟಿದ್ದೇವೆ. ನಮ್ಮ ಬ್ಯಾಂಕಿನವರಿಗೆ ಒಂದು ವೆಂಟಿಲೇಟರ್. ಇದರ ವಿಶೇಷತೆ ಅಂದರೆ ನಮ್ಮ ಸದಸ್ಯರಿಗೆ ಅಲ್ಲಿ ಡಯಾಲಿಸಿಸ್ ಮಾಡೋದಾದರೆ ನಾವು 250 ರೂಪಾಯಿ ಡಿಸ್ಕೌಂಟ್ ಕೊಡುವಂಥ ನಾವು ಒಂದು ಕಾರ್ಯಕ್ರಮ ಆಯೋಜಿಸ್ತೇವೆ. ನಮ್ಮ ಸದಸ್ಯರು ಅಲ್ಲಿ ಒಂದು ನಮ್ಮ ಐಡೆಂಟಿ ಕಾರ್ಡ್ ತಗೊಂಡು ಹೋದರೆ ಅಲ್ಲಿ 250 ರೂಪಾಯಿ ಅವರಿಗೆ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಇದು ಭಾಳಷ್ಟು ಜನರಿಗೆ ಇವತ್ತು ನಮ್ಮ ಸದಸ್ಯರಿಗೆ ಪ್ರಯೋಜನ ಆಗಿದೆ. ಅದಲ್ಲದೆ ಮಳೆ ಕೊಯ್ಲು ಯೋಜನೆ ಸುಮಾರು 5,000 ರೂಪಾಯಿಯಷ್ಟು ನಾವು ಪ್ರೋತ್ಸಾಹಧನ ಕೊಡ್ತೇವೆ. ಯಾರೆಲ್ಲ ಮಳೆ ಕೊಯ್ಲು ಯೋಜನೆಯನ್ನು ತಮ್ಮ ಮನೆಯಲ್ಲಿ ಅಳವಡಿಸಿಕೊಳ್ತಾರೆ ಅವರಿಗೆ 5,000 ರೂಪಾಯಿಯಷ್ಟು ನಾವು ವಿಶೇಷವಾದ ಅನುದಾನವನ್ನು ಕೊಡ್ತಾ ಇದ್ದೇವೆ. ಅದಲ್ಲದೆ ಕೊರೋನಾ ಟೈಮ್ನಲ್ಲಿ ವಿಶೇಷವಾಗಿ ಮುಖ್ಯಮಂತ್ರಿ ಅವರ ನಿಧಿಗೆ 5 ಲಕ್ಷ ರೂಪಾಯಿ, ಹಾಗೆ ಪ್ರಧಾನಮಂತ್ರಿಯವರ ನಿಧಿಗೆ 5 ಲಕ್ಷ, ಒಟ್ಟು 10 ಲಕ್ಷ ರೂಪಾಯಿಯನ್ನು ನಾವು ದೇಣಿಗೆಯನ್ನು ನಾವು ಕೊಟ್ಟಿದ್ದೇವೆ, ಸಂಸ್ಥೆಯಿಂದ ನಾವು ಕೊಟ್ಟಿದ್ದೇವೆ. ಇದರ ಜೊತೆಯಲ್ಲಿ ಕೊರೋನಾ ಟೈಮ್ನಲ್ಲಿ ಬಹಳಷ್ಟು ಜನರು ಕಷ್ಟದಲ್ಲಿದ್ದ ಕಾರಣ ನಾವು 16% ಬಡ್ಡಿಯನ್ನು 13% ಇಳಿಸ್ತೇವೆ, 13% ಬಡ್ಡಿಯನ್ನು 12% ಇಳಿಸ್ತೇವೆ, ಹಾಗೆ 11% 10% ಇಳಿಸ್ತೇವೆ. ಆದರೆ ಠೇವಣಿಯ ಬಡ್ಡಿಯನ್ನು ಯಥಾಸ್ಥಿತಿಯಲ್ಲಿ ಇಟ್ಕೊಳ್ತೇವೆ. ಎಲ್ಲ ಬ್ಯಾಂಕುಗಳಲ್ಲಿ ಸಾಲದ ಬಡ್ಡಿ ಕಡಿಮೆ ಆಗುವಾಗ ಠೇವಣಿ ಬಡ್ಡಿ ಕಡಿಮೆ ಆಗ್ತದೆ. ಠೇವಣಿ ಬಡ್ಡಿಯನ್ನು ಮುಟ್ಟದೆ ಸಾಲದ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಮಾಡಿದ ಒಂದು ವಿಶೇಷವಾದ ಒಂದು ಯೋಜನೆ ಕೊರೋನಾ ಟೈಮ್ನಲ್ಲಿ ಸಹಾಯ ಆಗಬೇಕೆಂಬ ಒಂದು ಇಚ್ಛೆಯಿಂದ ಈ ಯೋಜನೆಯನ್ನು ನಾವು ಜಾರಿಕೊಂಡಿದ್ದೇವೆ. ಇದರಿಂದ ಬಹಳಷ್ಟು ಜನರಿಗೆ ಪ್ರಯೋಜನ ಆಗಿದೆ. ಬಹಳಷ್ಟು ಜನರನ್ನು ಕಟ್ಟಿದ್ರು. ಹೊಸ ಯೋಜನೆಯಲ್ಲಿ ಕಡಿಮೆ ಬಡ್ಡಿ ಬರ್ತದೆ,
ಇದರ ಪ್ರಕಾರ 13% ಬರ್ತದೆ. ಸಂಸ್ಥೆಯ ಕ್ಷೇಮವನ್ನು ನೋಡದೆ ಗ್ರಾಹಕರ ಕ್ಷೇಮದ ಬಗ್ಗೆನೂ ಸಾಕಷ್ಟು ಹೆಚ್ಚು ಪ್ರಾಮುಖ್ಯತೆಯನ್ನು ನಾವು ಕೊಟ್ಟಿದ್ದೇವೆ. ಇದಲ್ಲದೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಪ್ರತಿ ವರ್ಷ ನಾವು ಕೊಡ್ತೇವೆ. ಅದಲ್ಲದೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ವಿದ್ಯಾಭ್ಯಾಸಕ್ಕೆ ಶೇಕಡ 10%ನಲ್ಲಿ ನಾವು ಇವತ್ತು ಸಾಲವನ್ನು ಕೊಡ್ತೇವೆ. ಬಹಳಷ್ಟು ಜನ ಇವತ್ತು ಬೇರೆ ಬೇರೆ ದೇಶದಲ್ಲಿ ನಮ್ಮಿಂದ ಸಾಲ ಪಡೆದುಕೊಂಡ ವಿದ್ಯಾರ್ಥಿಗಳು ಇವತ್ತು ವಿದ್ಯೆ ಕಲಿತಾ ಇದ್ದಾರೆ ನಮ್ಮಲ್ಲಿ. ಹಾಗೆ ಮದುವೆಗೋಸ್ಕರ ವಿಶೇಷವಾಗಿ ಸಾಮಾಜಿಕ ಕಳಕಳಿ ಎರಡೂ ಸಹ ವಿದ್ಯಾರ್ಥಿಗಳಿಗೆ ಮತ್ತು ಮದುವೆಗೋಸ್ಕರ ಸಾಮಾಜಿಕ ಕಳಕಳಿ ಇರುವಂತಹ ಬ್ಯಾಂಕಿನ ಆದ ಕಾರಣ ಇವತ್ತು ಬಹುಶಃ 10%ಗಳಿಗೆ ನಾವು ಸುಮಾರು 5 ವರ್ಷ ಅವಧಿವರೆಗೆ ಇವತ್ತು ನಾವು ಮದುವೆಗೆ ಸಾಲವನ್ನು ಕೊಡ್ತಾ ಇದ್ದೇವೆ. ತುಂಬ ಸಂತೋಷ ಸರ್. ಹಾಗೆ ಸರ್, ಸಂಸ್ಥೆ ಇನ್ನೂ ಏನೇನು ಒಂದು ಹೆಚ್ಚಿನ ಒಂದು ಸವಲತ್ತುಗಳನ್ನು ಒಂದು ಗ್ರಾಹಕ ಸಮುದಾಯಕ್ಕೆ ನೀಡ್ತಾರೆ? ಇವತ್ತು ರೈತರ ಪಿಂಚಣಿ ಯೋಜನೆ ಇದು ಸಹ ಭಾರತದಲ್ಲಿ ಪ್ರಥಮ ಅಂತ ಹೇಳಿ ನಾನು ಹೆಚ್ಚು ಬಂದಿದ್ದೇನೆ. 55 ವರ್ಷದಿಂದ 60 ವರ್ಷದವರೆಗೆ ತಿಂಗಳಿಗೆ ವರ್ಷಕ್ಕೆ 12,000 ರೂಪಾಯಿ ಕಟ್ಟಿದರೆ 60ನೇ ವರ್ಷ ಅದು ಸುಮಾರು 60,000 ರೂಪಾಯಿ ಆಗ್ತದೆ. 60,000 ರೂಪಾಯಿ ಆದ ತಕ್ಷಣ 61ನೇ ವರ್ಷದಿಂದ ತಿಂಗಳಿಗೆ ನಾವು 1,000 ರೂಪಾಯಿಯಷ್ಟು ಪೆನ್ಷನ್ ಯೋಜನೆಯನ್ನು ಹೊಂದಿದ್ದೇವೆ. ಇದು ಭಾಳ ವಿಶೇಷತೆ ಈ ಬ್ಯಾಂಕ್. ಈ ಪಿಂಚಣಿ ಯೋಜನೆ ಬಹುಶಃ ಬೇರೆ ಯಾವ ಬ್ಯಾಂಕಿನಲ್ಲಿ ಇಲ್ಲ. ಯಾರಿಗೆಲ್ಲ 55 ವರ್ಷ ಆಗ್ತದೆ, ವಿಶೇಷವಾಗಿ ಇದು ಕೃಷಿಕರಿಗೆ ಮಾತ್ರ ಇದು ಅನ್ವಯ ಆಗ್ತದೆ. ಕೃಷಿಕರಿಗೆ ಮಾತ್ರ ಈ ಯೋಜನೆಯನ್ನು ಅನ್ವಯ ಕೊಡ್ತದೆ. ಇದರಿಂದ ಭಾಳಷ್ಟು ಜನ ಇವತ್ತು ಲಾಭ ಪಡೆದುಕೊಂಡಿದ್ದಾರೆ. ಭಾಳಷ್ಟು ಕೃಷಿಕರು ಮುಂದೆ ಬಂದು ಇವತ್ತು ಪಿಂಚಣಿ ಯೋಜನೆಯನ್ನು ಪಡಿತಾ ಇದ್ದಾರೆ. ಹಾಗೆ ಇವತ್ತು ಕರ್ನಾಟಕದಲ್ಲಿ ಬಹುಶಃ ಇರಲಿಕ್ಕಿಲ್ಲ, ಬ್ಯಾಂಕ್ ನೌಕರರಿಗೂ ಸಹ ಪಿಂಚಣಿ ಯೋಜನೆ. ಇವತ್ತು ಕೋಆಪರೇಟಿವ್ ಸೆಕ್ಟರ್ನಲ್ಲಿ ರಿಟೈರ್ಮೆಂಟ್ ಆದ ಮೇಲೆ ಯಾವುದೇ ಪಿಂಚಣಿ ಇಲ್ಲ. ನಮ್ಮ ಬ್ಯಾಂಕಿನಲ್ಲಿ ನಾವು LIC ಜೊತೆ ಸುಮಾರು 1 ಕೋಟಿ ರೂಪಾಯಿಯಷ್ಟು ಡಿಪಾಸಿಟ್ ಮಾಡಿ ಪ್ರತಿ ರಿಟೈರ್ಡ್ ಆದ ಎಲ್ಲ ನೌಕರರಿಗೆ ಒಂದು ಪಿಂಚಣಿ ಯೋಜನೆ ನಾವು ಜಾರಿಗೆ ತಂದಿದ್ದೇವೆ. ಇದರಲ್ಲಿ ಪವರ್ ಟಿಲ್ಲರ್ ಟ್ರ್ಯಾಕ್ಟರ್ 0% ಇಂಟ್ರೆಸ್ಟ್ನಲ್ಲಿ ನಾವು ಸಾಲವನ್ನು ಕೊಡ್ತಿದ್ದೇವೆ. 1 ತಿಂಗಳ ಕಾಲ ರೈತರಿಗೆ ಯಾರೆಲ್ಲ ಗೊಬ್ಬರ ತಗೊಳ್ತಾರೆ ಅವರಿಗೆ 1 ತಿಂಗಳು ವಿದೌಟ್ ಇಂಟ್ರೆಸ್ಟ್ ನಾವು ಸಾಲವನ್ನು ವಿತರಣೆ ಮಾಡ್ತಾ ಇದ್ದೇವೆ. ಸೋಲಾರ್ ಲೈಟ್ ಶೇಕಡ 5% ನಾವು ರಿಯಾಯಿತಿ ದರದಲ್ಲಿ ಬಡ್ಡಿ ದರದಲ್ಲಿ ನಾವು ಇವತ್ತು ಸಾಲವನ್ನು ವಿತರಣೆ ಮಾಡ್ತೇವೆ. ನಮ್ಮ ಮೂಡಬಿದ್ರೆ ಕೋಆಪರೇಟಿವ್ ಸರ್ವಿಸ್ ಬ್ಯಾಂಕಿನ ಮುಂಭಾಗದಲ್ಲಿ ಒಂದು ರೈತರ ತರಕಾರಿ ಮಾರುಕಟ್ಟೆಯನ್ನು ನಾವು ಈಗಲೇ ಪ್ರಾರಂಭ ಮಾಡಿದ್ದೇವೆ. ಅಲ್ಲಿ ಯಾರೂ ನಮ್ಮ ಸ್ಥಳೀಯ ತರಕಾರಿಯನ್ನು ತೆಗೆದುಕೊಂಡು ಮಾರಾಟ ಮಾಡ್ಬೋದು. ಅವರಿಗೆ ಯಾವುದೇ ಬಾಡಿಗೆ ಇರುವುದಿಲ್ಲ, ಉಚಿತವಾಗಿ ಆ ವ್ಯವಸ್ಥೆಯನ್ನು ನಾವು ಬ್ಯಾಂಕಿನ ವತಿಯಿಂದ ನಾವು ಮಾಡಿದ್ದೇವೆ. ಹೀಗೆ ತರಕಾರಿ ಮಾರುವ ಕೃಷಿಕರಿಗೆ ಸಹ ಒಂದು ವಿಶೇಷವಾದ ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಕಲ್ಪವೃಕ್ಷ ಸಭಾಭವನ ಎಂಬುದು ಇವತ್ತು ಭಾಳಷ್ಟು ಜನರಿಗೆ ರಿಯಾಯಿತಿ ದರದಲ್ಲಿ ಮದುವೆಗಳಿಗೆ ಆಗ್ಬೋದು, ಎಂಗೇಜ್ಮೆಂಟ್ಗಳಿಗೆ ಇರ್ಬೋದು, ಅಥವಾ ಹಲವಾರು ಕಾರ್ಯಕ್ರಮ ನಡೀತದೆ. ಇವತ್ತು ಸರ್ಕಾರದ ಕೆಲವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ. ಬಹಳ ಕಡಿಮೆ ದರದಲ್ಲಿ ಇವತ್ತು ಬಾಡಿಗೆಗೆ ನಾವು ಕೊಡ್ತಿದ್ದೇವೆ. ತಿಂಗಳಿಗೆ ವರ್ಷದಲ್ಲಿ 4-5 ಸಾರಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಇದರ ಜಂಟಿ ಆಶ್ರಯದಲ್ಲಿ ಪ್ರತಿ ತಿಂಗಳಿಗೆ ಒಂದು ನಾವು ಕಾರ್ಯಕ್ರಮವನ್ನು ಆಯೋಜಿಸಿ ಕೃಷಿಕರಿಗೆ ವಿಶೇಷವಾದ ಮಾಹಿತಿಯನ್ನು ನಾವು ಕೊಡ್ತಿದ್ದೇವೆ. ಅದಲ್ಲದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪ್ರತಿ ವರ್ಷ ನಾವು ಗಿಡಗಳನ್ನು ಇಲ್ಲಿ ಉಚಿತವಾಗಿ ವಿತರಣೆಯನ್ನು ಮಾಡ್ತಾ ಇದ್ದೇವೆ. ನಾವು ಪ್ರತಿ ವರ್ಷ ಸಹ ಸಹಕಾರ ಸಪ್ತಾಹ ಅಂತ ಮಾಡ್ತೇವೆ. ಅದು ನವೆಂಬರ್ 14ರಿಂದ 20ನೇ ತಾರೀಕು ಇಡೀ ದೇಶದಲ್ಲಿ ಅದು ನಡೀತಾ ಇದೆ. ನಾವು 7 ದಿವಸದ ನಮ್ಮದೇ ಒಂದು ಸಹಕಾರ ಸಪ್ತಾಹ ಈ ಬ್ಯಾಂಕಿನಲ್ಲಿ ನಡೀತಾ ಇದ್ದೇವೆ ಪ್ರತಿ ವರ್ಷ ಸಹ. ಈ ಕಳೆದ 2 ವರ್ಷಗಳಿಂದ ನಮಗೆ ಕೊರೋನಾದಿಂದ ಆ ಸಹಕಾರ ಸಪ್ತಾಹವನ್ನು ಮಾಡಲಿಕ್ಕಾಗಲಿಲ್ಲ. ಆದರೆ ಮುಂದಿನ ದೇಶದಲ್ಲಿ ಖಂಡಿತ ಆ ಸಹಕಾರ ಸಪ್ತಾಹ ಬರ್ತದೆ. ಭಾಳಷ್ಟು ಜನ ನಾವು ವಿಜ್ಞಾನಿಗಳಿರ್ಬೋದು, ಕೃಷಿಕರ ಬಗ್ಗೆ ಇರ್ಬೋದು, ಇವನ್ ಇನ್ಕಮ್ ಟ್ಯಾಕ್ಸ್ನವರು ಸಹ ನಾವು ಕಳಿಸ್ತೇವೆ. ಎಲ್ಲರಿಗೆ ಒಂದು ವಿಶೇಷವಾದ ಮಾಹಿತಿಯನ್ನು ಕೊಡುವಂಥ ಒಂದು ಸಹಕಾರ ಸಪ್ತಾಹವನ್ನು ಅರ್ಥಪೂರ್ಣವಾಗಿ ನಾವು ಆಚರಿಸ್ತಾ ಇದ್ದೇವೆ. ಹಾಗೆ ಸರ್, ಸಂಸ್ಥೆಯಿಂದ ಒಂದು ಪ್ರತಿಷ್ಠಿತ ಪ್ರಶಸ್ತಿಯನ್ನು ಕೂಡ ಒಂದು ಗ್ರಾಹಕ ಸಮುದಾಯಕ್ಕೆ ಕೊಡ್ತಾ ಇದ್ದೀವಿ ಸರ್, ಅವರ ಒಂದು ಕೆಲಸ ಕಾರ್ಯಗಳ ಒಂದು ಪ್ರೋತ್ಸಾಹ ಮಾಡಲಿಕ್ಕೋಸ್ಕರ. ಅದು ಯಾವ ಪ್ರಶಸ್ತಿ ಇದೆ, ಅದು ಏನೇನು ಒಳಗೊಂಡಿದೆ ಸರ್? ಕಲ್ಪವೃಕ್ಷ ಪ್ರಶಸ್ತಿಯಿಂದ ನಾವು ಸುಮಾರು 5 ವರ್ಷಗಳ ಹಿಂದೆ ಅದನ್ನು ನಾವು ಕೊಡುವುದಾಗಿ ತೀರ್ಮಾನಿಸಿದ್ದೇವೆ. ಸಹಕಾರಿ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರದಲ್ಲಿ ವಿಶೇಷವಾಗಿ ಗಣನೀಯ ಸೇವೆ ಮಾಡಿದವರನ್ನು ಜಿಲ್ಲೆಯಲ್ಲಿ ಗುರುತಿಸಿ ನಾವು ಈ ಒಂದು ಕಲ್ಪವೃಕ್ಷ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಬಹುಶಃ ನಮಗೆ ಪ್ರಥಮವಾಗಿ ನಾವು ಸಹಕಾರಿ ಕ್ಷೇತ್ರದಲ್ಲಿ
ವಿಶೇಷವಾದ ಸೇವೆ ಮಾಡಿದ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಕೊಟ್ಟಿದ್ದೇವೆ. ಆಮೇಲೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಕೊಟ್ಟಿದ್ದೇವೆ. ಮತ್ತು ಡಾಕ್ಟರ್ ನಿಟ್ಟೆಯ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅವರ ಅಧ್ಯಕ್ಷರಾದ ನಿಟ್ಟೆ ವಿನಯ್ ಹೆಗ್ಡೆ ಅವರಿಗೆ ಕೊಟ್ಟಿದ್ದೇವೆ. ಹಾಗೆಯೇ ಬೆಳ್ತಂಗಡಿ ತಾಲೂಕಿನ ಮುಂಡಾಜೆ ಸಿ ಎ ಬ್ಯಾಂಕಿನ ಎನ್.ಎಸ್. ಗೋಖಲೆ ಅವರಿಗೆ ಕೊಟ್ಟಿದ್ದೇವೆ. ಹೀಗೆ ಹಲವಾರು ಜನರಿಗೆ ನಾವು ಈ ಪ್ರಶಸ್ತಿಯನ್ನು ವಿತರಣೆ ಮಾಡ್ತಿದ್ದೇವೆ. ಕಳೆದ 2 ವರ್ಷಗಳಿಂದ ಮತ್ತು ಕೊರೋನಾದಿಂದ ಈ ಕಾರ್ಯಕ್ರಮ ಸ್ವಲ್ಪ ಸ್ಥಗಿತ ಆಗಿದೆ. ತುಂಬ ಸಂತೋಷ ಸರ್. ಹಾಗೆಯೇ ಸಿಒ ಸರ್, ಸಂಸ್ಥೆಯಿಂದ ರೈತ ಗ್ರಾಹಕರಿಗೆ ಇನ್ನೂ ಏನೇನು ಒಂದು ಹೆಚ್ಚಿನ ಸವಲತ್ತುಗಳನ್ನು ನೀಡ್ತಾ ಇದ್ದೀರಿ? ರೈತರಿಗೆ ಅಗತ್ಯ ಇರುವ ಎಲ್ಲ ರೀತಿಯ ಸಾಲಗಳು, ಅಲ್ಪಾವಧಿ ಸಾಲ, ಮಧ್ಯಮಾವಧಿ ಸಾಲ, ದೀರ್ಘಾವಧಿ ಸಾಲ, ಇದನ್ನೆಲ್ಲ ನಮ್ಮ ಬ್ಯಾಂಕಿನಿಂದ ಅವರ ಅರ್ಜಿ ಬಂದು 1 ವಾರದಲ್ಲಿ ಅದು ವಿತರಣೆ ಆಗ್ತಾ ಇದೆ. ಇನ್ನೊಂದು ಏನು ಹೇಳಿದರೆ, ವಸೂಲಾತಿ, ರೈತರ ಸಾಲ ವಸೂಲಾತಿ ಬಾಕಿ ಅಂತೇಳಿ ಆಗಲೇ ಇಲ್ಲ. ಅದು ಆ ಡ್ಯೂ ಡೇಟ್ನ ಒಳಗೆ ಅವರು ಕಟ್ಟಿ ಆಯಿತು. ಆ ರೀತಿ ಒಂದು ರೈತರಿಗೂ ನಮ್ಮ ಬ್ಯಾಂಕಿಗೂ ಹೊಂದಿರುವಂಥ ಒಂದು ಸಂಬಂಧ, ಅದನ್ನು ಹೇಳಲಿಕ್ಕೆ ಯಾಕಂದ್ರೆ ಅಲ್ಲಿ ಡ್ಯೂ ಆಗುದೇ ಅವರು ಇಷ್ಟೇ, ಎಲ್ಲ ರೈತ ಸಂಘಗಳಿಗೆ ಇದೆ. ಅವರು ಹೇಳುವುದು ಇಷ್ಟೇ, ನಾವು ಕೇಳಿದ ತಕ್ಷಣ ಕೊಟ್ಟಿದ್ದೀರಿ, ನೀವು ಕೇಳುವ ಮೊದಲು ನಾವು ಕೊಡ್ಬೇಕು. ಹಿಂದೆ ಈ ಒಂದು ಸಹಕಾರ ಮನೋಭಾವ ನಮ್ಮ ವ್ಯಾಪ್ತಿಯ ರೈತರಲ್ಲಿ ಇರುವ ಕಾರಣ ರೈತರ ಸಾಲ, ಅದು ಅಲ್ಪಾವಧಿ ಇರ್ಬೋದು, ಮಧ್ಯಮಾವಧಿ ಇರ್ಬೋದು, ದೀರ್ಘಾವಧಿ ಇರ್ಬೋದು, ಆ ಸಾಲ ಯಾವ ರೈತ ಕೇಳಿದ ಅಭಿವೃದ್ಧಿ ಬಗ್ಗೆ, ಕೃಷಿಯ ಅಭಿವೃದ್ಧಿ ಬಗ್ಗೆ ಕೇಳಿದ್ದು, ಅದು ತಕ್ಷಣ 1 ವಾರದಲ್ಲಿ ಅದನ್ನು ಮಂಜೂರು ಮಾಡಿ ಅವರಿಗೆ ವಿತರಣೆ ಮಾಡುವಂಥ ಕೆಲಸ ನಮ್ಮಲ್ಲಿ ಆಗ್ತಾ ಇರೋದ್ರಿಂದ ರೈತರಿಗೂ ನಮ್ಮ ಬ್ಯಾಂಕಿಗೂ ನಿಕಟ ಸಂಪರ್ಕ ಇದೆ. ಈ ಹಿನ್ನೆಲೆಯಲ್ಲಿ ನಾವು ರೈತರ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ, ವರ್ಷಕ್ಕೆ 2 ಕಾರ್ಯಕ್ರಮ ರೈತರಿಗೋಸ್ಕರವೇ ಮೀಸಲಿರ್ತೀವಿ. ಒಂದು ಕೃಷಿ ಖುಷಿ ಕಾರ್ಯಕ್ರಮ, ಅದು ನಮ್ಮದೇ ಬ್ರ್ಯಾಂಡ್ನಲ್ಲಿ, ಅದಕ್ಕೆ ಹೆಸರೇ ಕೃಷಿ. ಅದು ವನ ಮಹೋತ್ಸವವನ್ನು ಮಾಡ್ತೇವೆ. ಅದರಲ್ಲಿ ರೈತರಿಗೆ ಗಿಡಗಳನ್ನು ವಿತರಣೆ ಮಾಡ್ತೇವೆ. ತೆಂಗಿನ ಗಿಡ, ಫಲ ಬರುವಂಥ ಗಿಡಗಳನ್ನು ವಿತರಣೆ ಮಾಡಿ ಅದನ್ನು ಒಂದು ಮಾದರಿ ಕಾರ್ಯಕ್ರಮವಾಗಿ ನಾವು ಮಾಡ್ತೇವೆ. ಅದೇ ರೀತಿ ಸಹಕಾರ ಸಪ್ತಾಹ 7 ದಿನ, ಪ್ರತಿ ವರ್ಷದಲ್ಲಿ 7 ದಿನ ಅದೊಂದು ನಿರಂತರ ಕಾರ್ಯಕ್ರಮ. ಒಂದು ರೀತಿಯಲ್ಲಿ ಮೂಡುಬಿದ್ರೆಯಲ್ಲಿ ಜಾತ್ರೆಯ ರೀತಿಯಲ್ಲಿ, ಅದನ್ನು ಉತ್ಸವದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಪ್ರತಿದಿನ 1.5 ಗಂಟೆಯಷ್ಟು ಇದು ಸಹಕಾರದ ಬಗ್ಗೆ ವಿಶೇಷ ಆಹ್ವಾನಿತರಿಂದ ಒಂದು ಆ ದಿವಸದ ದಿಕ್ಸೂಚಿ ಭಾಷಣ, ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮ. ಇದರಿಂದ ಮತ್ತು ನಮ್ಮಲ್ಲಿ ವಿವಿಧ ರೀತಿಯಲ್ಲಿ ಸಹಕರಿಸಿದರು ರೈತರು. 1 ದಿನ ರೈತರಿಗಾಗಿಯೇ ಮೀಸಲು, 1 ದಿನ ಮಹಿಳೆಯರಿಗಾಗಿ ಮೀಸಲು, 1 ದಿನ ಉದ್ಯಮಿಗಳಿಗಾಗಿ ಮೀಸಲು, ಹೀಗೆ ಒಂದೊಂದು ದಿನ ಒಂದೊಂದು ಚಿಂತನೆ. ಆ ಚಿಂತನೆಯಲ್ಲಿ ಈಗ ರೈತರಿಗಾಗಿ ಮೀಸಲಿಟ್ಟ ದಿನದಲ್ಲಿ ಯಾರು ಹೆಚ್ಚು ರೈತ ಕೃಷಿ ಉತ್ಪನ್ನಗಳನ್ನು ಮಾಡಿದ್ದಾರೆ, ಅದಕ್ಕೆ ಹೆಚ್ಚು ಒಲಿಸಿದ್ದಾರೆ, ಅವರನ್ನು ಆ ದಿವಸ ಸನ್ಮಾನಿಸುವಂಥ ಕಾರ್ಯಕ್ರಮ. ಉದ್ಯಮಿಗಳನ್ನು ಸನ್ಮಾನಿಸುವಂಥ ಕಾರ್ಯಕ್ರಮ. ವಿದ್ಯಾರ್ಥಿಗಳು ಕನ್ನಡ, ಹಿಂದಿ ಇದರಲ್ಲಿ ನಾವೀಗ ಹೇಳಿದರೆ 99% ಮಾರ್ಕಿನವನನ್ನೇ ಗುರುತಿಸುವುದಲ್ಲ, ರಾಷ್ಟ್ರ ಭಾಷೆ ಮತ್ತು ನಮ್ಮ ರಾಜ್ಯ ಭಾಷೆ ಇದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಅಂತಹ ಮಕ್ಕಳಿಗೆ ಪ್ರೋತ್ಸಾಹಧನವನ್ನು ಕೊಡುವಂಥದ್ದು. ಅಂಗವಿಕಲ ಮಕ್ಕಳು, ನಮ್ಮ ವ್ಯಾಪ್ತಿಯಲ್ಲಿರುವ ಎಲ್ಲ ಅಂಗವಿಕಲ ಮಕ್ಕಳನ್ನು ಗುರುತಿಸಿ ಅವರಿಗೆ ವರ್ಷಕ್ಕೆ 2,000 ರೂಪಾಯಿ ಅವರ ಈ ಶೈಕ್ಷಣಿಕ ಉದ್ದೇಶಕ್ಕಾಗಿ ಅದನ್ನು ನೀಡುವಂಥ ಒಂದು ಕಾರ್ಯಕ್ರಮ. ಹೀಗೆ ಪ್ರತಿದಿನ ವಿವಿಧ ಕಾರ್ಯಕ್ರಮಗಳನ್ನು ಹಾಕಿಕೊಂಡು, ಅದು ಕೂಡ ಲೈವ್ ಆಕಾಶವಾಣಿ, ಮಂಗಳೂರು ಆಕಾಶವಾಣಿಯಲ್ಲಿಯೂ ಮತ್ತು ಸ್ಥಳೀಯ TV ಚಾನೆಲ್ಗಳ ಮೂಲಕ ಅದನ್ನು ಪ್ರಚುರಪಡಿಸ್ತಾ ಇದ್ದೇವೆ. ಅದೇ ರೀತಿ ಕಲ್ಪವೃಕ್ಷ, ಸಹಕಾರ ಕಲ್ಪವೃಕ್ಷ ಪ್ರಶಸ್ತಿ, ಇದನ್ನು ಯಾಕೆ ನಾವು ಇಲ್ಲಿ ಪ್ರಾರಂಭ ಮಾಡಿದ್ದೇವೆ ಅಂತ ಹೇಳಿದರೆ, ಸರ್ಕಾರ ಕೊಡಮಾಡುವಂಥ ಕಲ್ಪವೃಕ್ಷ ಪ್ರಶಸ್ತಿ, ಅದಕ್ಕೆ ಅರ್ಜಿಗಳನ್ನು ಹಾಕಬೇಕು, ಅದರ ಹಿಂದೆ ಹೋಗಬೇಕು, ಅದಕ್ಕೆ ಸುಮಾರು ಕೆಲಸ ಇದೆ. ನಾವು ಅರ್ಜಿ ಹಾಕಿದವರನ್ನು ಗುರುತಿಸುವುದಲ್ಲ, ಯಾರು ನಿಜವಾಗಿ ಸಹಕಾರಿಯಾಗಿದ್ದಾನೆ, ನಮ್ಮ 2 ಉಭಯ ಜಿಲ್ಲೆಗಳಲ್ಲಿ ಸಹಕಾರ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಯಾರು ತಮ್ಮನ್ನು ತೊಡಗಿಸಿಕೊಂಡು ಕೆಲಸ ಮಾಡಿದ್ದಾರೆ ಅಂಥವರನ್ನು ಗುರುತಿಸುವ ಕಾರ್ಯಕ್ರಮ. ಅದರಲ್ಲಿ ಏನು ಹೇಳಿದರೆ 25,000 ನಗದು, ಬೆಳ್ಳಿಯ ಸ್ಮರಣಿಕೆ,
ತಾಮ್ರಪತ್ರ ಮತ್ತು ಅತ್ಯಂತ ಗೌರವಯುತವಾದಂತಹ ಒಂದು ಸನ್ಮಾನ. ಅಲ್ಲಿ ಏನು ಹೇಳಿದರೆ ಅರ್ಜೆಂಟ್ನಲ್ಲಿ ಮಾಡುವಂಥ ಸನ್ಮಾನ ಅಲ್ಲ. ಒಂದು ಆರತಿ ಎತ್ತುವುದು, ಅವರಿಗೆ ತಿಲಕ ಇಡುವಂಥದ್ದು, ಅವರಿಗೆ ಛತ್ರವನ್ನು ಮಾಡುವಂಥದ್ದು, ಈ ಒಂದು ಭಾವನಾತ್ಮಕವಾಗಿ ಅದೇ ರೀತಿ ಅಷ್ಟೇ ವೈಭವಯುತವಾಗಿ ಅದನ್ನು ಮಾಡುವಂಥ ಒಂದು ಕಾರ್ಯಕ್ರಮ ಹೇಳಿದರೆ ಸಹಕಾರ ಕಲ್ಪವೃಕ್ಷ ಪ್ರಶಸ್ತಿ. ಅದನ್ನು ಕಳೆದ 8 ವರ್ಷಗಳಿಂದ ವಿವಿಧ ಇದರಲ್ಲಿ ಕೆಲಸ ಮಾಡಿದವರು. ಇಲ್ಲಿ ಫಾದರ್ ಪಿಂಟು ಅಂತ ಇದ್ದಾರೆ, ಅವರು ಕೂಡ ಅಷ್ಟೇ. ಅವರು ಅನಾಥಾಶ್ರಮವನ್ನು ನಡೆಸ್ತಾ ಇದ್ದಾರೆ, ವೃದ್ಧಾಶ್ರಮವನ್ನು ನಡೆಸ್ತಾ ಇದ್ದಾರೆ. ಪ್ರತಿಯೊಂದು ಅಲ್ಲಿ ವೃದ್ಧ ಅವರು ಅಡ್ಮಿಟ್ ಆದ ತಕ್ಷಣ ಅವರ ಮನೆಯವರು ನೀಡಿದಂಥ ಠೇವಣಿಯನ್ನು ನಮ್ಮಲ್ಲಿರು ಆ ವೃದ್ಧರ ಹೆಸರಲ್ಲಿ ಇರ್ತದೆ, ಫಾದರ್ ಆ ಸಂಸ್ಥೆ ಹೆಸರಲ್ಲಿ ಗಂಟಿ ಅಕೌಂಟ್ನಲ್ಲಿ ಇಟ್ಟು ಅದರ ಬಡ್ಡಿಯನ್ನು ಅವರಿಗೆ ಕೊಡುವಂಥದ್ದು ಹೇಳಿದರೆ ಆ ಸಂಸ್ಥೆ ಮತ್ತು ಫಾದರು ಮತ್ತು ನಮಗಿರುವ ಸಂಬಂಧ. ಇಲ್ಲಿಯ ಎಲ್ಲ ಧಾರ್ಮಿಕ ಇದಿರ್ಬೋದು, ಜೈನ ಮಠದ ಸ್ವಾಮೀಜಿಯವರು ಇರ್ಬೋದು, ಚರ್ಚಿನವರು ಇರ್ಬೋದು, ಮಸೀದಿಯವರು ಇರ್ಬೋದು, ದೇವಸ್ಥಾನದವರು ಇರ್ಬೋದು, ಇಲ್ಲಿಯ ಸ್ಥಳೀಯ ಭಜನಾ ಮಂಡಳಿ, ಮಹಿಳಾ ಮಂಡಳಿ, ಎಲ್ಲರೂ ಅವರವರ ಸಂಸ್ಥೆಯ ಹಣ ಏನು ಅವರಲ್ಲಿ ಉಳಿತಾಯ ಆಗಿದೆ ಅದನ್ನು ನಮ್ಮಲ್ಲಿ ತೊಡಗಿಸಿಕೊಂಡಿರುವ ಕಾರಣ ನಾವೆಲ್ಲ ಈ MCS ಬ್ಯಾಂಕ್ ಅವರ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಪೂರ್ತಿ ಅಲ್ಲದಿದ್ದರೂ ಸ್ವಲ್ಪ ಹಿನ್ನೆಲೆಯಲ್ಲಿ ನಾವು ಅವರಿಗೆ ಸಹಕಾರವನ್ನು, ಆರ್ಥಿಕ ಸಹಕಾರವನ್ನು ನೀಡ್ತಾ ಬಂದಿರುವಂಥ ಬ್ಯಾಂಕ್. ತುಂಬ ಸಂತೋಷ ಸರ್. ಹಾಗೆ ಸರ್, ಸಂಸ್ಥೆಯ ಒಂದು ಹೆಚ್ಚಿನ ಪ್ರಗತಿಗೆ, ಸರ್ವತೋಮುಖ ಅಭಿವೃದ್ಧಿಗೆ ಇನ್ನು ಏನೇನೋ ಒಂದು ಹೊಸ ಯೋಜನೆಗಳ ಬಗ್ಗೆ ನಾವೊಂದು ಪ್ಲಾನಿಂಗ್ ಅನ್ನು ಹಾಕೊಂಡಿದ್ದೀವಿ. ಈಗಾಗಲೇ ರೈತರ ಪಿಂಚಣಿ ಯೋಜನೆ ಜಾರಿಯಲ್ಲಿದೆ. ಹಾಗೆ ರೈತರ ಆವರ್ತನ ನಿಧಿಯನ್ನು ಇನ್ನೂ ಹೆಚ್ಚುಗೊಳಿಸುವುದು. ಇದರ ಜೊತೆಯಲ್ಲಿ ಬಹಳಷ್ಟು ಇವತ್ತು ನಮ್ಮಲ್ಲಿ ಬೇಡಿಕೆ ಇದೆ. ನೀವು ರೈತರ ಪಿಂಚಣಿ ಯೋಜನೆ ಕೊಡ್ತೀವಿ, ನಮಗೆ ಯಾಕೆ ಕೊಡಬಾರ್ದು ಪಿಂಚಣಿ ಯೋಜನೆ ಅಂತ ಉಳಿದ ಸದಸ್ಯರು ನಮ್ಮ ಹತ್ರ ಕೇಳ್ತಾ ಇದ್ದಾರೆ. ಅಷ್ಟು ಸುಲಭದ ಕೆಲಸ ಅಲ್ಲ ಅದು. ಇದನ್ನು ನಾವು ಹಂತದಲ್ಲಿ ಖಂಡಿತವಾಗಿ ತೀರ್ಮಾನ ತೆಗೆದುಕೊಳ್ತೇವೆ. ಯಾವ ರೀತಿಯಲ್ಲಿ ಮಾಡಬಹುದು, ಇತರರಿಗೆ ಸಹ ಪಿಂಚಣಿ ಯೋಜನೆ ಯಾವ ರೀತಿಯಲ್ಲಿ ಮಾಡಬಹುದು ಅಂತ ಮುಂದಿನ ದಿನದಲ್ಲಿ ನಾವು ಅದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದರಲ್ಲಿ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ ಎರಡನ್ನೂ ನಾವು ಅಭ್ಯಾಸ ಮಾಡಬೇಕಾಗ್ತದೆ. ಒಂದು ಸಾರಿ ಅವರು 60,000 ಕೊಟ್ಟರೆ ನಾವು ಇಮಿಡಿಯೇಟ್ 1,000 ರೂಪಾಯಿ ಪ್ರತಿ ತಿಂಗಳು ಕೊಡಲಿಕ್ಕೆ ಭಾಳ ಕಷ್ಟ ಆಗ್ಬೋದು. ರೈತರಿಗೋಸ್ಕರ ರೈತರ ಬ್ಯಾಂಕ್ ಆದ ಕಾರಣ ಅವರಿಗೆ ವಿಶೇಷ ಯೋಜನೆಯನ್ನು ಹಮ್ಮಿಕೊಂಡಿದೆ. ಮುಂದಿನ ದಿನ ಅದರ ಬಗ್ಗೆ ಸಹ ನಾವು ಆಲೋಚನೆ ಮಾಡ್ತೇವೆ. ಕಲ್ಪರಕ್ಷಾ ಆರೋಗ್ಯ ಕಾರ್ಡ್ ಯೋಜನೆ ಈಗಾಗಲೇ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಯಶಸ್ವಿನಿ ಯೋಜನೆಯನ್ನು ಜಾರಿಗೊಳಿಸಿದಂತೆ ಈಗಾಗಲೇ ಘೋಷಣೆ ಮಾಡಿದೆ. ಸುಮಾರು 300-400 ಕೋಟಿ ರೂಪಾಯಿ ಈ ಸರಿ ಬಜೆಟ್ನಲ್ಲಿ ಯಶಸ್ವಿನಿ ಯೋಜನೆಗೆ ಸರ್ಕಾರ ಇಟ್ಟಿದೆ. ನಾವು ಇದನ್ನು ಈ ಆರೋಗ್ಯ ಕಾರ್ಡ್ ಯಾವ ರೀತಿ ಮುಂದುವರಿಸಬಹುದು, ಕಲ್ಪರಕ್ಷಾ ಆರೋಗ್ಯ ಕಾರ್ಡ್ ಅಂತ ನಾವು ಪುನಃ ಅದನ್ನು ಪುನರ್ವಿಮರ್ಶೆ ಮಾಡ್ತೇವೆ. ಒಂದು ಸಾರಿ ಯಶಸ್ವಿನಿ ಯೋಜನೆಯಲ್ಲಿ ಅವರು ಹಣ ತಗೊಂಡ್ರೆ ಪುನಃ ಆ ಸ್ಕೀಮಿನಲ್ಲಿ ನಮಗೆ ಕೊಡಲಿಕ್ಕೆ ಆಗ್ತದೆ. ಓನ್ಲಿ ಒಂದು ಕ್ಲೈಮ್, ಯಾಕಂದರೆ ಒರಿಜಿನಲ್ ಬಿಲ್ಸ್ ನಮಗೆ ಬೇಕಾಗ್ತದೆ. ಆದ ಕಾರಣ ಉಳಿತಾಯ ಅದರಲ್ಲಿ ಸ್ವಲ್ಪ ಡಿಫರೆನ್ಸ್ ಮಾತ್ರ ಏನಾದ್ರು ಕೊಡಲಿಕ್ಕೆ ಆಗ್ತದೆ ಅಂತ ಪ್ರಯತ್ನ ಮಾಡ್ತೀವಿ. ಅವರಿಗೊಂದು 50,000 ರೂಪಾಯಿ ಕೊಟ್ಟರೆ ಇನ್ನು ಸ್ವಲ್ಪ ಒಂದು 10% ನಮ್ಮಿಂದ ಏನಾದರೂ ಕೊಡಲಿಕ್ಕೆ ಆಗ್ತದೆ ಆಲ್ರೆಡಿ ಆರೋಗ್ಯ ಕಾರ್ಡ್ ಮಾಡಿದವರಿಗೆ. ಇದರ ಬಗ್ಗೆ ನಾವು ಭಾಳ ವಿಮರ್ಶೆ ಮಾಡಿ ಡಿಸ್ಕಸ್ ಮಾಡಿ ಇದನ್ನು ನಾವು ಮುಂದುವರಿಸಿದೆ ಹಾಗೆ ಅಂತ ಆಲೋಚನೆ ಮಾಡ್ತಾ ಇದ್ದೇವೆ. ರೈತರ ಪಿಂಚಣಿ ಯೋಜನೆ ಈಗಾಗಲೇ ನಾವು ಜಾರಿಯಲ್ಲಿದೆ, ಅದನ್ನು ಭಾಳ ಉತ್ತಮ ರೀತಿಯಲ್ಲಿ ನಡೀತಾ ಇದ್ದೇವೆ. ನೌಕರರ ಪಿಂಚಣಿ ನಿಧಿಯನ್ನು ಇನ್ನೂ ಗಟ್ಟಿ ಮಾಡಿಕೊಳ್ಳೋದು ಕೂಡ ಸದೃಢ ಮಾಡಬೇಕು, ಗಟ್ಟಿಗೊಳಿಸಬೇಕು. ಇನ್ನೂ ಹೆಚ್ಚಿನ ಬಹುಶಃ ಇಷ್ಟವರೆಗೆ ಸ್ವಲ್ಪ ನಮ್ಮ ರಿಟೈರ್ಮೆಂಟ್ ಸ್ವಲ್ಪ ಜನ ನಿವೃತ್ತಿ ಆಗಿದ್ದಾರೆ. ಇನ್ನು 5-6 ಜನ ನಿವೃತ್ತಿ ಆದರೆ ಆ ಪಿಂಚಣಿ ಯೋಜನೆ ಯಾವ ರೀತಿ ನಾವು ಸದೃಢಗೊಳಿಸೋದು, ಇನ್ನೂ ಹಣ ಅದಕ್ಕೆ ಸ್ವಲ್ಪ ತೊಡಗಿಸಬೇಕಾದ ಅದರ ಬಗ್ಗೆ ನಾವು ಆಲೋಚನೆ ಮಾಡ್ತಿದ್ದೇವೆ. ಈಗಾಗಲೇ ನಾವು ನಮ್ಮಲ್ಲಿ ಇವತ್ತು ಬಹುಶಃ ರಿಸರ್ವ್ ಫಂಡ್ ಸುಮಾರು 56 ಕೋಟಿಗೂ ಇಟ್ಟಿದೆ. ದೊಡ್ಡ ಅಮೌಂಟ್ ನಾವು ರಿಸರ್ವ್ ಫಂಡಿಗೆ ಹಾಕಿದ್ದೇವೆ. ಯಾಕಂದರೆ ನಮ್ಮ ಸ್ವಂತ ಕಾಲದಲ್ಲಿ ನಾವು ನಿಲ್ಲಬೇಕಿದೆ. ಇದರ ಜೊತೆಯಲ್ಲಿ ಆಸ್ತಿ ಖರೀದಿಗಾಗಿ, ಸ್ಥಿರಾಸ್ತಿ ಖರೀದಿಗಾಗಿ ನಾವು ಸಪರೇಟ್ ಫಂಡನ್ನು ಮಾಡಿದ್ದೇವೆ. ಬಹುಶಃ ನಾವು ಇಲ್ಲಿ ಮೂಡಬಿದಿರೆ ಮಾರ್ಪಾಡಿ ಪ್ರಾಂತ್ಯ ನಮ್ಮ ಪರಿಮಿತಿಯಲ್ಲಿ ಎಲ್ಲಿಯಾದರೂ ಒಂದು ಸ್ಥಳ ಸಿಕ್ಕಿದೆ, ಒಂದು ಸ್ಥಿರಾಸ್ತಿಯನ್ನು ಖರೀದಿಸಬೇಕೆಂಬ ಇಚ್ಛೆ ನಮಗೆ ಕೆಲವು ವರ್ಷಗಳಿಂದಿದೆ. ಅದು ಸರಿಯಾದ ಸ್ಥಳ ಸಿಗದ ಕಾರಣ ಹಾಗೆ ಅದನ್ನು ನಾವು ಪೆಂಡಿಂಗ್ ಇಟ್ಟುಕೊಂಡಿದ್ದೇವೆ. ಅದು ಮುಂದಿನ ದಿನದಲ್ಲಿ ನಾವು ಇನ್ನೊಂದು ಸ್ಥಿರಾಸ್ತಿಯನ್ನು ಖರೀದಿಸಬೇಕೆಂಬ ಹಂಬಲ ನಮ್ಮಲ್ಲಿ ಇದೆ. ಸಾಲ ಮನ್ನಾ ಯೋಜನೆ ಮತ್ತು ಬಡ್ಡಿ ಯೋಜನೆ ಈಗಾಗಲೇ ನಾವು 0% ಇಂಟ್ರೆಸ್ಟ್ನಲ್ಲಿ ರೈತರಿಗೆ ಸಾಲವನ್ನು ಕೊಡ್ತೇವೆ. 3%ನಲ್ಲಿ ನಾವು ಸರ್ಕಾರದ ಆದೇಶದ ಪ್ರಕಾರ ನಾವು ಸಾಲವನ್ನು ಕೊಡ್ತಿದ್ದೇವೆ.
ಇದನ್ನು ನಾವು ಇನ್ನು ಈ ಎಲ್ಲ ಯಾವುದೇ ಸರ್ಕಾರದ ಯೋಜನೆ ಬಂದರೂ ನಾವು ಅದನ್ನು ಬಹಳ ಉತ್ತಮ ರೀತಿಯಲ್ಲಿ ಸೂಕ್ತ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಬ್ಯಾಂಕಿನ ಕಟ್ಟಡದಲ್ಲಿ ಸೋಲಾರ್ ಅಳವಡಿಸಿ ಈಗಾಗಲೇ ನಮ್ಗೆ ಗೊತ್ತಿರ್ಬೋದು, ಇವತ್ತು ವಿದ್ಯುತ್ ಬಿಲ್ ವರ್ಷದ ಪ್ರತಿ ಏರ್ತಾ ಇದೆ. ಇದಕ್ಕೋಸ್ಕರ ನಾವು ಆಲೋಚನೆ ಮಾಡ್ತೇವೆ, ನಮಗೆ ಒಂದು ಸ್ವಂತ ಸೋಲಾರ್ ಹಾಕಬಾರ್ದು ಇವರು ಅಂತ. ಬಹುಶಃ ಇದರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡ್ತಾ ಇದ್ದೇವೆ. ಯಾಕಂದರೆ ಕಂಪ್ಯೂಟರ್ಸ್ ಎಲ್ಲ ಇದ್ದ ಕಾರಣ ಅದು ಕೆಲವು ಸಲ ಅದರಲ್ಲಿ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳ್ತಾರೆ. ಯಾಕಂದರೆ ಕರೆಂಟ್ ಹೋದರೆ ಇದನ್ನು ಆಪರೇಟ್ ಆಗಬೇಕು, ಅದು ಆದ ಕಾರಣ ಇದನ್ನೆಲ್ಲ ನಾವು ಅನಾನುಕೂಲತೆ ನೋಡಿಕೊಂಡು ಅಭ್ಯಾಸ ಮಾಡಿ ಅದನ್ನು ಸ್ಟಡಿ ಮಾಡಿ ಖಂಡಿತ ಮುಂದಿನ ದಿನದಲ್ಲಿ ಸೋಲಾರ್ ಅಳವಡಿಸಿ ನಾವು ವಿಶೇಷವಾದ ಮುತುವರ್ಜಿಯನ್ನು ವಹಿಸಿಕೊಳ್ತೇವೆ. ತುಂಬ ಸಂತೋಷ ಸರ್. ಈ ಪ್ರಕಾರವಾಗಿ ಸಾಕಷ್ಟು ಒಂದು ಯೋಜನೆಗಳನ್ನು ಹಾಕ್ಕೊಂಡಿದ್ದೀರಿ. ಅದೇ ರೀತಿಯಾಗಿ CEO ಸರ್, ಸಕ್ರಿಯ ಒಂದು ಬ್ಯಾಂಕ್ ಇನ್ನೂ ಕೂಡ ಒಂದು ಅಭಿವೃದ್ಧಿಪರ ಯೋಜನೆಗಳು ಅಂತಂದರೆ ಮುಂದೆ ಇನ್ನೂ ಒಳ್ಳೆಯ ರೀತಿಯಲ್ಲಿ ಗ್ರಾಹಕ ಸಮುದಾಯಕ್ಕೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಏನೇನು ಒಂದು ಹೊಸ ಹೊಸ ಯೋಜನೆಗಳು ತಮ್ಮ ಒಂದು ಮನಸ್ಸಲ್ಲಿ ಇದೆ ಸರ್? ನಮ್ಮದು ಬ್ಯಾಂಕ್ ಉತ್ತಮ ಲಾಭವನ್ನು ಗಳಿಸಿದರೆ ಮಾತ್ರ ಹೊಸ ಹೊಸ ಯೋಜನೆಗಳನ್ನು ಹಾಕೊಳ್ಳಿಕ್ಕೆ ಅವಕಾಶ ಸಿಗ್ತದೆ. ಫಾರ್ಮರ್ಸ್ ರಿವಾಲ್ವಿಂಗ್ ಫಂಡ್ ಅದು ನಮ್ಮ ಹತ್ರ 1 ಕೋಟಿ ಜಿಲ್ಲೆ ಇದೆ. ಅದನ್ನು ಸದೃಢಗೊಳಿಸಿದರೆ ಮಾತ್ರ ಅದಕ್ಕೆ ಇನ್ನೂ ಒಂದು 1 ಕೋಟಿ 2 ಕೋಟಿ ನಮ್ಮ ಲಾಭದಲ್ಲಿರುವ ಫಂಡನ್ನು ಅದಕ್ಕೆ ವರ್ಗಾಯಿಸಿದರೆ ಮಾತ್ರ ಅದನ್ನು ಸದೃಢಗೊಳಿಸಲಿಕ್ಕಾಗ್ತದೆ. ಆ ಸದೃಢಗೊಂಡ ಇದರಲ್ಲಿ ಈಗ ರೈತರನ್ನು ಯಾರನ್ನು ನಾವು ಗುರುತಿಸ್ತೇವೆ, ಇನ್ನು ರೈತ ಕಾರ್ಮಿಕರನ್ನು ಗುರುತಿಸ್ಬೋದು. ರೈತರ ಈ ರೂರಲ್ ಆರ್ಟಿಸಾನ್ಸ್, ಗ್ರಾಮೀಣ ಕುಶಲಕರ್ಮಿಗಳನ್ನು ಅದರಲ್ಲಿ ಗುರುತಿಸ್ಕೊಳ್ಬೋದು. ನಮ್ಮಲ್ಲಿ ಆ ರೈತರ ರಿವಾಲ್ವಿಂಗ್ ಫಂಡ್ ಹೆಚ್ಚಾದ ಹಾಗೆ ಒಂದೊಂದೇ ಸೆಕ್ಟರ್ನವರನ್ನು ಅದಕ್ಕೆ ಸೇರಿಸಿಕೊಂಡು ಎಲ್ಲರಿಗೂ ಮುಂದೆ ಒಂದಿನ ನಮ್ಮ ಬ್ಯಾಂಕಿನ ಎಲ್ಲ ಸದಸ್ಯರು 60 ವರ್ಷಕ್ಕಿಂತ ಮೇಲ್ಪಟ್ಟವರು ಯಾರಿದ್ದಾರೆ ಅವರಿಗೆ ನಾವು ಪಿಂಚಣಿ ಕೊಡುವಂತಹ ಒಂದು ಯೋಜನೆ ಮುಂದಿನ ದಿನಗಳಲ್ಲಿ ಅದು ಖಂಡಿತ ಆಗ್ತದೆ ಅಂತ ಹೇಳುವ ಒಂದು ನಿರೀಕ್ಷೆಯನ್ನು ನಾವು ಇಟ್ಟುಕೊಂಡಿದ್ದೀವಿ. ಅದೇ ರೀತಿ ನಮ್ಮ ಸಿಬ್ಬಂದಿಗಳ ಒಂದು ಸಹಾಯ ನಿಧಿ, ಸಿಬ್ಬಂದಿಗಳಿಗೆ ಈಗ ಅಲ್ಪಾವಧಿಯ ಸಹಾಯ ಎಲ್ಲ ಕೊಡುವುದಕ್ಕಿಂತ ಅವರು ಜೀವಮಾನ ಇಡೀ ಪಡೆಯುವಂಥ ಪಿಂಚಣಿ, ಈ ಪಿಂಚಣಿ ನಿಧಿಯನ್ನು ಕೂಡ ನಾವು ಸದೃಢಗೊಳಿಸಬೇಕು. ನಮ್ಮಲ್ಲಿ ಯಾವ ನಿಧಿಗಳಿದೆ ಅದನ್ನೆಲ್ಲ ಸದೃಢಗೊಳಿಸಿದರೆ ಮಾತ್ರ ಮುಂದಿನ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಆಗ್ತದೆ. ಕಟ್ಟಡ ನಿಧಿಯಲ್ಲಿ ನಮ್ಮದು 2 ಕೋಟಿಗೂ ಮಿಕ್ಕಿ ಹಣ ಇದೆ. ಆ ಕಟ್ಟಡ ನಿಧಿಯನ್ನು ಇಟ್ಟುಕೊಂಡು ಏನು ಮಾಡಲಿಕ್ಕಾಗ್ತದೆ? ಅಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ಒಂದು 4 ಕಡೆ ನಿವೇಶನಗಳನ್ನು ಗುರುತಿಸಿ ಅಲ್ಲಿ ಒಂದು ಮುಂದಿನ ನಾವು ಏನಾದರೂ ಶಾಖೆಗಳನ್ನು ಮಾಡೋದಾದರೆ ಅಲ್ಲಿ ಪ್ರಾರಂಭಿಸಲಿಕ್ಕೆ ಒಂದು ಸ್ಥಳೀಯವಾಗಿ ನಿವೇಶನಗಳನ್ನು ಗುರುತಿಸಿಕೊಂಡು ಅದನ್ನು ಖರೀದಿಸಿ ಬ್ಯಾಂಕಿನ ಸೊತ್ತಾಗಿ ಅದನ್ನು ಇಟ್ಟರೆ ಮುಂದಿನ ದಿನಗಳಲ್ಲಿ ಶಾಖೆಗಳನ್ನು ಹಾಕಿಕೊಳ್ಳಲಿಕ್ಕೆ ಅವಕಾಶ ಆಗ್ತದೆ. ಅದೇ ರೀತಿ ಎಲ್ಲ ಸದಸ್ಯರಿಗೂ ನಾವು ಪಿಂಚಣಿ ಕೊಡುವಂಥದ್ದು, ಎಲ್ಲ ನಮ್ಮ ನೌಕರರಿಗೆ ಪಿಂಚಣಿಯನ್ನು ಕೊಡುವಂಥದ್ದು. ಈ ರೀತಿ ನಾವು ಸದೃಢರಾದರೆ ಮಾತ್ರ ಈ ಯೋಜನೆಗಳನ್ನು ಹಾಕಿಕೊಳ್ಳಿಕ್ಕಾಗಲ್ಲ. ನಾವು ಸದೃಢರಾಗೋದು ಹೇಗೆ? ವ್ಯವಹಾರ ದಿನದಿಂದ ದಿನ ಹೆಚ್ಚಾದರೆ ಮಾತ್ರ, ಜನ ನಮ್ಮಲ್ಲಿ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇಟ್ಕೊಂಡ್ರೆ ಮಾತ್ರ ನಾವು ಹೆಚ್ಚು ಲಾಭ ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಆ ಲಾಭವನ್ನು ಜನರಿಗೆ ಪುನಃ ಹಿಂತಿರುಗಿಸುವ ಯೋಜನೆ ನಮ್ಮದಾಗಿದೆ. ತುಂಬ ಸಂತೋಷ ಸರ್. ಕಟ್ಟಡ ನೋಡಲಿಕ್ಕೆ ಒಂದು ಮೂಡುಬಿದ್ರೆ ಒಂದು ತಾಲೂಕು ವ್ಯಾಪ್ತಿಯಲ್ಲಿ ತುಂಬ ಒಂದು ನ್ಯಾಷನಲೈಸ್ ಬ್ಯಾಂಕಿಗೂ ಕೂಡ ಒಂದು ಸರಿಸಾಟಿಯಾಗಿದೆ. ಆದರೂ ಕೂಡ ಅಲ್ಲಿ ತಾವೀಗ ಒಂದು ರೈತ ಗ್ರಾಹಕರಿಗೆ ಒಂದು ಪಡಿತರ ವ್ಯವಸ್ಥೆಯನ್ನು ಕೂಡ ನೀಡ್ತಾ ಇದ್ದೀವಿ. ಒಂದು ಕೋಆಪರೇಟಿವ್ ಸೆಕ್ಟರಲ್ಲಿ ಅದು ಬರ್ತದೆ ಸರ್, ಅದ್ರ ಬಗ್ಗೆ ಹೇಳಿ ಸರ್. ನೋಡಿ, ನಮ್ಮಲ್ಲಿ ನಮ್ಮ ಬ್ಯಾಂಕಿಗೆ 2 ರಸ್ತೆಗಳು ಜೋಡಣೆ ಆಗ್ತದೆ. ಒಂದು ಎದುರಿನಿಂದ ಹೈವೇ, ಇನ್ನೊಂದು ಒಂದು ಗ್ರಾಮಾಂತರ ಪ್ರದೇಶದ ಒಂದು ರಸ್ತೆ. ಹಿಂಬದಿಯಲ್ಲಿ ನಮ್ಮ ರೇಷನ್ ಮತ್ತು ರಾಸಾಯನಿಕ ಗೊಬ್ಬರದ ಒಂದು ವಿತರಣೆ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಯಾಕಂದ್ರೆ POS ಸ್ಟಾರ್ಟ್ ಮಾಡಿದ್ದ ಹೆಗ್ಗಳಿಕೆ ಕೂಡ ಸಂಸ್ಥೆಗಿದೆ ಸರ್. ನಮ್ಮಲ್ಲಿ ಹಿಂದಿನ ಒಂದು 5 ವರ್ಷಗಳ ಹಿಂದೆ ಅದನ್ನು ನಾವು POS ಯಂತ್ರದ ಮೂಲಕ ಯಾರು ರೇಷನ್ ಕಾರ್ಡ್ ಹೋಲ್ಡರ್ ಇದ್ದಾರೆ ಅವರ ಅವರ ಹೆಬ್ಬೆಟ್ಟನ್ನು ಪಡೆದು ಅವರಿಗೆ ಆಟೋಮೆಟಿಕ್ ರಿಸೀಟನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಫಸ್ಟ್ ಮಾಡಿದ್ದು ಹೇಳಿದರೆ ಜಿಲ್ಲೆಯಲ್ಲಿ ನಾವು ಈ ಒಂದು ಹೆಗ್ಗಳಿಕೆ. ಈಗ ಏನು ಹೇಳಿದ್ರೆ ಈಗೆಲ್ಲ ಅದೇ ರೀತಿ ಸರ್ಕಾರ ಎಲ್ಲ ಸೊಸೈಟಿಗಳಲ್ಲಿ ಅದನ್ನು ನಿರ್ವಹಣೆ ಮಾಡೋದ್ರಿಂದ ನಮ್ಮ ನಿರ್ವಹಣಾ ವೆಚ್ಚ ಮತ್ತು ಶ್ರಮ ಅದು 75% ಕಡಿಮೆ. ಯಾಕೆಂದರೆ ಪ್ರತಿಯೊಬ್ಬರಿಗೂ ನಾವು ಮ್ಯಾನ್ಯುವಲ್ ಬಿಲ್ ಮಾಡ್ತಾ ಇರುವಾಗ ಕೂಡಿಸೋದು ಕಳೆಯೋದು ಯಾವುದಾದ್ರೂ ವ್ಯತ್ಯಾಸಗಳು ಬರ್ತದೆ. ಇದು ಕಂಪ್ಯೂಟರೈಸ್ ಆದ್ದರಿಂದ
ಅದು ತಕ್ಷಣ ಅವನ ರೇಷನ್ ಕಾರ್ಡ್ ನಂಬರ್ ಅವನ ಕಂಪು ಕೊಟ್ಟ ಕೂಡಲೇ ಅವನಿಗೆ ಎಷ್ಟು ಅಕ್ಕಿ ಎಷ್ಟು ಹಣ ಆ ಲೆಕ್ಕಾಚಾರಗಳು ಅದು ತಕ್ಷಣ ಕೊಡೋದ್ರಿಂದ ಮತ್ತು ಸ್ಟಾಕ್ ಯಾವುದೇ ಹೊತ್ತಿಗೆ ಯಾವುದೇ ಅಧಿಕಾರಿ ಎಲ್ಲಿ ಬಂದು ನಮ್ಮನ್ನು ವಿಸಿಟ್ ಮಾಡಿದರೂ ಆ ಸ್ಟಾಕ್ ಅಷ್ಟು ನಿಖರವಾಗಿರ್ತದೆ. ಇತ್ತೀಚೆಗೆ ಒಂದು ಮೇಲಿನ ಅಧಿಕಾರಿಗಳು ವೀಕ್ಷಕರು ಈ ಸಹಕಾರ ಈ ರೇಷನ್ ಯಾವ ರೀತಿ ವಿತರಣೆ ಆಗ್ತಾ ಇದೆ ಅಂತ ಹೇಳುವ ಒಂದು ಆಯೋಗ ಕೂಡ ನಮ್ಮಲ್ಲಿ ವಿಸಿಟ್ ಮಾಡಿತ್ತು. ಆಗ ಇಲ್ಲಿರುವ ಎಲ್ಲ ದಾಸ್ತಾನನ್ನು ಪ್ರತಿಯೊಂದನ್ನು ಪರಿಶೀಲನೆ ಮಾಡುವಾಗ ಇಲ್ಲಿ ನಮ್ಮಲ್ಲಿ ಇದರ ಪ್ರಕಾರ ಕಂಪ್ಯೂಟರ್ ಪ್ರಕಾರ ಎಷ್ಟು ದಾಸ್ತಾನು ಇರಬೇಕಿತ್ತು ಅಷ್ಟೇ ಇದೆ. ಅದೇ ರೀತಿ ಪ್ರತಿಯೊಬ್ಬ ಆ ರೇಷನ್ ಕಾರ್ಡ್ ಅವರು ಬಂದಾಗ ಅವರನ್ನು ವಿಚಾರಿಸುವಾಗ ಒಂದು ಒಳ್ಳೆಯ ಸೇವೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳುವ ಒಂದು ಸರ್ಟಿಫಿಕೇಟ್ ನಮ್ಮ ಜನರಿಂದಲೇ ಅವರಿಗೆ ಸಿಕ್ಕಿದ ಕಾರಣ ಮತ್ತು ಪಾರದರ್ಶಕವಾಗಿದೆ. ಈಗ ಅಕ್ಕಿ ಎಷ್ಟಿದೆ ಅಂತ ಹೇಳಿದರೆ ಒಂದೇ ಹಾಲ್ನಲ್ಲಿ ಅದು ಕಾಣ್ತದೆ ನಮಗೆ, ಇನ್ನೊಂದು ಕೋಣೆಯಲ್ಲಿಲ್ಲ. ಏನಿದ್ರೂ ಅದು ಎದುರೇ ಇದೆ. ಅಕ್ಕಿ ಇರ್ಬೋದು, ಗೋಧಿ ಇರ್ಬೋದು, ಅಥವಾ ತೊಗರಿ ಬೇಳೆ ಇರ್ಬೋದು, ಯಾವುದೇ ಒಂದು ಸರ್ಕಾರ ನಮಗೆ ಡಿಸ್ಟ್ರಿಬ್ಯೂಷನ್ಗೆ ಕೊಟ್ಟಿದೆ ಅದು ಒಂದೇ ಕ್ಷಣದಲ್ಲಿ ನಮಗೆ ಮೇಲ್ನೋಟಕ್ಕೆ ಸಿಗ್ತದೆ. ಅಕ್ಕಿ ಇದ್ದು ಇಲ್ಲ, ಅಕ್ಕಿ ಬರಲಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಪಾರದರ್ಶಕವಾದ ಒಂದು ವ್ಯವಸ್ಥೆಯನ್ನು ಅಲ್ಲಿ ಮಾಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ನಮ್ಮಲ್ಲಿ 2,500ಕ್ಕಿಂತಲೂ ಮಿಕ್ಕಿ ರೇಷನ್ ಕಾರ್ಡಿನವರು ಇಲ್ಲಿ ಪಡಿತರವನ್ನು ಪಡಿತಾ ಇದ್ದಾರೆ. ಈಗ ಅದನ್ನು 800ಕ್ಕೆ ಇಳಿಸುವ ಯೋಜನೆ ಸರ್ಕಾರದಿಂದ. ಸ್ವಲ್ಪ ಆದರೂ ಕೂಡ ಅದನ್ನು ನಾವು ನಿಭಾಯಿಸ್ತಾ ಇದ್ದೇವೆ. ಅಷ್ಟು ಜನರಿಗೂ 2 ಗ್ರಾಮಗಳಿಗೂ ನಾವು ಪಡಿತರ ವಿತರಣೆಯನ್ನು ನಾವು ಒಂದೇ ಕಡೆ ಒಂದೇ ಡೆಸ್ಕ್ ಒಂದೇ ಟೇಬಲಲ್ಲಿ ಮಾಡ್ತಾ ಇದ್ದೇವೆ. ಆದರೂ ಕೂಡ ಜನ ಇಲ್ಲಿ ತಡ ಆಯಿತು, ನಮಗೆ ತೊಂದರೆ ಆಯಿತು ಅಂತ ಹೇಳಿಕೊಳ್ಳುವ ಪರಿಸ್ಥಿತಿಯನ್ನು ಇಲ್ಲಿ ನಿರ್ಮಾಣ ಆಗಿಲ್ಲ. ಅಷ್ಟೊಂದು ಸ್ಥಳೀಯವಾಗಿ ಹೊಂದಿಕೊಂಡು ಯಾವಾಗ ಹೋದರೂ MCS ಬ್ಯಾಂಕಿನಲ್ಲಿ ರೇಷನ್ ಸಿಗ್ತದೆ ನಮ್ಮದು ಅಂತ ಹೇಳುವ ದೃಢ ವಿಶ್ವಾಸ ನಮ್ಮ ಜನರಿಗಿದೆ. ಈ ಹಿನ್ನೆಲೆ ಮತ್ತು ಆ ಕಟ್ಟಡ ಕೂಡ ಹಾಗೆ ಎಷ್ಟು ಸ್ಟಾಕ್ ಬೇಕಾದರೂ ಇಡಲಿಕ್ಕೆ ಬೇಕಾದಂಥ ವ್ಯವಸ್ಥೆ. ಈಗ ಇನ್ನೂ ಒಂದು ಹೊಸದಾಗಿ ಬಂದಿದೆ, 4-5 kg ಗ್ಯಾಸ್. ಈಗ ನಮ್ಮಲ್ಲಿ ಸ್ಥಳೀಯ ಕಾರ್ಮಿಕರಿದ್ದಾರೆ, ರಸ್ತೆಗೆ ಕೆಲಸ ಮಾಡುವಂಥವರು, ಕೇಬಲ್ ಅಳವಡಿಸುವ, ಮಣ್ಣನ್ನು ಸರಿಸುವಂಥ ಜನಗಳು ಯಾವ್ಯಾವುದೋ ರಾಜ್ಯದಿಂದ ಬರ್ತಾರೆ. ಅವರಿಗೆ ಉರುವಲುಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಈ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಜಾಯಿಂಟ್ ಡೈರೆಕ್ಟರ್ ಆಫ್ ಫುಡ್ ಬಂದವರು ಹೇಳಿದರು, ನಿಮ್ಮ ಬ್ಯಾಂಕ್ ಇದರಲ್ಲಿ ಸ್ಥಳೀಯವಾಗಿ 4 kg 5 kgಯ ಕಿಟ್ಟನ್ನು ಕೊಡ್ತೇವೆ, ಗ್ಯಾಸ್ ಸಿಲಿಂಡರನ್ನು ಕೊಡ್ತೇವೆ, ಅದನ್ನು ಕೂಡ ನೀವು ವಿತರಣೆ ಮಾಡಿ ಅಂತೇಳಿ ಹೇಳಿದ್ದಾರೆ. ಅದು ಒಂದು ಹೆಚ್ಚುವರಿಯಾಗಿ ನಮಗೆ ಇದೊಂದಾದರೂ ಒಂದು ನಮ್ಮ ಸೇವಾ ದೃಷ್ಟಿಯಲ್ಲಿ ಒಂದು ಹೆಚ್ಚುವರಿ, ಇನ್ನೊಂದು ಸೇವೆಯನ್ನು ಅಳವಡಿಸಿಕೊಳ್ಳಲಿಕ್ಕೆ ಒಂದು ಅವಕಾಶ ಸರ್ಕಾರ ನಮಗೆ ಕೊಟ್ಟಿದೆ. ಮತ್ತು ಪಾರದರ್ಶಕವಾಗಿರುವುದರಿಂದ ನನಗಾಗಲಿ, ಅಧ್ಯಕ್ಷರಿಗಾಗಲಿ, ಆಡಳಿತ ಮಂಡಳಿಯವರಿಗಾಗಲಿ ಆ ಕೆಲಸಗಳು ಅದು ತನ್ನಷ್ಟಕ್ಕೆ ನಿರಂತರವಾಗಿ ಅದು ನಡೀತಾ ಇದೆ. ಅಲ್ಲಿ ಯಾವುದೇ ಮಧ್ಯಪ್ರವೇಶ ಇಲ್ಲ, ಯಾವುದೋ ಒಂದು ಕೈವಾಡ ಇರುವುದಿಲ್ಲ. ಅದು ನ್ಯಾಯಯುತವಾಗಿ ಜನರಿಗೆ ಏನು ಸಿಗಬೇಕು ಅದನ್ನು ನಮ್ಮ ಸಿಬ್ಬಂದಿಗಳು ಅದನ್ನು ಒದಗಿಸಲಿಕ್ಕೆ ಸರಿಯಾಗಿದ್ದಾರೆ. ಯಾವುದೇ ಅರ್ಜಿಗಳಾಗಲಿ, ಯಾವುದೇ ದೂರು ಅರ್ಜಿಗಳಾಗಲಿ, ಒಬ್ಬರು ಏನಾದರೂ ಒಂದು ಬೇರೆ ಸ್ಥಳೀಯವಾಗಿ ಏನೋ ಒಂದು ಸಣ್ಣ ಮಾತುಗಳಿಂದ ತೊಂದರೆ ಅಂಥದ್ದು ಯಾವುದಿಲ್ಲದೆ ಒಂದು ಒಳ್ಳೆಯ ರೀತಿಯಲ್ಲಿ ಆ ಕಾರ್ಯಕ್ರಮ ನಡೀತಾರೆ. ತುಂಬ ಸಂತೋಷ ಸರ್. ಬಾಹುಬಲಿ ಪ್ರಸಾದ್ ಸರ್, ಪೂರ್ವ ಅಧ್ಯಕ್ಷರಾದಂತಹ ಶ್ರೀಯುತ ದಿವಂಗತ ಅಮರನಾಥ್ ಶೆಟ್ಟಿ ಸರ್ ಕೊಡುಗೆಯೂ ಕೂಡ ಸಂಸ್ಥೆಯ ಒಂದು ಅಭ್ಯುದಯಕ್ಕೆ ಪ್ರಗತಿಗೆ ಸಾಕಷ್ಟು ಇದೆ ಸರ್. ಅವರನ್ನು ಯಾವ ರೀತಿ ತಾವು ನೆನಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ? ಶ್ರೀ ಅಮರನಾಥ್ ಶೆಟ್ಟರು ನನಗೆ ಭಾಳ ಆತ್ಮೀಯ. ನಾವು ಬೇರೆ ಬೇರೆ ಪಕ್ಷದಲ್ಲಿ ಇದ್ದು ನನ್ನ ಬೆಳವಣಿಗೆಗೆ ಅವರ ಕೊಡುಗೆ ಭಾಳ ಅಪಾರವಾಗಿತ್ತು. ಅದು ಪುರಸಭೆಯಲ್ಲಿ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಅಥವಾ ನಮ್ಮ ಕೋಆಪರೇಟಿವ್ ಸೆಕ್ಟರ್ ಇರ್ಬೋದು. ನನಗೆ ಭಾಳಷ್ಟು ಅವರು ಪ್ರೋತ್ಸಾಹ ಕೊಟ್ಟ ಕಾರಣ ನಾನು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಬಹುಶಃ ಅಮರನಾಥ್ ಶೆಟ್ಟರು ಈ ಬ್ಯಾಂಕಿನ ನಿರ್ದೇಶಕರಾಗಿ ಆಯ್ಕೆಯಾಗಲು ನನಗೆ ಭಾಳಷ್ಟು ಸಹಕಾರ ಕೊಟ್ಟಿದೆ. ಈ ಬ್ಯಾಂಕಿನ ಚುನಾವಣೆಯಲ್ಲಿ ನಮ್ಮಲ್ಲಿ ರಾಜಕೀಯ ನಮ್ಮಲ್ಲಿ ಓಲ್ಡ್ ಬಾಡಿ ಅಂತ ಒಂದು ಹೆಸರು, ಅದುವೇ ವಿನ್ ಆಗೋದು. ಕಳೆದ ಬಹುಶಃ ಒಂದು 40 ವರ್ಷಗಳ ಇತಿಹಾಸ ನೋಡಿದೆ. ಯಾರು ನಮ್ಮ ಎದುರು ನಿಂತರು ಆ ಓಲ್ಡ್ ಬಾಡಿಯಲ್ಲಿ ಯಾರು ನಿಲ್ತಾರೆ ಅವರು ಚುನಾಯಿತ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಅದನ್ನು ಇವತ್ತಿನವರೆಗೆ ನಾವು ಮುಂದುವರಿಸಿಕೊಂಡು ಹೋಗಿದ್ದೇವೆ. ಬಹುಶಃ ನನಗೆ ಇಲ್ಲಿ ಅಧ್ಯಕ್ಷರಾಗಲಿಕ್ಕೆ ನಾನು ಬೇರೆ ಪಕ್ಷದ, ಆದರೆ ಎಲ್ಲ ನಿರ್ದೇಶಕರು
ಯುನಾನಿಮಸ್ ಆಗಿ ಸರ್ವಾನುಮತದಿಂದ ನನ್ನ ಅಧ್ಯಕ್ಷ ಸ್ಥಾನಕ್ಕೆ ಕೂತ್ಕೊಂಡಿದ್ದೇನೆ. ನನ್ನ ಮೇಲೆ ಇರುವ ಪ್ರೀತಿ ವಿಶ್ವಾಸ ನಮ್ಮ ನಿರ್ದೇಶಕರಿಗೆ, ಅದಲ್ಲದೆ ಮೂಡಬಿದ್ರೆ ಜನರಿಗೆ ಇರುವಂತಹ ವಿಶ್ವಾಸ, ಸಿಬ್ಬಂದಿ ವರ್ಗದವರಿಗಿರುವ ವ್ಯತ್ಯಾಸ ವಿಶ್ವಾಸ, ಇದೆಲ್ಲ ಕಾರಣ ಏನಂದರೆ ಅಮರನಾಥ್ ಶೆಟ್ಟಿಯವರಿಗೆ ನನ್ನ ಮೇಲೆ ಇರುವ ಒಲವು. ಅವರಿಗೆ ಪ್ರತಿಯೊಂದು ಹಂತದಲ್ಲೂ ಬಹುಶಃ ನಾನು ಅವರ ಮನೆಗೆ ವಾರಕ್ಕೆ ಒಂದು 2 ಸರಿ ಹೋಗ್ತಿದ್ದೆ ಬೇರೆ ಪಕ್ಷದಲ್ಲಿ, ಭಾಳ ಹತ್ತಿರದಿಂದ ನೋಡಿದೆ. ಯಾಕಂದರೆ ನನಗೆ ಅವರ ಮೇಲೆ ಇಷ್ಟ ಯಾಕೆಂದರೆ ಅಭಿವೃದ್ಧಿ ಬಗ್ಗೆ ಚಿಂತನೆ ಇದೆ. ಅವರ ಮೂಡಬಿದ್ರೆ ಪುರಸಭೆ ಪ್ರತಿ ಹಂತದಲ್ಲೂ ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿ. ಮೂಡಬಿದ್ರೆ ಪುರಸಭೆ ಅಧ್ಯಕ್ಷ, ಆಮೇಲೆ ಮಂತ್ರಿಗಳು, ಶಾಸಕರಾಗಿ, ಹಾಗೆ ಅವರ ಎಲ್ಲ ನಡೆ ನುಡಿಗಳಿರ್ಬೋದು, ಅವರ ಕಾರ್ಯವೈಖರಿ ಅದರಲ್ಲಿ ನಾನು ಸ್ವಲ್ಪ ಪ್ರೇರಣೆ ಆಗ್ತದೆ. ನನಗೆ ಅವರ ಪ್ರೇರಣೆಯಿಂದ ನಾನು ಭಾಳಷ್ಟು ಕೆಲಸ ಮಾಡಲಿಕ್ಕೆ ನನಗೆ ಅದು ದೊಡ್ಡ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. 27 ವರ್ಷಗಳಿಂದ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾಗಿದ್ದೆ. ಬಹುಶಃ ಇವತ್ತು ಈ ಹೊಸ ಕಟ್ಟಡ ಇರ್ಬೋದು, ಇವತ್ತು ಆರೋಗ್ಯ ಕಾರ್ಡ್ ಇರ್ಬೋದು, ಡಯಾಲಿಸಿಸ್ ಮಿಷನ್ ಆಳ್ವಾಸಿಗೆ ಇರ್ಬೋದು, ಹೀಗೆ ರೈತರ ಪಿಂಚಣಿ ಯೋಜನೆ ಇರ್ಬೋದು, ಇದನ್ನೆಲ್ಲ ಅವರು ಗಮನದಲ್ಲಿ ಇಟ್ಟುಕೊಂಡು ಈ ಯೋಜನೆಯಲ್ಲಿ ಭಾಳಷ್ಟು ಸಲ ನಮ್ಮ ಮೀಟಿಂಗಲ್ಲಿ ತೀರ್ಮಾನ ಮಾಡಿ ಈ ಯೋಜನೆಯಲ್ಲಿ ಕಾರ್ಯರೂಪ ತರುವ ಕಾರಣ ಈ ಬ್ಯಾಂಕ್ ಇಷ್ಟು ಎತ್ತರಕ್ಕೆ ಹೋಗಲಿಕ್ಕೆ ಸಾಧ್ಯ ಆಯಿತು. ಬಹುಶಃ ಅಮರನಾಥ್ ಶೆಟ್ಟರನ್ನು ಈ ಬ್ಯಾಂಕ್ ಯಾವಾಗಲೂ ಮರೆಯಲಿಕ್ಕಿಲ್ಲ. ಅವರ ಕಾರ್ಯವೈಖರಿ ಇರ್ಬೋದು, ಅವರ ಯೋಜನೆಗಳು ಇರ್ಬೋದು. ಆದ ಕಾರಣ ಇವತ್ತು ಈ ಬ್ಯಾಂಕಿನ ಮೇಲೆ ವಿಶೇಷವಾದ ನಂಬಿಕೆ. ಈ ನಂಬಿಕೆಯಿಂದ ಕಾರಣ ನಾವು ಇವತ್ತು ಮುಂದುವರಿಸ್ಕೊಂಡು ಹೋಗ್ತಿದ್ದೇವೆ. ಬಹುಶಃ 106 ವರ್ಷ ಇತಿಹಾಸದಲ್ಲಿ ನಾವು 1-2 ವರ್ಷದಲ್ಲಿ ಅಧ್ಯಕ್ಷ ಆಗಿರ್ಬೋದು. ಆದರೆ ಹಿಂದಿನ ಅವರ ವಿಶೇಷವಾದ ಪರಿಶ್ರಮ, ಅವರೇ ಈ ಬ್ಯಾಂಕಿನ ಮೇಲೆ ನಿರ್ದೇಶಕರಿರುವ ನಂಬಿಕೆ, ನಿರ್ದೇಶಕರ ಮೇಲೆ ನಂಬಿಕೆ, ಗ್ರಾಹಕರ ಮೇಲೆ ಉತ್ತಮ ಸಮ್ಮತ, ಇದೆಲ್ಲ ಕಾರಣ ಆದ ಕಾರಣ ಅವರೊಬ್ಬ ಮಂತ್ರಿಗಳಾಗಿ ಶಾಸಕರಾಗಿ ಆದ ಕಾರಣ ಈ ಬ್ಯಾಂಕಿನ ಮೇಲೆ ಗ್ರಾಹಕರಿಗೆ ಭಾಳಷ್ಟು ನಂಬಿಕೆ ಇತ್ತು. ಅವರ ಕೊಡುಗೆ ಭಾಳ ಅಪಾರವಾದದ್ದು ಈ ಬ್ಯಾಂಕಿನ ಅಭಿವೃದ್ಧಿಗೆ. ತುಂಬ ಸಂತೋಷ ಸರ್. ಹಾಗೆ ಸರ್, ಒಂದು ಸಂಸ್ಥೆಯ ಬೆಳವಣಿಗೆಗೆ ಒಂದು ಪೂರ್ವ ಅಧ್ಯಕ್ಷರಾದಂತಹ ದಿವಂಗತ ಶ್ರೀ ಅಮರನಾಥ್ ಶೆಟ್ಟರ್ ಅವರ ಬಗ್ಗೆ ಅಧ್ಯಕ್ಷರು ಸಾಕಷ್ಟು ಹೇಳಿದ್ದಾರೆ ಸರ್. ಅವರು ಒಂದು ಪುತ್ಥಳಿಯನ್ನು ಕೂಡ ಅಲ್ಲಿ ಸಂಸ್ಥೆಯಲ್ಲಿ ಸ್ಥಾಪನೆ ಮಾಡಿದ್ರು ಸರ್, ಅವ್ರ ಬಗ್ಗೆ ಹೇಳಿ ಸರ್. ಅಮರನಾಥ್ ಶೆಟ್ಟರು ವಿಷಾದವಾಗಿ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಒಂದು ವಿಶಾಲ ಮನೋಭಾವದ ವ್ಯಕ್ತಿ. ಅದರಲ್ಲಿ ಯಾವುದೇ ರಾಜಕೀಯ ಅವರು ಒಂದು ಪಕ್ಷಕ್ಕೆ ಅವರನ್ನು ಒಳಪಡಿಸಿಕೊಂಡಿದ್ದರೂ ಕೂಡ ಅಭಿವೃದ್ಧಿ ದೃಷ್ಟಿಯಲ್ಲಿ ಅವರು ವಿಶಾಲ ಮನೋಭಾವದ, ಎಲ್ಲರನ್ನೂ ಕೂಡಿಸಿ, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಪಕ್ಷೇತರ ಇರ್ಬೋದು, ಕಮ್ಯುನಿಸ್ಟ್ ಇರ್ಬೋದು, ಸ್ಥಳೀಯರು ಎಲ್ಲರನ್ನೂ ಒಳಗೊಂಡಂತಹ ಒಂದು ಆಡಳಿತ ಮಂಡಳಿ ಇದು ನಮ್ಮ ಬ್ಯಾಂಕ್. ಇಲ್ಲಿ ರಾಜಕೀಯ ವಿಷಯವೇ ಬರೋದಿಲ್ಲ. ಇಲ್ಲಿ ಏನಿದ್ರೂ ಅಭಿವೃದ್ಧಿ ಮಾತ್ರ. ಇಲ್ಲಿ ಅವರು ಫಸ್ಟಿಗೆ ಬಂದವರೇ ಹೇಳೋದು ಇಷ್ಟೇ, ಆಡಳಿತ ಮಂಡಳಿಯಲ್ಲಿ ಚುನಾಯಿತರಾಗಿ ಫಸ್ಟ್ ಪ್ರಮಾಣ ವಚನ ತಗೊಂಡ ನಂತರ ಅವರದ್ದು ಮೀಟಿಂಗ್ನಲ್ಲಿ ಫಸ್ಟ್ ಹೇಳೋದು, ಯಾರಾದರೂ ಒಂದು ತೀರ್ಮಾನಕ್ಕೆ ನನ್ನದು ವಿರೋಧ ಇದೆ ಅಂತಾದರೆ ಆ ಮೀಟಿಂಗ್ನಲ್ಲಿ ಅದು ಪಾಸ್ ಆಗುವುದಿಲ್ಲ. ಸರ್ವಾನುಮತ ಇದ್ದರೆ ಮಾತ್ರ ನಾವು ಅದನ್ನು ಪಾಸ್ ಮಾಡ್ತೇವೆ. ಬಹುಮತದ ತೀರ್ಮಾನ ಅಲ್ಲ, ಸರ್ವಾನುಮತದ ತೀರ್ಮಾನ. ಇದನ್ನು ಅವರು ಹೇಳಿಯೇ ಅವರ ಅಧಿಕಾರವನ್ನು ವಹಿಸಿಕೊಳ್ಳಬೇಕು. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಕೂಡ ಆ ನಿರ್ಣಯದ ಬಗ್ಗೆ ಅಷ್ಟೊಂದು ಆಲೋಚನೆ ಮಾಡಿಯೇ ಅವರಿಗೆ ಅದನ್ನು ಸರ್ವಾನುಮತದ ತೀರ್ಮಾನಕ್ಕೆ ಒಳಪಡಿಸುವ ಕಾರಣ ಇಲ್ಲಿ ಬಂದ ಪೇಪರ್ಗಳು ಅದು ಅರ್ಧಂಬಂತರ ಇದ್ದರೆ ಪಾಸ್ ಆಗುತ್ತಿಲ್ಲ. ಇಲ್ಲಿ ಆಡಳಿತ ಮಂಡಳಿಯಲ್ಲಿ ಅದೊಂದು ಪಾರದರ್ಶಕವಾದ ಸಂಸ್ಥೆ. ಇಲ್ಲಿ ಯಾವುದು ಹೇಳಿದರೆ ಪ್ರತಿಯೊಬ್ಬರು ಅಟೆಂಡೆನ್ಸನ್ನು ಹಾಕಬಹುದು. ಎಲ್ಲ ತೀರ್ಮಾನ ಆದ ನಂತರ ಎಲ್ಲರೂ ಪುನಃ ಕೊನೆಗೆ ಅಟೆಂಡೆನ್ಸನ್ನು ಹಾಕಿ ಅವರ ಒಪ್ಪಿಗೆಯನ್ನು ಕೊಟ್ಟು ಹೊರಗೆ ಹೋಗಬೇಕು. ನಂತರ ಬರೆಯುವ ಪ್ರಶ್ನೆಯೇ ಇಲ್ಲ. ಇಲ್ಲಿ ಅಧ್ಯಕ್ಷರು ಸೆಕ್ರೆಟರಿಯವರು ಕೂತ್ಕೊಂಡು ಮತ್ತೆ ನಿರ್ಣಯಗಳನ್ನು ಬರೆಯುವುದು, ನಿರ್ಣಯಗಳನ್ನು ತಿದ್ದುಪಡಿ ಮಾಡಲಿಕ್ಕೆ ಅವಕಾಶವೇ ಇಲ್ಲ. ಫಸ್ಟ್ ಬಂದವರೇ ಅಟೆಂಡೆನ್ಸ್, ಕೊನೆಗೆ ಎಲ್ಲ ತೀರ್ಮಾನದ ಕೊನೆಗೆ ಸಹಿ. ಈ ಒಂದು ಇದರಿಂದಾಗಿ ಏನಾಗಿದೆ ಅಂದರೆ ಪಾರದರ್ಶಕವಾಗಿದೆ. ಆಡಳಿತ ಮಂಡಳಿಯಲ್ಲಿ ಪಾರದರ್ಶಕತೆ ಇರುವಾಗ ಸಿಬ್ಬಂದಿಗಳಲ್ಲೂ ಅದೇ ಇದು ಬರಬೇಕಾಗುತ್ತೆ. ಆದ್ದರಿಂದ ನಮ್ಮ ವ್ಯವಹಾರ ಯಾವುದೇ ಆಫೀಸರ್ ಬರಲಿ, ರಿಸರ್ವ್ ಬ್ಯಾಂಕಿನವರೇ ಬರಲಿ, ನಬಾರ್ಡ್ನವರೇ ಬರಲಿ, ಅಥವಾ ಇಲಾಖೆಯವರು ಬರಲಿ, ಯಾರು ಬಂದು ನೋಡಿದರೂ ಇದೊಂದು ಪಾರದರ್ಶಕವಾದಂಥ ಒಂದು ಸಂಸ್ಥೆ. ಯಾರಿಗೂ ಇಲ್ಲಿ ಮೋಸ, ವಂಚನೆ, ಒಂದು ಅವಿಶ್ವಾಸ ಇಲ್ಲಿವರೆಗೆ ಬರಲಿ. ಇದಕ್ಕೆಲ್ಲ ಕಾರಣ ಆಡಳಿತ ಮಂಡಳಿಯವರು ನಮಗೆ ಕೊಟ್ಟಂಥ ಒಂದು ಸ್ವತಂತ್ರ ಇದು. ನಮ್ಮನ್ನು ಏನು ಹೇಳಿದರೆ ಅಷ್ಟೊಂದು ವಿಶ್ವಾಸದಿಂದ ಇವರ ಹತ್ರ ಅಧಿಕಾರವನ್ನು ಕೊಟ್ಟರೆ ಇವರು ಖಂಡಿತ ಅದನ್ನು ಯಶಸ್ವಿಯಾಗಿ ಮಾಡ್ತಾರೆ ಅಂತ ಹೇಳುವ ಒಂದು ಭರವಸೆ ಆಡಳಿತ ಮಂಡಳಿಗೆ ಇದರಿಂದ
ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿರ್ಬೋದು, ಅವನು ವಿಶೇಷ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇರ್ಬೋದು, ಅಥವಾ ನಮ್ಮ ಸಿಬ್ಬಂದಿ ವರ್ಗದವರು ಇರ್ಬೋದು, ಅಧಿಕಾರಿ ಇರ್ಬೋದು, ಅವರೆಲ್ಲರೂ ಕೂಡ ಪಾರದರ್ಶಕವಾಗಿ ಚಿಂತನೆಯನ್ನು ಒಳಗೊಂಡವರಾದ್ದರಿಂದ ಇಲ್ಲಿ ಎಲ್ಲರೂ ಬಹಳ ಇದರಲ್ಲಿ ಏನು ಆತ್ಮವಿಶ್ವಾಸದಿಂದ ಮಾತಾಡಲಿಕ್ಕೆ ನಮಗೆ ಸಾಧ್ಯತೆ ಇದೆ. ಒಂದು ಸಹಕಾರಿ ಈ ಸಂಸ್ಥೆ ಒಂದು ಪ್ರತಿಷ್ಠಿತ ಸಂಸ್ಥೆ ಆಗಬೇಕು ಅಂತಾದರೆ ಅದರ ಶ್ರಮ ಆಡಳಿತ ಮಂಡಳಿಯವರಷ್ಟೇ ಸಿಬ್ಬಂದಿ ವರ್ಗದವರು. ಈ ಒಂದು ಪರಸ್ಪರ ಆಡಳಿತ ವರ್ಗ ಮತ್ತು ಸಿಬ್ಬಂದಿ ವರ್ಗ ಕೈ ಜೋಡಿಸಿಕೊಂಡು ಹೋದ ಕಾರಣ ಈ ಸಂಸ್ಥೆ, ಈ MCS ಬ್ಯಾಂಕ್ ಒಂದು ಪ್ರತಿಷ್ಠಿತ ಬ್ಯಾಂಕ್ ಆಗೋದರಲ್ಲಿ ಆಗಿದೆ ಅಂತೇಳಿ ಹೇಳಲಿಕ್ಕೆ ನಾನು ಭಾಳ ಹೆಮ್ಮೆ ಪಡ್ತೇನೆ. ತುಂಬ ಸಂತೋಷ ಸರ್. ಹಾಗೆಯೇ ಅಧ್ಯಕ್ಷರೇ, ಸಂಸ್ಥೆ ಒಂದು ಪ್ರಗತಿ ಪದದಲ್ಲಿ ಸಾಗಬೇಕಾದ್ರೆ ತಾವು ಒಂದು ಅಧ್ಯಕ್ಷರಾಗಿ ನಮ್ಮ ಕೆಲಸ ಎಷ್ಟು ಒಂದು ಪ್ರಾಮುಖ್ಯತೆಯಿಂದ ಕೂಡಿರ್ತದೋ ಅದರ ಜೊತೆಗೆ ಒಂದು ಆಡಳಿತ ಮಂಡಳಿಯ ಸರ್ವ ಸದಸ್ಯರ ಒಂದು ಸಹಕಾರವೂ ಕೂಡ ಅಷ್ಟೇ ಅತ್ಯಗತ್ಯ. ಅವರ ಒಂದು ಸಹಾಯ ಸಹಕಾರ ಜೊತೆಗೆ ಎಂಟೈರ್ ಒಂದು ಸಂಸ್ಥೆಯ ಒಂದು ಸಿಬ್ಬಂದಿ ವರ್ಗ ಯಾವ ರೀತಿ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸರ್? ನಮ್ಮ ಆಡಳಿತ ಮಂಡಳಿ ಭಾಳ ಉತ್ತಮ ಸಹಕಾರ ಕೊಡ್ತಾ ಇದೆ. ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಲೋನ್ ಪೇಪರ್ ಇರ್ಬೋದು ಅಥವಾ ಇತರ ಡಾಕ್ಯುಮೆಂಟ್ಸ್ ಬಂದು ಎಲ್ಲರೂ ಒಮ್ಮತದ ತೀರ್ಮಾನ. ನಾವು ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯವರ ಯಾವುದೇ ಒಂದು ಕೆಲಸಕ್ಕೆ ನಾವು ಇಂಟರ್ಫಿಯರ್ ಆಗೋದು. ಯಾಕಂದರೆ ಯಾವುದೇ ಒಂದು ಪೇಪರ್ಸ್ ಬರುವಾಗ ಅವರು ಸೂಕ್ತವಾಗಿ ಪರಿಶೀಲನೆ ಮಾಡಿ ನಮ್ಮ ಮೀಟಿಂಗ್ನಲ್ಲಿ ಇರ್ತಾರೆ. ಆದ ಕಾರಣ ನಮ್ಮ ಯಾವುದೇ ಒಬ್ಬ ನಿರ್ದೇಶಕರು ಅದರ ಬಗ್ಗೆ ತಪ್ಪಭಿಪ್ರಾಯ ಅವರದಲ್ಲಿ ಇರುವುದಿಲ್ಲ. ಅವರು ಯಾವುದೇ ಒಂದು ಒಳ್ಳೆಯ ರೀತಿಯಲ್ಲಿ ಆ ಡಾಕ್ಯುಮೆಂಟನ್ನು ಕರೆಕ್ಟಾಗಿ ರೀತಿಯ ಸರ್ವಾನುಮತದಿಂದ ನಾವು ಅದನ್ನು ಒಪ್ಪಿಕೊಳ್ತೇವೆ, ಅಂಗೀಕಾರ ಮಾಡ್ತೀರಿ. ಅಂಗೀಕಾರ ವಿಶೇಷವಾಗಿ ನಮ್ಮ ಎಲ್ಲ ನಿರ್ದೇಶಕರು ಬಹಳ ಅತ್ಯಂತ ಕೋಪರೇಟಿವ್ ಟೈಪ್, ಎಲ್ಲರಿಗೂ ಸಹಕಾರ ಕೊಡುವಂಥ ನಿರ್ದೇಶಕರು. ನಮ್ಮೊಳಗೆ ಏನು ಯಾವುದೇ ಒಂದು ಭಿನ್ನ ಮತ ಇಲ್ಲ. ನಮ್ಮಲ್ಲಿ ಇವತ್ತು ಅವರ ಹೆಸರು ಈ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಶ್ರೀಮತಿ ಪ್ರೇಮಯ್ಯ ಸಾಲಿ ಕಾರ್ಯನಿರ್ವಹಿಸ್ತಿದ್ದಾರೆ. ಹಾಗೆ ನಿರ್ದೇಶಕರಾದ ಹಿರಿಯರಾದ CM ಗಣೇಶ್ ನಾಯ್ಕ್ ಅವರು ಹಿಂದೆ ಅಧ್ಯಕ್ಷರಾಗಿ ಸಹ ಕಾರ್ಯನಿರ್ವಹಿಸಿದರು. ಹಾಗೆ ಜಾರ್ಜ್ ಮೋನಿಸ್ ಅವರು ಹಿಂದೆ ಉಪಾಧ್ಯಕ್ಷರಾಗಿಯೂ ಆಗಿದ್ದರು. ಹಾಗೆ ನಿರ್ದೇಶಕರಾಗಿ ಮನೋಜ್ ಶೆಟ್ಟಿ, CH ಅಬ್ದುಲ್ ಗಫೂರ್, MP ಅಶೋಕ್ ಕಾಮತ್, CM ಜ್ಞಾನೇಶ್ವರ ಕಾಳಿಂಪೈ, CM ಜಯರಾಮ್ ಕೋಟ್ಯಾರ್, CM ಪದ್ಮನಾಭ, ಶ್ರೀ ದಯಾನಂದ ನಾಯ್ಕ್, ಶ್ರೀಮತಿ ಅನಿತಾ ಶೆಟ್ಟಿ, ಶ್ರೀ ವಿಮಲ್ ಕುಮಾರ್ ಜೈನ್, ಹಾಗೂ ನಮ್ಮ CM ಚಂದ್ರಶೇಖರ್ ಅವರಿಗೆ 2 ಹುದ್ದೆ ಒಂದು ನಿರ್ದೇಶಕರಾಗಿದ್ದಾರೆ, ಹಾಗೆ ವಿಶೇಷ ಕಾರ್ಯಕರ್ತರ ನಿರ್ವಹಣಾ ಅಧಿಕಾರಿ. ನಾನು ವಿಶೇಷವಾಗಿ ಅಭಿನಂದಿಸಿದರೆ ನಮ್ಮ ಸಿಬ್ಬಂದಿ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ. ಬಹುಶಃ ಅವರು ಅಷ್ಟು ಪ್ರಾಂಪ್ಟ್ ಇದ್ದ ಕಾರಣ ಈ ಬ್ಯಾಂಕಿಗೆ ಈ ಹಂತಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಅವರ ಸರ್ವಿಸ್ ಇವತ್ತು ಹೇಳಿದರು ಕರ್ತವ್ಯ ನಿಷ್ಠೆ, ನಗಮುಖದ ಸೇವೆ. ನಗಮುಖದ ಸೇವೆಯೊಂದಿಗೆ ವಿಶೇಷವಾಗಿ ನಂಬಿಕೆ, ಬ್ಯಾಂಕಿನಲ್ಲಿರುವುದು ನಂಬಿಕೆ ಭಾಳ ಪ್ರಾಮುಖ್ಯತೆ. ಯಾವುದೇ ಒಂದು ಅವರು ಎಷ್ಟು ಹೊತ್ತಿಗೆ ಬಂದರೂ ಸಹಕಾರ ಕೊಡ್ತಾರೆ. ನಮ್ದೀಗ 6 ಗಂಟೆವರೆಗೆ ಏನು ಪ್ರೋತ್ಸಾಹವಿಲ್ಲ ಬ್ಯಾಂಕ್. ಈಗ 5 ಗಂಟೆಗೆ ಆದರೂ ನಮ್ಮದು 6:30ವರೆಗೆ ಸಹ ಟ್ರಾನ್ಸಾಕ್ಷನ್ ಇರ್ತದೆ. ಒಂದು ಯಾರಾದರೂ ಪಾಸ್ಬುಕ್ ತಂದರೆ ನಾವು ಎಂಟ್ರಿ ಮಾಡಿಕೊಡ್ತೇವೆ. ನಾವು ಸಮಯ ನೋಡಿ ಇಲ್ಲಿ ಸಿಬ್ಬಂದಿಗಳು ಖಂಡಿತವಾಗಿ ಕೆಲಸ ಮಾಡ್ತೇವೆ. ಆ ದಿವಸದ ಕೆಲಸ 100% ಮುಗಿದ ನಂತರವೇ ಅವರು ಮನೆಗೆ ಹೋಗುವಂಥ ಒಂದು ಪರಿಪಾಠ ಇಲ್ಲಿದೆ. ಅದನ್ನು ಆ ರೀತಿ ಅದನ್ನು ಮಾಡಿಕೊಂಡು ಬಂದ ಕಾರಣ ಇವತ್ತು ಬ್ಯಾಂಕಿಗೆ ಇಷ್ಟು ಎತ್ತರಕ್ಕೆ ಹೋಗಲಿಕ್ಕೆ ಸಾಧ್ಯ. ವಿಶೇಷವಾಗಿ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ 2002ರಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ತಮ್ಮ ಕಾರ್ಯ ಸೇವೆಯನ್ನು ಪ್ರಾರಂಭ ಮಾಡಿದರು. ಬಹುಶಃ ಬ್ಯಾಂಕ್ ನಮ್ಮ ಈ ಹಿಂದೆ ನೋಡಿದರೆ ಗೊತ್ತಾಗ್ತದೆ ನಮ್ಮಲ್ಲಿ ಎಷ್ಟು ಬಂಡವಾಳ ಇತ್ತು, ಎಷ್ಟು ಠೇವಣಿ ಇತ್ತು, ಇವತ್ತು ಯಾವ ಮಟ್ಟಕ್ಕೆ ನಾವು ತರ್ತೀವಿ. ಇದಕ್ಕೆ ವಿಶೇಷವಾಗಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಅಪಾರವಾಗಿ ಇದೆ ಅಂತ ನಾವು ಹೇಳಿಕೆ ಇಷ್ಟಪಡ್ತೀವಿ. ತುಂಬ ಸಂತೋಷ ಸರ್. ಹಾಗೆಯೇ ಸಿಯು ಸರ್, ಸಂಸ್ಥೆ ಒಂದು ಪ್ರಗತಿಪದತ್ತ ಒಂದು ನಡಿಬೇಕಾದ್ರೆ ತಾವೀಗ ಸ್ಪೆಷಲ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೀವಿ. ತಮ್ಮ ಜೊತೆಗೂಡಿ ಸಿಬ್ಬಂದಿ ವರ್ಗದ ಸಹಕಾರ ಕೂಡ ಅಷ್ಟೇ ಅತ್ಯಗತ್ಯ. ಯಾವ ರೀತಿ ಅವರು ಒಂದು ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಅವರ ಒಂದು ಸಹಕಾರ, ಒಂದು ಸಹಭಾಗಿತ್ವನ ಯಾವ ಥರ ಇದೆ ಸರ್? ಒಂದು ರೀತಿ ನಮ್ಮ ಸಿಬ್ಬಂದಿಗಳು ಹೇಳಿದರೆ ನಮ್ಮ ಒಂದು ಮನೆಯವರಿದ್ದ ಹಾಗೆ.
ನಾನೊಂದು ಅಣ್ಣ, ಅವರೆಲ್ಲರೂ ತಮ್ಮಂದರು ತಂಗಿಯಂದಿರು ಇರುವ ರೀತಿಯಲ್ಲಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಏನು ಹೇಳಿದರೆ, ಎಲ್ಲಿಯಾದರೂ ನನ್ನಿಂದ ಲೋಪ ಆಗ್ತದಾ, ನನ್ನಿಂದ ಮಿಸ್ಟೇಕ್ ಆಗ್ಬೋದಾ, ನನ್ನಿಂದ ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದಾ ಅಂತ ಹೇಳುವ ಒಂದು ತಲೆಯಲ್ಲಿ ಅದನ್ನು ಇಟ್ಟುಕೊಂಡೇ ಅವರು ಕರ್ತವ್ಯವನ್ನು ನಿರ್ವಹಿಸುವುದು. ಯಾಕೆ ಹೇಳಿದರೆ, ನಾವು ಪ್ರತಿಯೊಬ್ಬರಿಗೂ ಅವರವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಪ್ರತಿ ಸಿಬ್ಬಂದಿಗೂ ಅವರು ಏನು ಮಾಡಬೇಕು ಹೇಳಿದ್ರೆ, ಅಟೆಂಡರ್ನಿಂದ ಹಿಡಿದು ಅವರ ಒಂದು ಸೆಕ್ರೆಟ್ರಿ, ಅಸಿಸ್ಟೆಂಟ್ ಸೆಕ್ರೆಟರಿವರೆಗೂ ಪ್ರತಿಯೊಬ್ಬರಿಗೂ ಕರ್ತವ್ಯವನ್ನು ನಾವು ಕೊಟ್ಟಿದ್ದೇವೆ. ಆ ಜವಾಬ್ದಾರಿಯನ್ನು ಅವರು ಸಕಾಲಿಕವಾಗಿ ಮಾಡೋದ್ರಿಂದ ನಮ್ಮ ಹೊರೆ ಕಡಿಮೆ, ಆಡಳಿತ ಮಂಡಳಿ ಅಧ್ಯಕ್ಷರು ನಮ್ಮ ಹೊರೆ ಕಡಿಮೆ ಆದದ್ದು ಹೇಗೆ ಅಂತ ಹೇಳಿದರೆ, ಅವರ ಒಂದು ನಿರಂತರ ಶ್ರಮ, ಅವರ ನಿರಂತರ ಒಂದು ತಪ್ಪಾಗಬಾರದು ಹೇಳುವ ಒಂದು ಕಾಳಜಿ. ಈಗ ಆಡಿಟ್ ನಡೀತಾ ಇದೆ, ಯಾವುದೇ ಇಲ್ಲಿ ಯಾವುದೇ ಮಿಸ್ಟೇಕ್ಗಳನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರಿಂದ ವಸೂಲಾತಿ ಮಾಡುವಂಥ ಪರಿಸ್ಥಿತಿ ಇದು ನಿರ್ಮಾಣ ಆಗಲಿಲ್ಲ. ಇದಕ್ಕೆ ಕಾರಣ ಏನು ಹೇಳಿದರೆ, ಕರ್ತವ್ಯದಲ್ಲಿರುವ ಒಂದು ನಿಷ್ಠೆ. ಅದು ಎಲ್ಲಿಯಾದರೂ ತಪ್ತದ, ಎಲ್ಲಿಯಾದರೂ ಮಿಸ್ಟೇಕ್ ಆಗ್ತದ, ಹೊಣೆಗಾರಿಕೆ ಬರ್ಬೋದು ಅಂತ ಹೇಳುವಂಥ ಹೆದರಿಕೆ ಕೂಡ ಅವರಲ್ಲಿ ಇರುವ ಕಾರಣ. ಅಷ್ಟೇ ಕಾಳಜಿ, ಅಭಿವೃದ್ಧಿ ಆಗಬೇಕು, ನಮ್ಮ ಊಟ ಮಾಡುವ ಬಟ್ಲಿದು ಅಂತ ಹೇಳುವ ಒಂದು ಚಿಂತನೆ. ಈ ಬಟ್ಲು ಊಟದ ಬಟ್ಟ, ಇದಕ್ಕೆ ಉಗುಳ್ಬಾರ್ದು ನಾವು. ಈ ಹಿನ್ನೆಲೆಯನ್ನು ಇಟ್ಟುಕೊಂಡು ಇದರ ಅಭಿವೃದ್ಧಿಯೇ ನಮ್ಮ ಅಭಿವೃದ್ಧಿ. ಈ ದೃಷ್ಟಿಯನ್ನು ಇಟ್ಟುಕೊಂಡು ನಮ್ಮ ಬ್ಯಾಂಕಿನ ಸಿಬ್ಬಂದಿ ನಮ್ಮೊಟ್ಟಿಗೆ ಕೈ ಜೋಡಿಸಿದ ಕಾರಣ ಇಷ್ಟು ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಯಿತು. ಮತ್ತೊಂದು ಕೆಲಸದ ಹೊರೆ ಹಿಂದೆ ಒಂದು 10-20 ವರ್ಷದ ಹಿಂದಿನ ನಮ್ಮ ಲೆಕ್ಕಪತ್ರಗಳನ್ನು ನಾವು ಅವಲೋಕಿಸುವಾಗ ಆಗಿನ ವ್ಯವಹಾರ ಏನು, ಈಗಿನ ವ್ಯವಹಾರ ಏನು, ಸಿಬ್ಬಂದಿಗಳು ಅಷ್ಟೇ, ಹೆಚ್ಚುವರಿ ಸಿಬ್ಬಂದಿಗಳಿಲ್ಲದೆ ಅಷ್ಟೇ ಸ್ಪೀಡ್ 100-200% ವ್ಯವಹಾರ ಹೆಚ್ಚಾಗಿದೆ. ಆದರೂ ಅದನ್ನು ಯಾವುದೇ ಒಂದು ಅಸಮಾಧಾನದಿಂದ ಅದನ್ನು ನಿರ್ವಹಿಸ್ತಿಲ್ಲ, ಸಂತೋಷದಿಂದಲೇ ನಿರ್ವಹಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿಬ್ಬಂದಿ ವರ್ಗಕ್ಕೂ ಆಡಳಿತ ವರ್ಗಕ್ಕೂ ಅಥವಾ ಸದಸ್ಯರಿಗೂ ಒಂದು ಪರಸ್ಪರ ಒಂದು ಸೌಹಾರ್ದತೆ, ಸಹಕಾರ ಇರುವುದು ಒಂದು ನಾನು ಖಂಡಿತ ಅದನ್ನು ಹೇಳಿ ತುಂಬ ಒಳ್ಳೆಯ ರೀತಿಯಲ್ಲಿ ಸಹಕಾರವನ್ನು ಕೊಡ್ತಾರೆ ಅಂತ ಹೇಳೋದನ್ನು ನಾನು ಬಹಳ ಹೆಮ್ಮೆಯಿಂದ ಹೇಳಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ತುಂಬ ಸಂತೋಷ ಸರ್. ಅದರ ಜೊತೆಗೆ ಇನ್ನೊಂದು ಸಂಸ್ಥೆಗೆ ಮಾದರಿ ಆಗುವಂಗೆ ಒಂದು ಸಹಕಾರಿ ಸಪ್ತಾಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ. ಅದ್ರ ಬಗ್ಗೆ ಹೇಳಿ ಸರ್. ಸಹಕಾರಿ ಸಪ್ತಾಹದ ಒಂದು ಚಿಂತನೆ, ಸಹಕಾರದ ಒಂದು ಚಿಂತನೆಯಲ್ಲಿ ಒಳಗೊಂಡಿದೆ. ಸೌಹಾರ್ದತೆ, ನಾವು ಪ್ರತಿಯೊಬ್ಬರಿಂದ ಬರೀ ಒಂದು ಈ ಸಹಕಾರಿ ಸಂಸ್ಥೆಗೆ ಮಾತ್ರ ಮೀಸಲಲ್ಲ, ನಮ್ಮಲ್ಲಿ ಇನ್ನಿತರ ಸಹಕಾರಿಗಳಿಗೂ ನಾವು ಒಂದು ಸೌಹಾರ್ದ ರೀತಿಯಲ್ಲಿರಬೇಕು. ಸ್ಥಳೀಯ ಸಂಘ ಸಂಸ್ಥೆಗಳೊಟ್ಟಿಗೂ ಸೌಹಾರ್ದತೆಯಲ್ಲಿರಬೇಕು. ಎಲ್ಲರ ಒಟ್ಟಿಗೂ ಒಂದು ಸೌಹಾರ್ದ ರೀತಿಯಲ್ಲಿ ಇರಬೇಕಾದ್ರೆ ನಾವು ಮಾದರಿಯಾಗಿದ್ದರೆ ಮಾತ್ರ ಅದು ಸಾಧ್ಯ. ಈ ಹಿನ್ನೆಲೆಯಲ್ಲಿ ನಾವು ಇಲ್ಲಿಯ ಸ್ಥಳೀಯ ಮೂಡುಬಿದಿರೆ ತಾಲೂಕಿಗೆ ಸಂಬಂಧಪಟ್ಟ ಎಲ್ಲ ಸ್ಥಳೀಯ ಸಹಕಾರಿ ಸಂಘಗಳು ಯಾರು ಒಳ್ಳೆಯ ರೀತಿಯಲ್ಲಿ ಕೆಲಸ ನಿರ್ವಹಿಸಿದ್ದಾರೆ ಅವರನ್ನು ಗುರುತಿಸಿ ಸನ್ಮಾನಿಸಿದ್ದು ಕೂಡ ಇದೆ. ಈ ಸಹಕಾರಿ ಸಪ್ತಾಹದಲ್ಲಿ ನಮ್ಮ ಸದಸ್ಯರಿಗೆ ಮಾತ್ರ ಸೀಮಿತ ಅಲ್ಲ, ಇದು ನಮ್ಮ ತಾಲೂಕಿನ ಎಲ್ಲ ಸಹಕಾರಿಗಳಿಗೂ ಕೂಡ ನಾವು ಅವರನ್ನು ಕೂಡ ಗುರುತಿಸಿ ಗೌರವಿಸಿದ್ದೇವೆ. ಯಾಕೆಂದರೆ ಅವರು ಕೂಡ ಅವರಲ್ಲಿರುವ ಒಳ್ಳೆಯ ಏನು ಕೆಲಸಗಳಿದೆ ಅದನ್ನು ನಮಗೆ ಜೋಡಿಸಲಿಕ್ಕೆ ಸಾಧ್ಯತೆ ಇದೆಯೋ ಅಂತೇಳಿ ನಾವು ಕೂಡ ಅದನ್ನು ಪರಿಶೀಲನೆ ಮಾಡಿಕೊಂಡು ಎಲ್ಲರ ವಿಶೇಷ ಕೆಲವು ಕಾರ್ಯಕ್ರಮಗಳಿದೆ. ನಿಮಗೂ ನಾವು ಹೇಳ್ತಾ ಇದ್ದೇವೆ, ತಾವು ಹೋದಲ್ಲಿ ಎಲ್ಲೆಲ್ಲಿ ವಿಶೇಷವಾಗಿ ಸಹಕಾರಿ ಸಂಘಗಳು ಹೊಸ ಹೊಸ ಯೋಜನೆಗಳನ್ನು ಅಳವಡಿಸಿಕೊಂಡಿದೆ ಅದನ್ನು ನಮಗೂ ಕೂಡ ತಿಳಿಸಿದರೆ ನಾವು ಕೂಡ ಅದನ್ನು ಆಯೋಜಿಸಲಿಕ್ಕೆ, ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತೇಳುವ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲ ಸಹಕಾರಿಗಳ ಒಟ್ಟಿಗೆ ನಿರಂತರವಾಗಿದೆ. ನಮ್ಮ ಅಧ್ಯಕ್ಷರು, ನಮ್ಮ ಆಡಳಿತ ಮಂಡಳಿಯವರು ಬೇರೆ ಬೇರೆ ಸಹಕಾರಿ ಸಂಘಗಳಲ್ಲಿ ಬೇರೆ ಬೇರೆ ಪ್ರವೃತ್ತಿಯಲ್ಲಿ ತೊಡಗಿಸಿಕೊಂಡಿರುವ ಕಾರಣ ಕೆಲವು ಹೊಸ ವಿಚಾರಗಳು ಬಂದಾಗ ನಮಗೆ ನಿಜವಾಗಿ ಸಾಧ್ಯತೆ ಇದ್ದರೆ ಅದನ್ನು ತಕ್ಷಣ ಅನುಷ್ಠಾನಗೊಳಿಸಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಜನರಿಗೆ ಒಂದೊಂದು ವರ್ಷ ಒಂದೊಂದು ಸೇವೆ, ವಿಶೇಷ ಸೇವೆಯನ್ನು ಕೊಡಲಿಕ್ಕೆ ಸಾಧ್ಯತೆ ಆಗ್ತದಾ ಅಂತ ಹೇಳುವುದನ್ನು ನಮ್ಮ ಚಿಂತನೆ. ಒಂದೊಂದೇ ಸೇವೆ, ನಮ್ಮ ಬ್ಯಾಂಕಿನ ಹೆಸರೇ ಸರ್ವಿಸ್ ಕೋಆಪರೇಟಿವ್ ಬ್ಯಾಂಕ್. ಒಂದೊಂದು ಸರ್ವಿಸ್, ಒಂದೊಂದು ಸೇವೆ, ವರ್ಷ ಏನಾದರೂ ಹೊಸದಾಗಿ ಹೊಸ ಚಿಂತನೆ. ನಮ್ಮ ಬ್ಯಾಂಕಿನ ಮಾಜಿ ಅಧ್ಯಕ್ಷರ ಒಂದು ಚಿಂತನೆ ಹೇಳಿದರೆ, ನಮ್ಮ ಬ್ಯಾಂಕ್ ಒಂದು ನಿಂತ ನೀರಾಗಬಾರ್ದು, ಅದು ಚಲಿಸುವ ನೀರಾಗಬೇಕು, ಸಿಹಿ ನೀರಾಗಬೇಕು, ಎಲ್ಲರಿಗೂ ಅದು ಪಸರಿಸಬೇಕು ಅಂತ ಹೇಳುವ ಒಂದು ಚಿಂತನೆ ನಮ್ಮ ಈ ಸಹಕಾರಿ ತತ್ವದಲ್ಲಿದೆ, ಸಹಕಾರಿ ಬ್ಯಾಂಕಿನಲ್ಲಿದೆ. ಈ ಹಿನ್ನೆಲೆಯಲ್ಲಿ ಹೊಸ ವಿಚಾರಗಳು, ಹೊಸ ಅವಕಾಶಗಳು,
ಅದನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ. ಎಲ್ಲೆಲ್ಲಿ ಸಾಧ್ಯತೆ ಉಂಟೋ ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ. ಅದೇ ರೀತಿ ಇಲ್ಲಿರುವ ಏನಿದೆ ಲಾಭದ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇರುವ ಕಾರಣ ನಾವು ಹೊಸ ಚಿಂತನೆ, ಹೊಸ ಯೋಜನೆ, ಹೊಸ ಆವಿಷ್ಕಾರಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಅದು ಯಾರಿಂದ? ನಮ್ಮ ಸದಸ್ಯರಿಂದಲೇ ಸಾಧ್ಯತೆ ಅಂತೇಳುವ ಒಂದು ಮನಸ್ಸಿನೊಳಗೆ ಇಟ್ಟುಕೊಂಡು ವಿಶೇಷ ಯೋಜನೆಗಳಿಗೆ ನಮ್ಮನ್ನು ನಾವು ತೊಡಗಿಸಿಕೊಂಡು ರೈತರಿಗೆ, ನಮ್ಮ ಸದಸ್ಯರಿಗೆ ಸೇವೆಯನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕೊಡಲಿಕ್ಕೆ ಸಾಧ್ಯತೆ ಇದೆಯಾ ಅಂತ ಹೇಳುವುದನ್ನು ನಾವು ನಮ್ಮಲ್ಲಿಯೇ ಪರಸ್ಪರ ವಿಚಾರ ವಿಮರ್ಶೆಗಳನ್ನು ಮಾಡಿಕೊಂಡು ಹೊಸ ಅವಕಾಶಗಳಿಗಾಗಿ ಕಾಯ್ತಾ ಇದ್ದೇವೆ. ತುಂಬ ಸಂತೋಷ ಸರ್. ಹಾಗೆಯೇ ಅಧ್ಯಕ್ಷರೇ, ತಮ್ಮ ಪ್ರತಿಯೊಂದು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಈ ಭಾಗದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಉಮಾನಾಥ್ ಕೋಟ್ಯಾನ್ ಸರ್ ಕಡೆಯಿಂದ ಯಾವ ಥರ ಒಂದು ಸಹಾಯ ಸಹಕಾರ ಸಿಗ್ತಾ ಇದೆ? ಮೂಡಬಿದಿರೆಯ ಶಾಸಕರಾದ ಶ್ರೀ ಉಮಾನಾಥ್ ಕೋಟ್ಯಾನ್ ನನ್ನ ಆತ್ಮೀಯರವರು. ಮೂಡಬಿದಿರೆ ಕೋಆಪರೇಟಿವ್ ಸರ್ವಿಸ್ ಬ್ಯಾಂಕ್ ಹೇಳಿದ ತಕ್ಷಣ ಅದರ ಬಗ್ಗೆ ಅವರು ಯಾವುದೇ ಇಷ್ಟವನ್ನು ಕೈಯಾಗ್ತಾರೆ. ರಾಜಕೀಯ ಕ್ಷೇತ್ರದಲ್ಲಿ ಇದ್ದರೂ ಮೂಡಬಿದಿರೆ ಕೋಆಪರೇಟಿವ್ ಸರ್ವಿಸ್ ಬ್ಯಾಂಕಿನ ಬೆಳವಣಿಗೆಗೆ ಬಗ್ಗೆ ಭಾಳ ಹೆಮ್ಮೆಯಿಂದ ಹೇಳ್ತಾರೆ. ಮೂಡಬಿದಿರೆಯಲ್ಲಿ ಮೂಡಬಿದಿರೆ ಕೋಆಪರೇಟಿವ್ ಸರ್ವಿಸ್ ಬ್ಯಾಂಕ್ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ ಅಂತ. ಇಷ್ಟರವರೆಗೆ ಅವರು ಈ ಬ್ಯಾಂಕಿನ ಬಗ್ಗೆ ಯಾವುದೇ ಒಂದು ಕೆಟ್ಟ ಅಭಿಪ್ರಾಯ ಇರ್ಬೋದು, ಈ ಬ್ಯಾಂಕಿನ ಬಗ್ಗೆ ಗ್ರಾಹಕರಿಂದ ಯಾವುದೇ ಒಂದು ದೂರನ್ನು ಇಷ್ಟರವರೆಗೆ ಅವರು ಪಡೆದುಕೊಂಡಿದ್ದಾರೆ. ಆದ ಕಾರಣ ಅವರಿಗೆ ಸಹ ಹೆಮ್ಮೆ ಇದೆ, ಈ ಬ್ಯಾಂಕ್ ಒಳ್ಳೆಯದಾಗಬೇಕು ಅಂತ. ಇದಲ್ಲದೆ ನಮ್ಮ ಉಸ್ತುವಾರಿ ಸಚಿವರಾದ ಸುನೀಲ್ ಕುಮಾರ್ ಅವರು ನಮ್ಮ ಜೊತೆ ಇರ್ತಾರೆ. ಅವರ ನಮ್ಮ ಬ್ಯಾಂಕಿನ ಬಗ್ಗೆ ಭಾಳಷ್ಟು ಅಭಿಮಾನ ಇದೆ. ನಳಿನ್ ಕುಮಾರ್ ಕಟೀಲು ಸಹ ನಮ್ಮ ಬ್ಯಾಂಕಿಗೆ 2-3 ಸರಿ ಬಂದಿದ್ದಾರೆ. ಬಂದು ವಿಸಿಟ್ ಮಾಡಿ ಹೋಗುವಂಥ ಒಂದು ಸಂಪ್ರದಾಯ ಅವರಲ್ಲಿ ಇದೆ. ಹೀಗೆ ಇಡೀ ಕರ್ನಾಟಕ ಸರ್ಕಾರ ನಮ್ಮ ಬ್ಯಾಂಕಿನ ಜೊತೆ ಇದೆ ಅಂತ ಹೇಳಿಕೆ ನಾನು ಇಚ್ಛೆಪಡ್ತಿದ್ದೇನೆ. ವಿಶೇಷವಾಗಿ ನಾವು ನಮ್ಮ ಒಂದು ಶಾಸಕರಾದ ಶ್ರೀ ಉಮಾನಾಥ್ ಕೋಟ್ಯಾನ್ಗೆ ಬ್ಯಾಂಕಿನ ಪರ ಅಭಿನಂದನೆ ಸಲ್ಲಿಸ್ತೀವಿ. ತುಂಬ ಸಂತೋಷ ಸರ್. ಅದ್ರ ಜೊತೆಗೆ ತಾವು ಸಾಕಷ್ಟು ಸಹಕಾರ ರಂಗದಲ್ಲಿ ಕೆಲಸ ಮಾಡ್ಕೊತ ಹಲವಾರು ಜವಾಬ್ದಾರಿಗಳನ್ನು ನಿಭಾಯಿಸಿದಿರಿ. ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮಾಜಿ ಸೆನೆಟ್ ಮೆಂಬರ್ ಕೂಡ ಆಗಿದ್ದೀರಿ. ಜೊತೆಗೆ ಮೂಡುಬಿದಿರೆ ವಕೀಲರ ಸಂಘದ ಸಂಸ್ಥಾಪಕ ಅಧ್ಯಕ್ಷರು ಕೂಡ ಆಗಿದ್ದೀರಿ ಸರ್. ಪುರಸಭೆಯ 3 ಬಾರಿ ಸದಸ್ಯರಾಗಿ ಕೂಡ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ. ಅಲ್ಲಿನ ಅನುಭವಗಳನ್ನು ಹೇಳಿ ಸರ್. ಮಂಗಳೂರು ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯನಾಗಿ ನಾನು ಲಾ ಕಾನ್ಸ್ಟಿಟ್ಯೂನ್ಸಿಯಿಂದ ಆಯ್ಕೆಯಾಗಿದೆ. ವಕೀಲರ ಪ್ರತಿನಿಧಿಯಾಗಿ ನಾನು ಆಯ್ಕೆಯಾಗಿದ್ದೆ. ಬಹುಶಃ ಅವಾಗ ಸೆನೆಟ್ ಮಂಗಳೂರು ವಿಶ್ವವಿದ್ಯಾಲಯ ಅಂದರೆ ಈಗಿನ ವಿಶ್ವವಿದ್ಯಾಲಯದಾಗ ಲಾ ಇತ್ತು, ಮೆಡಿಕಲ್ ಇತ್ತು, ಇಂಜಿನಿಯರಿಂಗ್ ಇತ್ತು, ಎಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ನವರು ಆ ಸೆನೆಟ್ ಮೀಟಿಂಗ್ಗೆ ಬರ್ತಾಯಿದ್ರು. ನನಗೊಂದು ಸಣ್ಣ, ನಾನು ಬಿಕಾಮ್ ತರಗತಿಗೆ ನಾನು ಉಪನ್ಯಾಸಕನಾಗಿ ಸೇವೆ ಸಲ್ಲಿಸುವ ಸಮಯದಲ್ಲಿ ಅಲ್ಲಿ ಬಿಕಾಮ್ ವಿದ್ಯಾರ್ಥಿಗಳಿಗೆ ಭಾಳ ತೊಡಕಾಯಿತು. ಸ್ಟ್ಯಾಟಿಸ್ಟಿಕ್ಸ್ ಎಂಬ ಒಂದು ಸಬ್ಜೆಕ್ಟ್ ಇದೆ, ಅಲ್ಲಿಗೆ ಕ್ಯಾಲ್ಕುಲೇಟರ್ ಯೂಸ್ ಮಾಡಬಾರ್ದು ಅಂತ ಇತ್ತು. ಇದರ ಬಗ್ಗೆ ಜನರು, ನನ್ನ ವಿದ್ಯಾರ್ಥಿಗಳು ಎಲ್ಲ ನನಗೆ ಒಂದು ಮೆಮೊರಾಂಡಮ್ ಕೊಟ್ಟರು. ಸರ್, ಹೀಗೆ ನಮಗೆ ಬಿಕಾಮ್ ವಿದ್ಯಾರ್ಥಿಗಳಿಗೆ ಕ್ಯಾಲ್ಕುಲೇಟರ್ ಯೂಸ್ ಮಾಡಲಿಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ಇದೆ. ಇದನ್ನು ನಾನು ಆ ಸೆನೆಟ್ ಮೀಟಿಂಗಲ್ಲಿ ಪ್ರಸ್ತಾಪ ಮಾಡಿದ್ದೆ. ಅಲ್ಲಿ ಒಂದು ರೆಸೊಲ್ಯೂಷನ್ ಆಯಿತು, ಸ್ಟ್ಯಾಟಿಸ್ಟಿಕ್ಸ್ ವಿಭಾಗಕ್ಕೆ ಸಹ ವಿದ್ಯಾರ್ಥಿಗಳು ಕ್ಯಾಲ್ಕುಲೇಟರ್ ಯೂಸ್ ಮಾಡಬೇಕು. ಭಾಳಷ್ಟು ಪತ್ರಗಳು ನನಗೆ ಲಾಸ್ಟ್ ಬಂತು, ದೇಶಕ್ಕೆ ಈಗ ರೈಸ್ ಮಾಡಿ ಬಂದಿದ್ದೆ. ಹಾಗೆ ಸೆನೆಟ್ನಲ್ಲಿರುವಾಗ ನಾನು ಭಾಳಷ್ಟು ಸರಿ ಬೇರೆ ಬೇರೆ ಕಾಲೇಜುಗಳಿಗೆ ವಿಸಿಟ್ ಮಾಡಿದೆ. ಪರ್ಟಿಕ್ಯುಲರ್ಲಿ ನಮಗೆ ಲಾ ಕಾಲೇಜಿಗೆ ಒಂದು ಕಮಿಟಿ ಉಂಟು. ಲಾ ಕಾಲೇಜಿಗೆ ನಾವು ಅಂದರೆ ಲಾ ಕಾನ್ಸ್ಟಿಟ್ಯೂನ್ಸಿ ಆಗಿದ್ದ ಕಾರಣ ಲಾ ಕಾಲೇಜಿನ ಪ್ರಿನ್ಸಿಪಾಲ್ ಸೆನೆಟ್ ನಾನು ಒಬ್ಬನೇ ಇದ್ದ ಸದಸ್ಯ. ಬೇರೆ ಬೇರೆ ಸುಳ್ಯ, ಪುತ್ತೂರು, ಉಡುಪಿ, ಮಂಗಳೂರು ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೆ ನಾನು ಹೋಗ್ತೇನೆ. ಮಡಿಕೇರಿ ಯೂನಿವರ್ಸಿಟಿಗೆ ಸಹ ಸರಿ ವಿಸಿಟ್ ಮಾಡಿದ್ದೇನೆ. ಬಹುಶಃ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳುತ್ತಿದ್ದರೆ ಸೆನೆಟ್ನಲ್ಲಿ ನಮ್ಮ ಒಂದು ಗ್ರೂಪ್ ಇತ್ತು. ಆ ಗ್ರೂಪ್ ಮಾತ್ರ, ಯಾಕಂದರೆ ನಾವು ಇದು ಎಜೆಂಡಾ ಬಂದ 1 ವಾರದೊಳಗೆ ನಾವು ಒಟ್ಟಿಗೆ ಕೂತ್ಕೊಳ್ಳೋದನ್ನು ಸ್ಟಡಿ ಮಾಡಿ ಪ್ರಶ್ನೆಗಳನ್ನು ಮಾಡ್ತಾ ಇದ್ದೀವಿ. ಆ ಕಾಲ ಆಗಿತ್ತು. ಸೆನೆಟ್ನಲ್ಲಿ ನಮಗೆ ಒಳ್ಳೆಯ ಕೆಲಸ ಮಾಡಲಿಕ್ಕಂಥ ಅವಕಾಶ ಸಿಕ್ಕಿತ್ತು. ಕಾಲೇಜಿನ ಪ್ರತಿಯೊಂದು ಯಾವುದೇ ಕಾಲೇಜ್ ಇರ್ಬೋದು ಅದರ ಬಗ್ಗೆ ನಾನು ಸ್ಪಂದಿಸ್ತಿದ್ದೆ. ಮೂಡಬಿದಿರೆ ಪುರಸಭೆಗೆ ನಾನು 3 ಬಾರಿ ಸದಸ್ಯರಾಗಿ ಆಯ್ಕೆಯಾಗಿದ್ದೇನೆ. ಬಹುಶಃ ನಾನು ಭಾರತೀಯ ಜನತಾ ಪಾರ್ಟಿಯ ಪುರಸಭೆಯ ಕಾರ್ಯಕರ್ತರಲ್ಲ, ಅಷ್ಟೊಂದು ಪುರಸಭೆ ಸದಸ್ಯರು ಇರಲಿಲ್ಲ. ನಾನು ಪ್ರಥಮ ಸಾರಿ ನಾವು 2 ಆಯ್ಕೆಯಾಗಿದ್ದೆ. ಅವು ಇವತ್ತು ಅದು ಆಡಳಿತದಲ್ಲಿ ಬಂದಿದ್ದೀವಿ ಪುರಸಭೆ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತಿದ್ದೇನೆ. ಯಾಕೆಂದರೆ ನಾನು ರಾಜಕೀಯ ಕ್ಷೇತ್ರದಲ್ಲಿ ಇದ್ದರೂ
ನನಗೆ ಬಹುಶಃ ಎಲ್ಲರೂ ಓಟ್ ಹಾಕ್ತಿದ್ದೆ. ಅದು ಕೇವಲ ಪಕ್ಷ ಅಂತ ಅಲ್ಲ. ನಾನು ವಕೀಲರಾಗಿ ನಾನು ಐಡೆಂಟಿಫೈ ಆಗ್ತಿದ್ದೆ. ಪಕ್ಷಕ್ಕಿಂತಲೂ ಒಬ್ಬ ವಕೀಲರು ಬೇಕು, ಎಜುಕೇಟೆಡ್ ಕ್ಲಾಸ್ ಒಂದು ಪುರಸಭೆ ಬೇಕು ಎಂಬ ನಿಟ್ಟಿನಿಂದ ನನ್ನನ್ನು ಆರಿಸಿ ಅದು ಗ್ರಾಮ ಪಂಚಾಯತ್, ಮಂಡಲ ಪಂಚಾಯತ್, ಪುರಸಭೆ ಅದು ನಾನು ಆಯ್ಕೆ ಮಾಡಿ ಕಳಿಸ್ತಿದ್ದೆ. ನಾನು ಪುರಸಭೆ ಸದಸ್ಯನಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಸಹ ಕೆಲಸ ಮಾಡಿದ್ದೇನೆ. ಇದು ಕಾಂಕ್ರೀಟ್ ರೋಡಿಗೆ ಪ್ರಥಮ ಸಲ ಮೂಡಬಿದ್ರೆಯಲ್ಲಿ ಮಾಡಲಿಕ್ಕೆ ನಾನು ಪುರಸಭೆಯ ಮೀಟಿಂಗ್ನಲ್ಲಿ ಸಭೆಯಲ್ಲಿ ಪ್ರಾತಿನಿಧ್ಯ ಕೊಟ್ಟನ್ನು ನಾನು ಬಹುಶಃ ಅಷ್ಟೊತ್ತಿಗೆ ಮೂಡಬಿದ್ರೆಯಲ್ಲಿ ಕಾಂಕ್ರೀಟ್ ರಸ್ತೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕೆಲವು ತಿರುವಿನಲ್ಲಿ ಕಾಂಕ್ರೀಟ್ ರಸ್ತೆಗಳನ್ನು ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಪುರಸಭೆಯಲ್ಲಿ ಭಾಳಷ್ಟು ಕಾಂಕ್ರೀಟ್ ರಸ್ತೆ ಇರ್ಬೋದು. ಇವತ್ತು ಪುರಸಭೆಯ ಅಭಿವೃದ್ಧಿ ಬಗ್ಗೆ ಹೇಳಿದ್ರೆ ಪುರಸಭೆಯಲ್ಲಿ ಇರ್ಬೋದು. ಇವತ್ತು ನನಗೆ ಒಳಚರಂಡಿ ಯೋಜನೆಗೆ ಸಹ ಭಾಳಷ್ಟು ಒತ್ತು ಕೊಟ್ಟೆ, ಕಾರಣಾಂತರದಿಂದ ಅದು ಆಗಲಿಲ್ಲ. ಮತ್ತು ಪುರಸಭೆಗೆ ಇನ್ಕಮ್ ಜನರೇಟ್ ಮಾಡಲಿಕ್ಕೆ ನಾನು ಭಾಳಷ್ಟು ಕೆಲಸ ಮಾಡಿದ್ದೆ. ಜನರೇಟ್ ಇನ್ಕಮ್ ಭಾಳ ಪ್ರಾಮುಖ್ಯವಾದದ್ದು, ಜನರೇಟ್ ಇನ್ಕಮ್. ಅದನ್ನು ಹಲವಾರು ಇಲ್ಲಿ ಕೆಲವು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಪುರಸಭೆಯಲ್ಲಿ ನಾನು ಒತ್ತಾಯ ಮಾಡಿದ್ದೇನೆ, ಮಾಡಬೇಕು, ಇನ್ಕಮ್ ಜನರೇಟ್ ಮಾಡಬೇಕು. ಇದರ ಬಗ್ಗೆ ಸಹ ಭಾಳಷ್ಟು ಒತ್ತು ಕೊಟ್ಟಿದ್ದೇನೆ. ಮತ್ತು ವಿಶೇಷವಾಗಿ ನಮ್ಮ ದಾರಿದೀಪ, ರಸ್ತೆ, ಕುಡಿಯುವ ನೀರು. ನಾನು ಸ್ಥಾಯಿ ಸಮಿತಿ ಇರುವಾಗ ಕುಡಿಯುವ ನೀರಿಗೆ ಭಾಳಷ್ಟು ಆದ್ಯತೆ ಇತ್ತು. ನಮ್ಮಲ್ಲಿ ವೆಂಟೆಡ್ ಡ್ಯಾಮ್ ಉಂಟು ಕುಚ್ಚಮುಗ್ಗದಲ್ಲಿ, ಆದರೆ ಇಲ್ಲಿ ವಾಟರ್ ಟ್ಯಾಂಕ್ ಇಲ್ಲ. ಆವಾಗ ನಾವು ವಾಟರ್ ಟ್ಯಾಂಕ್ ಸ್ಯಾಂಕ್ಷನ್ ಆಗಿತ್ತು, ಆದರೆ ಅದರದ್ದು ಟೆಂಡರ್ ಯಾರು ತಗೊಳ್ತೇವೆ. ಮತ್ತು ನಾನು ಮತ್ತು ಆಗಿನ ಪುರಸಭಾಧ್ಯಕ್ಷ ಗೋಜಿಕೋಟೆ ನಾವು ಹಾಸನಕ್ಕೆ ಹೋಗಿ ಆ ಡಿಪಾರ್ಟ್ಮೆಂಟಲ್ಲಿ ಮಾಡಿ 5 ಕಡೆಯಲ್ಲಿ ಓವರ್ ಹೆಡ್ ಟ್ಯಾಂಕ್ ನಾವು ಮಾಡ್ತೀವಿ. ಬಹುಶಃ ಆವಾಗ ನನ್ನ ಬಹಳ ಆತ್ಮೀಯರು ಮಂತ್ರಿಗಳು ಸುರೇಶ್ ಕುಮಾರ್ ಬಂದು ಆ 5 ಓವರ್ ಹೆಡ್ ಟ್ಯಾಂಕನ್ನು ಇಲ್ಲಿ ಉದ್ಘಾಟನೆ ಮಾಡಿದರು. ಬಹುಶಃ ಇವತ್ತು ಮೂಡಬಿದ್ರೆಯಲ್ಲಿ ನೀರಿನ ಸಮಸ್ಯೆ ಇಲ್ಲ ಅಂತ ಹೇಳ್ಬೋದು. ಆ ಓವರ್ ಹೆಡ್ ಟ್ಯಾಂಕ್ ಆದ ಕಾರಣ ಎಲ್ಲ ಕಡೆಗೂ ನೀರು ಹೋಗುವಂಥ ಒಂದು ಫೆಸಿಲಿಟೀಸ್ ಬಂತು. ಇಲ್ಲಾಂದರೆ ಡೈರೆಕ್ಟ್ ನಾವು ಬೋರ್ವೆಲ್ಲಿಂದ ನೀರು ಕೊಡ್ತಾಯಿದ್ದೇವೆ. ಓವರ್ ಹೆಡ್ ಟ್ಯಾಂಕ್ ಇದ್ದರೂ ಕೊಡಲಿಕ್ಕೆ ಆಗ್ತಿಲ್ಲ. ಇದು ಟ್ಯಾಂಕ್ ಇದ್ದರೂ ನಮಗೆ ನೀರು ಇದ್ದರೂ ಅಣೆಕಟ್ಟಿನಲ್ಲಿ ಕೊಡಲಿಕ್ಕೆ ಅವಕಾಶ, ಅದರ ನೀರನ್ನು ಪೂರೈಸಬೇಕಾದ್ರೆ ಓವರ್ ಹೆಡ್ ಟ್ಯಾಂಕ್ ಪ್ರತಿ ಅಗತ್ಯ. ಓವರ್ ಹೆಡ್ ಟ್ಯಾಂಕ್ ಆದ ಕಾರಣ ಆ ಸ್ಥಾಯಿ ಸಮಿತಿ ಇರುವಾಗ ಇದನ್ನೆಲ್ಲ ನಾವು ಉದ್ಘಾಟನೆ ಮಾಡಬೇಕು ನಾನು ಇಚ್ಛೆ ಪಡ್ತೇನೆ. ತುಂಬ ಸಂತೋಷ ಸರ್. ಅದ್ರ ಜೊತೆಗೆ ತಮ್ಮ ಒಂದು ಈ ಸಹಕಾರಿ ರಂಗ ಮತ್ತು ರಾಜಕೀಯ ಒಂದು ಸೇವೆ ಹೊರತುಪಡಿಸಿ ಒಂದು ಸಾಮಾಜಿಕ ಸೇವೆ ಅಂತ ಬಂದರೆ ಕಲೆ, ಸಾಹಿತ್ಯ, ಸಂಸ್ಕೃತಿ, ಒಂದು ಶಿಕ್ಷಣ, ಇಂಥ ಒಂದು ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದು ತಮ್ಮಿಂದ ಒಂದು ಆಗ್ಬೋದಾದಂಥ ಒಂದು ಸಹಾಯ ಸಹಕಾರ ಯಾವ ಥರ ಇದೆ ಸರ್? ನಾನು ಬಹುಶಃ ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡುವ ಅವಕಾಶ ನನಗೆ ಸಿಕ್ಕಿದೆ. ನಾನು ಮಹಾವೀರ ಕಾಲೇಜಿನಲ್ಲಿ ಸುಮಾರು 22 ವರ್ಷ ಉಪನ್ಯಾಸಕನಾಗಿ ಸೇವೆ ಮಾಡಿದ್ದೇನೆ. ಹಾಗೆ ಧವಳ ಕಾಲೇಜಿನಲ್ಲಿ ಸುಮಾರು 20 ವರ್ಷ ನಾನು ಉಪನ್ಯಾಸಕನಾಗಿ ಸೇವೆ ಮಾಡಿದ್ದೇನೆ. ನನ್ನ ಬಹಳಷ್ಟು ವಿದ್ಯಾರ್ಥಿಗಳು ಇವತ್ತು ಬಹಳ ಎತ್ತರಕ್ಕೆ ಬೆಳೆದಿದ್ದಾರೆ. ಸುಪ್ರೀಂ ಕೋರ್ಟ್ನವರಿಗೆ ಸಹ ನಮ್ಮ ವಿದ್ಯಾರ್ಥಿಗಳು ಇವತ್ತು ಜಡ್ಜ್ ಆಗಿ ಕೆಲಸ ನಿರ್ವಹಿಸೋದಕ್ಕೆ ಭಾಳ ಸಂತೋಷ ಆಗ್ತದೆ. ತಮ್ಮ ವಿದ್ಯಾರ್ಥಿ ಇವತ್ತು ಜಡ್ಜ್ ಕೂಡ ಆಗಿದ್ದಾರೆ. ಭಾಳಷ್ಟು ಒಂದು ಬ್ಯಾಂಕ್ ಮ್ಯಾನೇಜರ್ಸಿಗೆ ಭಾಳಷ್ಟು ಬ್ಯಾಂಕ್ ಮ್ಯಾನೇಜರ್ಸ್ ಇದ್ದಾರೆ, PSI ಇದ್ದಾರೆ, ಕಮರ್ಷಿಯಲ್ ಟ್ಯಾಕ್ಸ್ನಲ್ಲಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿದ್ದಾರೆ, ಲೆಕ್ಚರರ್ಸ್ ಆಗಿದ್ದಾರೆ. ಹೀಗೆ ಹಲವಾರು, ಯಾಕಂದರೆ ಸುಮಾರು 22 ವರ್ಷ ಕಾಲ 2 ಕಾಲೇಜಿನಲ್ಲಿ ನಾನು ಸೇವೆ ಮಾಡಿದ ಕಾರಣ ಭಾಳಷ್ಟು ವಿದ್ಯಾರ್ಥಿಗಳು ಭಾಳ ಎತ್ತರಕ್ಕೆ ಹೋಗಿದ್ದಾರೆ. ನನಗೆ ಒಂದು ಇವತ್ತು ಭಾಳ ತೃಪ್ತಿ ತಂದಿದೆ. ನನ್ನ ವಿದ್ಯಾರ್ಥಿಗಳು ಇವತ್ತು ಅಷ್ಟು ಎತ್ತರಕ್ಕೆ ಹೋಗಿದ್ದಾರೆ, ಅದಕ್ಕಿಂತ ದೊಡ್ಡ ತೃಪ್ತಿ ನನಗೆ ಏನಿದೆ. ಬಹುಶಃ ನಾನು ಗೌರವ ಶಿಕ್ಷಕರಲ್ಲಿ ಕೆಲಸ ಮಾಡ್ತಿದ್ದೆ. ಆನರರಿ ಲೆಕ್ಚರ್ ಅಂತೆ ಆವಾಗ ನಾಮಿನಲ್ ಅಮೌಂಟ್ ಎಲ್ಲ ಕೊಡ್ತಿದ್ದೆ. ಆದರೂ ಅಲ್ಲಿ ಅಡ್ವೊಕೇಟೇ ಆಗಬೇಕಿತ್ತು, ಬೇರೆಯವರು ಆಗೋದಿಲ್ಲ ಕೆಲಸಕ್ಕೆ. ಆದ ಕಾರಣ ಯಾರು ಸಿಗ್ತಿರಲಿಲ್ಲ. ಅಷ್ಟು ಸಣ್ಣ ರೆಮ್ಯುನರೇಷನ್ಗೆ ಬಹುಶಃ ಹೋಗಿ ಬರಲಿಕ್ಕೆ ಖರ್ಚಿಗೆ ಸಾಕಾಗ್ತಿರಲಿಲ್ಲ ಪೆಟ್ರೋಲ್. ಆದರೂ ನನಗೆ ಒಂದು ಮೂಡಬಿದ್ರೆ ಬಗ್ಗೆ ಅಭಿಮಾನ ನನಗೆ ಅದರ ದಿಸೆಯಿಂದ ಇವತ್ತು ಸಹಸ್ರಾರು ವಿದ್ಯಾರ್ಥಿಗಳು ನಾನು ಎಲ್ಲಿ ಹೋದರೂ ಗೌರವಿಸ್ತಾರೆ. ಅದಕ್ಕಿಂತ ದೊಡ್ಡ ಕೊಡುಗೆ ನನಗೆ ಬೇರೆ ಇಲ್ಲ. ಆದ ಕಾರಣ ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಸ್ವಲ್ಪ ಅಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಹಾಗೆ ನಾನು ಪ್ರಾಥಮಿಕ ಶಾಲೆ ಕೊಡಗಲ್ಲು ಇದನ್ನು ನಾನು ಸುಮಾರು 10 ವರ್ಷಗಳ ಕಾಲ ದತ್ತು ತೆಗೊಂಡಿದ್ದೆ. ಜಿಲ್ಲಾ ಪಂಚಾಯತ್ನಲ್ಲಿ ಸರ್ಕಾರಿ ಶಾಲೆಯನ್ನು ದತ್ತು ತೆಗೆದುಕೊಳ್ಳುವಂಥ ಒಂದು ಪ್ರೊವಿಷನ್ ಇತ್ತು. ನಾನು ಆ ಶಾಲೆಯನ್ನು ದತ್ತುಕೊಂಡೆ, ಬೆಳ್ಳಿ ಹಬ್ಬ ಆಚರಿಸಿದೆ. ಇದನ್ನು ಇನ್ಸ್ಪೆಕ್ಷನ್ ಮಾಡಿ ಜಿಲ್ಲಾ ಪಂಚಾಯತೆ ಮಾಡ್ತಾರೆ. ಯಾವ ರೀತಿ ನೀವು ಅಭಿವೃದ್ಧಿ ಮಾಡಿದ್ದೀರಿ ಅಂತ ನೋಡಲಿಕ್ಕೆ ಬೇರೆ ಅವರು ಬಂದು ಅಲ್ಲಿ ನೋಡ್ತಾರೆ. ಹೀಗೆ ಶಾಲೆಗಳಲ್ಲಿ ಸಹ ಹಾಗೆ ಮಾವೇರ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘ, ಈಗ ಶಿಕ್ಷಣ ಕ್ಷೇತ್ರದಲ್ಲಿ ಸಹ ನನಗೆ
ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ. ಅಂದರೆ ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಲಿಕ್ಕೆ ನಾನು ಇಚ್ಛೆಪಡ್ತಿದ್ದೇನೆ. ತುಂಬ ಸಂತೋಷ ಸರ್. ಕೊನೆಯದಾಗಿ ತಮ್ಮನ್ನೊಂದು ಇಷ್ಟು ಎತ್ತರಕ್ಕೆ ಬೆಳೆಸಿದಂಥ ಒಂದು ಸರ್ವ ಸದಸ್ಯರಿಗೆ, ಒಂದು ಮತ ಬಾಂಧವರಿಗೆ, ಗುರು ಹಿರಿಯರಿಗೆ, ತಮ್ಮ ಒಂದು ಪಕ್ಷದ ಪ್ರಮುಖರಿಗೆ, ಒಂದು ಷೇರುದಾರ ಸದಸ್ಯರಿಗೆ, ಗ್ರಾಹಕರಿಗೆ ಏನೊಂದು ಸಂದೇಶವನ್ನು ಹೇಳಿ ಬಯಸ್ತೀವಿ? ಮೂಡಬಿದಿರೆಯ ಜನರು ನನ್ನನ್ನು ಯಾವುದೂ ಬಿಟ್ಟಾಕಲಿಲ್ಲ. ಬಹುಶಃ ಅವರ ಪ್ರೀತಿ ಮತ್ತು ವಿಶ್ವಾಸ, ಅವರ ಪ್ರೀತಿ ವಿಶ್ವಾಸದಿಂದ ನಾನು ಈ ಮಟ್ಟಕ್ಕೆ ತಲುಪಲಿಕ್ಕೆ ಸಾಧ್ಯ ಇದೆ. ನಾನು ಯಾವಾಗಲೂ ಮೂಡಬಿದಿರೆಯ ಜನರಿಗೆ ನಾನು ಯಾವಾಗಲೂ ಜನರು ನನಗೆ ಅವರು ಇನ್ನೂ ಸಹಕಾರ ಬೇಕು. ಆ ಸಹಕಾರದಿಂದ ಮಾತ್ರ ನಾನು ಬೇರೆ ಎತ್ತರಕ್ಕೆ ಹೋಗಲಿಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ. ವಿಶೇಷವಾಗಿ ನಮ್ಮ ಗ್ರಾಹಕರಿಗೆ, ಬ್ಯಾಂಕಿನ ಗ್ರಾಹಕರು, ಬಹುಶಃ ಈ ಬ್ಯಾಂಕ್ ಇಷ್ಟೇ ಎತ್ತರಕ್ಕೆ ಹೋಗಬೇಕಾದ್ರೆ ಗ್ರಾಹಕರೇ ಬಹಳ ಪ್ರಮುಖ ಪಾತ್ರ. ಅವರು ಇಲ್ಲದಿದ್ದರೆ ಈ ಬ್ಯಾಂಕ್ ಖಂಡಿತವಾಗಿ ಇಷ್ಟೇ ಎತ್ತರಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಗ್ರಾಹಕರಿಗೆ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಈ ಮುಂದಿನ ದಿನದಲ್ಲಿ ಸಹ ಬ್ಯಾಂಕ್ ಇವತ್ತು 106 ವರ್ಷ ಇತಿಹಾಸವುಳ್ಳ ಬ್ಯಾಂಕ್ ಇದು ನಿರಂತರವಾಗಿ ನಡೀಬೇಕು. ಸೂರ್ಯ ಚಂದ್ರ ಇರುವಷ್ಟು ಕಾಲ ನಡೀಬೇಕಾದ್ರೆ ಬಹುಶಃ ಮುಂದಿನ ಪೀಳಿಗೆ ಸಹ ಇದರ ಬಗ್ಗೆ ಚಿಂತನೆ ಮಾಡಬೇಕು. ಇದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟು ಬಹಳ ಉತ್ತಮ ಬ್ಯಾಂಕ್ ಅಂತ ಹೆಸರು ಗಳಿಸಬೇಕಾದ್ರೆ ಎಲ್ಲರ ಸಹಕಾರ ಬೇಕು. ಮೂಡಬಿದಿರೆಯ ಜನತೆ ನನ್ನನ್ನು ಯಾವುದು ಬಿಟ್ಟಾಗಲಿಲ್ಲ. ಅವರಿಗೆ ನಾನು ಸಂಪೂರ್ಣವಾಗಿ ಅವರಿಗೆ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ ಹೇಳಿಕೆ ನಾನು ಇಚ್ಛೆಪಡ್ತಿದ್ದೇನೆ. ತುಂಬ ಸಂತೋಷ ಸರ್. ಅದರ ಜೊತೆಯಲ್ಲಿ ನಾನು ವಿಶೇಷವಾಗಿ ನಮ್ಮ ಮಿತ್ರರು ನಮ್ಮ ಜೊತೆ ಇದ್ದಾರೆ ಇವತ್ತು. ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ, ಅವರು ವಿಶೇಷವಾಗಿ ಸೋಷಿಯಲ್ ಮೀಡಿಯಾ ಭಾಳ ಉತ್ತಮ ರೀತಿಯಲ್ಲಿ ಇವತ್ತು ಬಂದು ನಮ್ಮನ್ನು ಸಂದರ್ಶನ ಮಾಡಿದ್ದಾರೆ. ನಾನು ಅವರಿಗೆ ವಿಶೇಷವಾದ ಅಭಿನಂದನೆ ವೈಯಕ್ತಿಕ ಹಾಗೂ ನಮ್ಮ ಬ್ಯಾಂಕಿನ ಪರವಾಗಿ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಇದರಿಂದ ಇನ್ನೂ ಹೆಚ್ಚು ಸಾರ್ವಜನಿಕ ಜೀವನದಲ್ಲಿ ಇನ್ನೂ ಹೆಚ್ಚಿನ ಜನರಿಗೆ ಇದು ಉಪಯೋಗ ಆಗಲಿಂತ ಆಶಿಸಿ ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ತುಂಬ ಸಂತೋಷ ಸರ್. ಅದೇ ರೀತಿ CEO ಸರ್ ಚಂದ್ರಶೇಖರ್ ಸರ್, ತಾವು ತುಂಬ ಒಂದು ಮುತುವರ್ಜಿ ವಹಿಸಿ, ಕಾಳಜಿ ವಹಿಸಿ ಒಂದು ಸಂಸ್ಥೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ. ತಮ್ಮ ಒಂದು ಷೇರುದಾರ ಸದಸ್ಯರಿಗೆ, ಒಂದು ಗ್ರಾಹಕ ವರ್ಗದವರಿಗೆ, ಕೊನೆಯದಾಗಿ ಒಂದು ಸಿಬ್ಬಂದಿ ವರ್ಗಕ್ಕೂ ಕೂಡ ಏನೊಂದು ಸಂದೇಶವನ್ನು ಹೇಳಿ ಬಯಸ್ತೀವಿ? ಈ ಸಹಕಾರಿ ಕ್ಷೇತ್ರ ಇಷ್ಟೊಂದು ಬೆಳೆಯಬೇಕೆಂದಾದರೆ ಪ್ರತಿಯೊಬ್ಬ ಸದಸ್ಯನೂ ಕೂಡ ನಮ್ಮಲ್ಲಿ ಬರುವಾಗ ಅವನ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಂಡ ಆ ಕಷ್ಟ ಕಾರ್ಪಣ್ಯಗಳು ಏನಿದೆ ಅದು ನಮಗಾದರೆ ಹೇಗೆ, ಅದಕ್ಕೆ ಯಾವ ರೀತಿ ಮಾರ್ಗದರ್ಶನ ಕೊಡಬೇಕು, ಆ ಕಷ್ಟ ಕಾರ್ಪಣ್ಯಗಳನ್ನು ಹೋಗಲಾಡಿಸಬೇಕಾದ್ರೆ ಯಾವ ರೀತಿ ಚಿಂತನೆ, ನಮಗಾದರೆ ಯಾವ ರೀತಿ, ಆ ಒಂದು ಹಿನ್ನೆಲೆಯನ್ನು ಇಟ್ಟುಕೊಂಡು ನಾವು ಅವರಿಗೆ ಸಲಹೆಯನ್ನು ಕೊಟ್ಟು ಅವರು ನಮ್ಮೊಟ್ಟಿಗೆ ಆಗಲಿಕ್ಕೆ ಕಾರಣ ಅದು. ನಾವು ಅಧಿಕಾರ ಇದೆ ಅಂತೇಳಿ ದರ್ಪದಿಂದ ವರ್ತಿಸಿದರೆ ಯಾರೂ ನಮ್ಮ ಹತ್ರ ಬರಲಿಲ್ಲ. ಪ್ರತಿಯೊಬ್ಬರು ಕೂಡ ಅವರವರ ಕಷ್ಟ ಕಾರ್ಪಣ್ಯಗಳಿಗೆ ಇಲ್ಲಿ ಏನಾದರೂ ಪರಿಹಾರ ಸಿಗ್ಬೋದು ಎಂಬ ನಿರೀಕ್ಷೆಯನ್ನು ಇಟ್ಟುಕೊಂಡು ಬಂದಾಗ ನಾವು ಅವರ ಕಷ್ಟ ಕಾರ್ಪಣ್ಯಗಳ ಒಟ್ಟಿಗೆ ನಾವು ಕೂಡ ಅದನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನವನ್ನು ಪಟ್ಟರೆ ಮಾತ್ರ ಜನ ನಮ್ಮೊಟ್ಟಿಗೆ ಇದ್ದಾರೆ ಅಂತ ಹೇಳುವ ಚಿಂತನೆ ನಮ್ಮ ತಲೆಯಲ್ಲಿ ಯಾವಾಗಲೂ ಇರ್ತದೆ. ನಮ್ಮ ಅಧಿಕಾರ ಶಾಶ್ವತ ಅಲ್ಲ, ನಾವೆಲ್ಲ ಶಾಶ್ವತರಲ್ಲ. ಆದರೆ ಎಷ್ಟು ದಿನ ಕೆಲಸ ಮಾಡ್ತೇವೆ ಅದು ಜನಪರವಾಗಿ ಆಗಬೇಕು, ಜನರ ಒಂದು ಪೂರಕವಾಗಿ ಕೆಲಸ ಆಗಬೇಕು, ಸಮಾಜದ ಅಭಿವೃದ್ಧಿ ಆಗಬೇಕು, ಕಡೆಯವನಿಗೂ ಕೂಡ ಇಲ್ಲಿ ಸಿಗುವಂತಹ ಒಂದು ಆರ್ಥಿಕ ಸೌಲಭ್ಯ ಅವನಿಗೂ ಕೂಡ ಸಿಗಬೇಕು ಎಂಬ ಒಂದು ಚಿಂತನೆ ಒಂದು ಇದರಲ್ಲಿ ನಮ್ಮ ಬ್ಯಾಂಕಿನ ಒಂದು ಸ್ಲೋಗನ್ ಇದೆ, ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ಇಲ್ಲಿ ಒಬ್ಬರು ಮಾತ್ರ ಅಲ್ಲ, ಎಲ್ಲರೂ ನಮ್ಮ ಎಲ್ಲ ಮೂಡಬಿದ್ರೆಯ ಸಮಸ್ತ ನಾಗರಿಕರು, ಸಮಸ್ತ ಜನರಿಗೂ ಕೂಡ ಏನು ಲೋಕಾಹ ಸಮಸ್ತಾಹ ಸುಖಿನೋ, ಎಲ್ಲರೂ ಸುಖಿಗಳಾಗಲಿ ಅಂತ ಹೇಳುವಂಥ ಹಾರೈಕೆ ನಮ್ಮ ಬ್ಯಾಂಕಿನದ್ದಾಗಿದೆ, ನಮ್ಮದು ಕೂಡ ಆಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲರೂ ಸ್ಥಳೀಯರೆಲ್ಲರೂ ಕೂಡ, ರಾಜಕಾರಣಿಗಳು ಕೂಡ, ರಾಜಕೀಯ ಪಕ್ಷಗಳ ಅವರ ಧ್ವಜ ಇದ್ದರೂ ಕೂಡ ನಮ್ಮಲ್ಲಿ ಬಂದಾಗ ಆ ಧ್ವಜ ಒಳಗಿಟ್ಟು ನಮ್ಮೊಟ್ಟಿಗೆ ಪಕ್ಷ ಭೇದ ಇಲ್ಲದೆ ಕಾಂಗ್ರೆಸ್ ಇರ್ಬೋದು, ದಳ ಇರ್ಬೋದು, BJP ಇವರಿರ್ಬೋದು, ಪ್ರತಿಯೊಬ್ಬರು ಮುಖ್ಯಮಂತ್ರಿಗಳು, ಇವನು ನಮ್ಮ ಧರ್ಮಸ್ಥಳದ ಕಾವಂದರು ಕೂಡ ನಮ್ಮ ಬ್ಯಾಂಕಿನ ಒಟ್ಟಿಗೆ ನಿರಂತರ ಸಂಪರ್ಕವನ್ನು ಹೊಂದಿ ಮಾರ್ಗದರ್ಶನವನ್ನು ಕೂಡ ನೀಡ್ತಾ ಇದ್ದಾರೆ. ಹೆಚ್ಚಿನ ಮುಖ್ಯಮಂತ್ರಿಗಳು ನಾವು ಕರೆಯದೆ ಇಲ್ಲಿಗೆ ಬಂದವರಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಬ್ಯಾಂಕ್ ಪ್ರತಿಷ್ಠಿತ ಬ್ಯಾಂಕ್ ಆಗಲಿಕ್ಕೆ ಕಾರಣ
ಎಲ್ಲ ಆಡಳಿತ ಮಂಡಳಿಗಳು, ಹಿಂದಿನ ಅಧ್ಯಕ್ಷರುಗಳು, ನಮ್ಮ ಎಲ್ಲ ಸಿಬ್ಬಂದಿಗಳ ಒಂದು ಕೊಡುಗೆ ಅಂತೇಳಿ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೇನೆ. 2002ನೇ ಇಸ್ವಿಯಿಂದ ನಿರಂತರವಾಗಿ ಈವರೆಗೆ ಈ ಸಂಸ್ಥೆಯ 7 ಬೀಳುಗಳು, ಜನಸಾಮಾನ್ಯರು ಪ್ರತಿಯೊಬ್ಬರು ನಮ್ಮ ಸಂಸ್ಥೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯವನ್ನು ನೀಡಿದ್ದಾರೆ. ನಮ್ಮ ಅಭಿವೃದ್ಧಿಗೆ ಅವರು ಕೂಡ ಕಾರಣೀಕರ್ತರು. ನಮ್ಮ ಈ ಸಾಧನೆಗಳನ್ನು ಪ್ರಚುರಪಡಿಸಲಿಕ್ಕೂ ಕೂಡ ನಮ್ಮ ಸದಸ್ಯರೇ ಪರಸ್ಪರ ಒಬ್ಬರಿಗೊಬ್ಬರು ಹೇಳಿಕೊಂಡೇ ಈ ಕಾರ್ಯಕ್ರಮಗಳೆಲ್ಲ ಆದವು. ಪರಸ್ಪರ ಒಬ್ಬರಿಗೊಬ್ಬರು ಮಾತಾಡಿಕೊಂಡೇ ಮೆಂಬರ್ಸ್ಗಳು ಕೂಡ ಆದವು. ಪರಸ್ಪರ ಈ ಸಹಕಾರಿಗಳ ನಮ್ಮ ಸದಸ್ಯರ ಒಂದು ಪರಸ್ಪರ ಏನಿದೆ ಸೌಹಾರ್ದತೆ ಇದೆ, ಅದೇ ನಮ್ಮ ಜೀವನಾಡಿ ಅಂತೇಳಿ ಹೇಳಲಿಕ್ಕೆ ಬಯಸ್ತಾ ಈ ಸಂಸ್ಥೆಯ ಅಭಿವೃದ್ಧಿಗೆ ಸಹಕರಿಸಿದ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರಿಗೂ, ಅಧಿಕಾರಿ ಮಿತ್ರರಿಗೂ ರಾಜಕೀಯ ಮಿತ್ರರಿಗೂ ಎಲ್ಲರಿಗೂ ವಂದಿಸ್ತಾ, ತಮಗೂ ವಂದಿಸ್ತಾ, ನಮ್ಮ ಎಲ್ಲ ವೀಕ್ಷಕ ವರ್ಗದವರಿಗೂ ಅಭಿನಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ತುಂಬ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ, ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಇಷ್ಟೊತ್ತು ತಾವು ನೋಡಿದ ವೀಕ್ಷಕರೇ, ದಕ್ಷಿಣ ಕಾಶಿ ಎನಿಸಿಕೊಂಡಿರುವ ಮೂಡುಬಿದ್ರೆಯ ಪ್ರತಿಷ್ಠಿತ ಬ್ಯಾಂಕ್ MCS ಬ್ಯಾಂಕ್, ಇದರ ಅಧ್ಯಕ್ಷರಾದಂತಹ ಶ್ರೀಯುತ M. ಬಾಹುಬಲಿ ಪ್ರಸಾದ್ ಸರ್ ಹಾಗೂ ಅದರ ಒಂದು ವಿಶೇಷ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸ್ಪೆಷಲ್ ಚೀಫ್ ಎಕ್ಸಿಕ್ಯೂಟಿವ್ ಚಂದ್ರಶೇಖರ್ M. ಸರ್ ಇವರ ಮಾತುಗಳನ್ನು, ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.